ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಾಯಮುದೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಸೊ ಒಂದು ಶ್ಲೋಕ ಜಸ್ಟ್ ರಿಸೈಟ್ ಮಾಡೋಣ. ಆಮೇಲೆ ಇವತ್ತಿನ ಮುಖ್ಯವಾದಂಥ ಉದ್ದೇಶ ಏನಂದರೆ, ಹರೇ ಕೃಷ್ಣ, ಮುಖ್ಯವಾದಂಥ ಉದ್ದೇಶ ಇವತ್ತಿನ ಕ್ಲಾಸಿಂದ ಏನಂದರೆ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಪ್ರಭುಪಾದ್ ಬುಕ್ಸ್. ಅಂದರೆ ಪ್ರಭುಪಾದರ ಪುಸ್ತಕಗಳನ್ನು, ಶಾಸ್ತ್ರಗಳನ್ನು ನಾವು ಯಾಕೆ ಓದಬೇಕು, ಓದೋದ್ರಿಂದ ಏನು ಲಾಭ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಭಗವದ್ಗೀತೆಯಿಂದ ಒಂದು ಆಯ್ದ ಶ್ಲೋಕವನ್ನು ನಾನು ತಗೊಂಡಿದ್ದೀನಿ, 18ನೇ ಅಧ್ಯಾಯದಿಂದ. ತಸ್ಮಾಚ್ಛಾಸ್ತ್ರಂ, ರಿಪೀಟ್ ಮಾಡಿ, ತಸ್ಮಾಚ್ಛಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಅರ್ಹಸಿ. ಅನುವಾದ: ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. 18ನೇ ಅಧ್ಯಾಯ ಭಾವಾರ್ಥ ಈ ಥರ ಬರೀತಾರೆ ಪ್ರಭುಪಾದವರು. 15ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ವೇದಗಳ ಎಲ್ಲ ನಿಯಮ ನಿಬಂಧನೆಗಳ ಗುರಿ ಕೃಷ್ಣನನ್ನು ತಿಳಿದುಕೊಳ್ಳುವುದು. ಭಗವದ್ಗೀತೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆಯಬೇಕು. ಆಗ ವೇದ ಸಾಹಿತ್ಯವು ನೀಡಬಲ್ಲ ಅತ್ಯುನ್ನತ ಪರಿಪೂರ್ಣತೆಯನ್ನು ಅವನು ಪಡೆಯಬಹುದು. ಚೈತನ್ಯ ಮಹಾಪ್ರಭುಗಳು ಈ ಪ್ರಕ್ರಿಯೆಯನ್ನು ಸುಲಭಗೊಳಿಸಿದರು. ಜನರಿಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವುದನ್ನು ಸಂಕೀರ್ತನೆ ಮಾಡಿ ಭಕ್ತಿ ಸೇವೆಯಲ್ಲಿ ನಿರತರಾಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿದರೆ ಸಾಕು ಎಂದು ಹೇಳಿದರು. ಈ ಎಲ್ಲ ಭಕ್ತಿಪೂರ್ವಕ ಕರ್ಮಗಳಲ್ಲಿ ನೇರವಾಗಿ ತೊಡಗಿದವನು ಎಲ್ಲ ವೇದ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದಾನೆ ಎಂದೇ ಅರ್ಥ. ಈ ನಿರ್ಣಯಕ್ಕೆ ಅವನು ಪರಿಪೂರ್ಣ ರೀತಿಯಲ್ಲಿ ಬಂದಿದ್ದಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರದ ಅಥವಾ ಭಕ್ತಿ ಸೇವೆಯಲ್ಲಿ ನಿರತರಾಗಿಲ್ಲದ ಸಾಮಾನ್ಯ ಮನುಷ್ಯರು ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವುದನ್ನು ವೇದಗಳ ಆದೇಶಗಳಿಗೆ ಅನುಗುಣವಾಗಿ ತೀರ್ಮಾನ ಮಾಡಬೇಕು. ವಾದ ಮಾಡದೆ ಹಾಗೆ ನಡೆದುಕೊಳ್ಳಬೇಕು. ಇದಕ್ಕೆ ಶಾಸ್ತ್ರಗಳ ತತ್ವಗಳ ಅನುಸರಣೆ ಎಂದು ಕರೆಯುತ್ತಾರೆ. ತುಂಬ ದೊಡ್ಡದಿದೆ, ಇಲ್ಲಿಗೆ ಇದನ್ನು ನಿಲ್ಲಿಸ್ತೀನಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾಮಾಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ವಿಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ.
ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಶ್ರೀ ನಮಃ ಆಚಾರ್ಯ ಪಾದಾಯ ನಿರಾಯ ಪಾಪದಾಯ ಗೌರಗದಾಮದಾಯ ಗ್ರಾಮಧಾರಿಣಿ. ಸೊ ಈ ವಿಷಯ ಇವತ್ತಿನ ದಿವಸ ನಾವು ಮಾತಾಡೋದು ಪ್ರಭುಪಾದರ ಪುಸ್ತಕಗಳನ್ನು ನಾವು ಯಾಕೆ ಓದಬೇಕು, ಓದಿದ್ರೆ ಏನಾಗುತ್ತೆ ಅನ್ನೋದು. ಯಾಕಂದರೆ ಇವತ್ತಿನ ಯುಗ ಮಾಹಿತಿ ಯುಗ ಅಂತಾರೆ ಇದಕ್ಕೆ. ಎಲ್ಲಿ ಬೇಕಾದಲ್ಲಿ ಎಷ್ಟೊಂದು ಮಾಹಿತಿಗಳು ಸಿಗ್ತಾ ಇದೆ ಇವತ್ತಿನ ದಿವಸ. ಎಲ್ಲಿ ನೋಡ್ತೀರಿ ಅಲ್ಲಿ ಮಾಹಿತಿ. ಸೊ ಪ್ರಭುಪಾದರು ಆವಾಗ ಅಮೇರಿಕಕ್ಕೆ ಹೋಗೋದಕ್ಕಿಂತ ಮುಂಚೆ, ಕೃಷ್ಣ ಕಾನ್ಷಿಯಸ್ನೆಸ್ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕೋದಕ್ಕಿಂತ ಮುಂಚೆ ದಿಲ್ಲಿಯಲ್ಲಿ ಬ್ಯಾಕ್ ಟು ಗಾಡೆಡ್ ಮ್ಯಾಗಝಿನ್ಸ್ ಪ್ರಿಂಟ್ ಮಾಡಬೇಕಾದ್ರೆ ಅಷ್ಟು ಬಿಸದಲ್ಲಿ ಆ ಒಂದು ಪೇಪರ್ಸ್ಗಳನ್ನ ತೆಗೆದುಕೊಂಡು ಹೋಗಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಅದನ್ನು ಪ್ರಿಂಟ್ ಮಾಡಿ ಆಮೇಲೆ ಆ ಒಂದು ಬ್ಯಾಕ್ ಟು ಗಾಡೆಡ್ಗಳನ್ನ ವಿತರಣೆ ಮಾಡ್ತಾಯಿದ್ರು. ಎಷ್ಟು ಕಷ್ಟದ ಕೆಲಸ ಆವತ್ತಿನ ದಿವಸ. ಈ ಸಂಸ್ಥೆ ಸ್ಥಾಪನೆ ಆದ ಮೇಲೂ ಕೂಡ ಅವರ ಶಿಷ್ಯಂದರು ಬ್ಯಾಕ್ ಟು ಗಾಡೆಡ್ ಮ್ಯಾಗಝಿನ್ಸನ್ನು 25 ಸೆಂಟಿಗೆ, ಅಂದರೆ ಆವಾಗ 25 ಸೆಂಟ್ಸ್, 25 ಸೆಂಟ್ಸ್, 12 ಗಂಟೆಗಳ ಕಾಲ ನಿಂತು ಬುಕ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಬರೀ ಬ್ಯಾಕ್ ಟು ಗಾಡೆಡ್. ಬೆಳಗಿಂದ ಸಾಯಂಕಾಲ 12 ತಾಸು ನಿಂತಾಗ ಒಂದು 10-12 ಮ್ಯಾಗಝಿನ್ ಮಾರಾಟ ಆದರೆ ಅದೇ ಒಂದು ದೊಡ್ಡ ಅದ್ಭುತ ಆಗಿತ್ತು ಆವತ್ತಿನ ದಿವಸದಲ್ಲಿ. ಆಮೇಲೆ ದೊಡ್ಡ ಬದಲಾವಣೆನೇ ನಡೀತು. ಪ್ರಭುಪಾದರು ಪುಸ್ತಕಗಳನ್ನು ಅನುವಾದ ಮಾಡ್ತಾಯಿದ್ರು. ಅವರು ಕೇವಲ ವಿತರಿಸಬೇಕು ಅಂಥೇಳಿ ಬಯಸಲಿಲ್ಲ. ಆದರೆ ಅವ್ರು ಹೇಳಿದರು, ನೀವು ವಿತರಣೆ ಮಾಡಬೇಕಾದ್ರೆ ಅದರಲ್ಲಿ ಏನಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಫಸ್ಟ್ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು. ಅದಕ್ಕೆ ನೀವು ಆ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿದರು. ಯಾರಾದರೂ ಅಕಸ್ಮಾತ್ ಹೇಳ್ತಾ ಇದ್ರು ಅವರು, ಯಾರಾದರೂ ಅಕಸ್ಮಾತ್ ಈ ಪುಸ್ತಕದೊಳಗೆ ಏನಿದೆ ಅಂತ ಕೇಳಿದರೆ ನೀವೇನಾದರೂ ಹೇಳಿದರೆ ನನಗೆ ಗೊತ್ತಿಲ್ಲ, ನನಗೆ ಮತ್ತು ಬರೀ ವಿತರಣೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ನೀವೇನಾದರೂ ಅಕಸ್ಮಾತಾಗಿ ಹೇಳಿದರೆ ಅದು ತುಂಬ ನೀವು ತೊಂದರೆಯಲ್ಲಿ ಹಾಕ್ಕೊಳ್ತೀರಾ, ಪುಸ್ತಕ ಮಾರಲ್ಲ, ಆವಾಗ ಇನ್ಸಲ್ಟ್ ಆಗುತ್ತೆ. ಅದಕ್ಕೆ ನಿಮಗೆ ಒಳಗಡೆ ಪುಸ್ತಕದಲ್ಲಿ ಏನಿದೆ ಅನ್ನೋದು ಗೊತ್ತಿರಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆವಾಗ ವಿತರಣೆ ಇನ್ನೂ ಹೆಚ್ಚು ಚೆನ್ನಾಗಿ ಆಗುತ್ತೆ. ಸೊ ಪ್ರಭುಪಾದರು ಈ ಒಂದು ವಿತರಣೆಯನ್ನು ಯಾವಾಗಲೂ ಹೇಳ್ತಾ ಇದ್ರು. ಅವರು ಇದನ್ನು ಬೃಹತ್ ಮೃದಂಗ ಅಂತ ಕರೀತಾ ಇದ್ರು. ಈ ಪುಸ್ತಕ ಪ್ರಭುಪಾದ ಮ್ಯಾರಥಾನ್ ಅಂತಾರೆ ಎಷ್ಟೋ ಕಡೆ. ಈ ಡಿಸೆಂಬರ್ 1 ಬಂದರೆ ಪ್ರಭುಪಾದ ಮ್ಯಾರಥಾನ್ ಅಂತ ಕರೀತಾ ಇದ್ರು. ಅಂದರೆ ಮ್ಯಾರಥಾನ್ ಬುಕ್ ಡಿಸ್ಟ್ರಿಬ್ಯೂಷನ್, ಬೃಹತ್ ಮೃದಂಗ ಅಂತ ಕರೀತಾ ಇದ್ರು. ಪ್ರಭುಪಾದರು ಇಂಪಾರ್ಟೆಂಟ್ ಆಗಿ ಒಂದು ವಿಷಯ ಹೇಳ್ತಾ ಇದ್ರು. ಕಾಲ, ಸ್ಥಳ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಯಾವ ರೀತಿಯಾಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದನ್ನು ಅವ್ರು ಹೇಳಿಕೊಡ್ತಾ ಇದ್ರು. ಅವರು ಇನಿಷಿಯಲಿ ಏನು ಮಾಡಿದರು, ನೆಕ್ಟರ್ ಆಫ್ ಡಿವೋಷನ್ ಬರೆದರು, ಚೈತನ್ಯ ಚರಿತಾಮೃತ ಬರೆದರು, ಫಸ್ಟು ಭಾಗವತಂ ಒಂದನೆಯ ಸ್ಕಂದವನ್ನು ಬರೀತಾರೆ ಅವರು. ಫಸ್ಟ್ ಸ್ಕಂದ ಬರೆದ್ರು. ಆ ಫಸ್ಟ್ ಸ್ಕಂದದಲ್ಲಿನೇ ಎಲ್ಲವನ್ನ ಹಾಕಿದರು. ನಾವು ಭಕ್ತರಾಗಲಿಕ್ಕೆ ಏನೇನು ಬೇಕು ಎಲ್ಲರೂ ಕೂಡ ಆ 1ನೇ ಸ್ಕಂದದಲ್ಲಿ ಹಾಕಿದರು. ಅವ್ರು ಹೇಳ್ತಾರೆ, ಮೊದಲ ಸ್ಕಂದವನ್ನು ನಾನು ಬರೆಯುವಾಗ ಅಕಸ್ಮಾತಾಗಿ ಮುಂದೆ ನಾನು ಇನ್ನೇನಾದರೂ ಬರೆಯಬಹುದೇ ಎಂಬುದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಎಲ್ಲವನ್ನೂ ಕೂಡ ಮೊದಲನೇ ಸ್ಕಂದದಲ್ಲಿ ಹಾಕಿದೆ. ಸೊ ಕೃಷ್ಣ ಚೈತನ್ಯ, ಕೃಷ್ಣ ಚೇತನವನ್ನು ಪಡಿಬೇಕಾದ್ರೆ, ಕೃಷ್ಣ ಪ್ರಜ್ಞೆಯನ್ನು ಪಡಿಬೇಕಾದಂಥ ಎಲ್ಲ ವಿಷಯವನ್ನು ಮೊದಲನೇ ಸ್ಕಂದದಲ್ಲಿನೇ ಹಾಕಿಬಿಟ್ರು ಪ್ರಭುಪಾದರು. ಆಮೇಲೆ ಕೃಷ್ಣ ಬುಕ್ ಕಟ್ಟರು, ಕೃಷ್ಣ ಪುಸ್ತಕ, ಕೃಷ್ಣ ಬುಕ್ ಅಂದರೆ 10ನೆಯ ಸ್ಕಂದದ ಎಲ್ಲ ಕಥೆಗಳನ್ನು ಒಟ್ಟುಗೂಡಿಸಿ ಕೃಷ್ಣ ಬುಕ್ ಮಾಡಿದರು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೃಷ್ಣನ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಆದರೆ ನಮಗೆ ಇಲ್ಲಿ ಇಂಡಿಯಾದಲ್ಲಿ ಕೃಷ್ಣನ ಬಗ್ಗೆ ಗೊತ್ತು. ಅದಕ್ಕೇ ಕೃಷ್ಣ ಅಷ್ಟೇ ಯಾಕೆ ಅನ್ನುವಂಥ ಮಾತುಗಳು ಎಲ್ಲರ ಬಾಯಲ್ಲಿ ಬರ್ತಾ ಇದೆ. ಕೃಷ್ಣ ಅಷ್ಟೇ ಯಾಕೆ? ನಾನು ಶಿವನ ವರ್ಷಿಪ್ ಮಾಡ್ತೀನಿ, ಶಿವನ ಪೂಜೆ ಮಾಡ್ತೀನಿ, ಮುರುಗನ್ ಪೂಜೆ ಮಾಡ್ತೀನಿ, ಗಣೇಶನ ಪೂಜೆ ಮಾಡ್ತೀನಿ,
ಅಂದರೆ ಅವರು ಕೃಷ್ಣ ಗೊತ್ತಿರಲಿಲ್ಲ, ಕೃಷ್ಣನ ಆರಾಮಾಗಿ ಎಕ್ಸೆಪ್ಟ್ ಮಾಡಿಬಿಟ್ರು, ಕೃಷ್ಣನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ಆದರೆ ನಮ್ಮಲ್ಲಿ ಜನ ಕೃಷ್ಣ ಅಷ್ಟೇ ಯಾಕೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ಜಾರ್ಜ್ ಹ್ಯಾರಿಸನ್ ಅಂತ ಪುಸ್ತಕ ಮಾರಲಿಕ್ಕೆ ಹೋದಾಗ ಜನ ಜಾರ್ಜ್ ಹ್ಯಾರಿಸನ್ ಅಂತೇಳಿ ಬೀಟಲ್ಸ್ ಹಾಡ್ತಾ ಇದ್ದವನು, ವೆರಿ ಫೇಮಸ್ ಬೀಟಲ್ಸ್ ಸಿಂಗರ್. ಅವರು ಹೇಳ್ತಾ ಇದ್ರು, ಈ ಪುಸ್ತಕಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಜಾರ್ಜ್ ಹ್ಯಾರಿಸನ್ ದುಡ್ಡು ಕೊಟ್ಟಿದ್ದಾನೆ ಅಂದ ತಕ್ಷಣ ಎಲ್ಲರೂ ಆ ಪುಸ್ತಕಗಳನ್ನ ತಗೊಳ್ತಾ ಇದ್ರು. ಅಂದರೆ ಆ ರೀತಿ ಇದನ್ನು ಮಾಡ್ತಾ ಇದ್ರು. ದೊಡ್ಡದಾದಂಥ ಸೇವೆ ಇದು. ಆದರೆ ಯಾವ ಸೇವೆನೂ ಚಿಕ್ಕದಲ್ಲ ಅಂತ ಹೇಳ್ತಾರೆ ಪ್ರಭುಪಾದರು. ಕೃಷ್ಣನ ಪ್ರಜ್ಞೆಯಲ್ಲಿ ಬಂದಾಗ ಏನಾದರೂ ಮಾಡಿ, ಈವನ್ ವೆಜಿಟೇಬಲ್ ಕಟಿಂಗ್ ಮಾಡಿ ಅಥವಾ ಏನಾದರೂ ಒಂದು ಮಾಡಿದರೂ ಕೂಡ ಅದು ಸಣ್ಣ ಸೇವೆ ಅಂತೂ ಅಲ್ಲ, ಅದು ಮಹತ್ವದ ಸೇವೆ ಅಂತ ಹೇಳ್ತಾರೆ ಪ್ರಭುಪಾದರು. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಈ ಒಂದು ಸಂಸ್ಥೆ ಏನಿದೆಯಲ್ಲ, ಇದು ಹುಟ್ಟಾಕಿದಂಥ ಸಂಸ್ಥೆ, ಇದು ಪ್ರಚಾರ ಸಂಸ್ಥೆ. ಇದು ನಾವು ಇನ್ನೊಬ್ಬರಿಗೆ ಪ್ರೀತಿಯನ್ನು, ಕೃಷ್ಣನ ಪ್ರೇಮವನ್ನು ಹಂಚುತ್ತಾ ಹೋಗಬೇಕು. ನೀವು ಎಷ್ಟು ಹೆಚ್ಚು ಹಂಚುತ್ತೀರಿ ಅಷ್ಟು ನಿಮಗೆ ಕೃಷ್ಣ ಪ್ರೀತಿಯನ್ನು ಜಾಸ್ತಿ ಕೊಡ್ತಾನೆ ಅಂತ ಹೇಳ್ತಾ ಇದ್ರು ಪ್ರಭುಪಾದರು. ಅವ್ರು ಹೇಳ್ತಾ ಇದ್ರು, ಪುಸ್ತಕದ ಉದ್ದೇಶ ಏನಿದೆ ಅಲ್ಲೇ ಕೃಷ್ಣನ ಪ್ರೀತಿಯನ್ನು ಹಂಚೋದು, ಕೊಡೋದು. ಅವ್ರು ಹೇಳ್ತಾ ಇದ್ರು ಇನ್ನೊಂದರಲ್ಲಿ, ಪುಸ್ತಕಗಳ ಪ್ರತಿಯೊಂದು ಪದದಲ್ಲಿಯೂ ಕೂಡ ಕೃಷ್ಣ ಇದ್ದಾನೆ. ಈವನ್ ಒಂದು ಶಬ್ದವನ್ನು ಓದಿದರೆ ಸಾಕು, ಅವರು ಆ ಕೃಷ್ಣನ ಅನುಗ್ರಹವನ್ನು ಪಡಿತಾರೆ ಅಂತ ಹೇಳಿ. ಒಬ್ಬ ಅಂದರೆ ಕೆಲವೊಬ್ಬರು ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರೆ ಬುಕ್ ಡಿಸ್ಟ್ರಿಬ್ಯೂಷನ್ನಲ್ಲಿ, ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ. ಬ್ರೆಜಿಲ್ನಲ್ಲಿ 10 ವರ್ಷದ ಹಿಂದೆ ಒಬ್ಬ ಪುಸ್ತಕ ತಗೊಂಡ, ಭಗವದ್ಗೀತೆಯನ್ನು ತಗೊಂಡು ಮನೆಯಲ್ಲಿ ಶೆಲ್ಫ್ನಲ್ಲಿ ಇಟ್ಬಿಟ್ಟ. ಅವನು ಓದಲೇ ಇಲ್ಲ, 10 ವರ್ಷ ಓದಲಿಲ್ಲ ಅವನು. ಆಮೇಲೆ ಅವನಿಗೆ ಏನೋ ಒಂದು ಆಸೆ ಬಂತು, ಸಂಸ್ಕೃತದ ಟ್ಯಾಟೂ ಹಾಕಿಸ್ಬೇಕಂತ ಹೇಳಿ. ಈ ಕೈ ಮೇಲೆಲ್ಲ ಹಾಕಿರ್ತಾರೆ ನೋಡಿ, ಟ್ಯಾಟೂ ಹಾಕಿರ್ತಾರೆ. ಸಂಸ್ಕೃತದಲ್ಲಿ ಅವನ ಕೈ ಮೇಲೆ ಟ್ಯಾಟೂ ಹಾಕಿಸ್ಬೇಕು ಅಂಥೇಳಿ ಆ ಪುಸ್ತಕವನ್ನು ತೆಗೆದು ಯಾವ ಟ್ಯಾಟೂ ಹಾಕಿಸ್ಬೇಕು ಅಂಥೇಳಿ ನೋಡ್ತಾ ಇದ್ದ. ಸೊ ಆ ಪುಸ್ತಕವನ್ನು ಓದಲಿಕ್ಕೆ ಶುರು ಮಾಡಿದ. ಅವನು ತುಂಬ ದೊಡ್ಡ ಭಕ್ತನಾಗಿಬಿಟ್ಟ ಮುಂದೆ. ಆಮೇಲೆ ಅಷ್ಟೇ ಅಲ್ಲ, ಅವನು ದೇವಸ್ಥಾನದಲ್ಲಿ ಬಂದು ಸೇವೆ ಮಾಡಲಿಕ್ಕೆ ಶುರು ಮಾಡಿದ, ದೇವಸ್ಥಾನದಲ್ಲೇ ವಾಸ ಮಾಡಲಿಕ್ಕೆ ಶುರು ಮಾಡಿದ. ಅಂದರೆ ಅಷ್ಟು ಪವರ್ಫುಲ್ ಆದಂಥ ಪುಸ್ತಕಗಳು. ಪ್ರಭುಪಾದರ ಒಂದು ಶಕ್ತಿ. ಪ್ರಭುಪಾದರು ಹೇಳ್ತಾ ಇದ್ರು, ನಾನು ಈ ಲೋಕದಿಂದ ಮರೆಯಾಗಿಲ್ಲ, ನಾನು ನನ್ನ ಪುಸ್ತಕಗಳಲ್ಲಿ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಹೇಳ್ತಾರೆ ಅವರು ಪ್ರಭುಪಾದರು, ನೀವು 2 ನಿಮಿಷದಲ್ಲಿ ಯಾರ ಜೀವನವನ್ನು ಕೂಡ ಬದಲಾಯಿಸಬಹುದು, ಪ್ರತಿಯೊಬ್ಬರ ಜೀವನವನ್ನು. ಒಂದು ಪುಸ್ತಕ ಕೊಟ್ಟರೆ ಅವರ ಜೀವನನೇ ಬದಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಇನ್ನೊಂದು ಹೇಳ್ತಾ ಇದ್ರು, ಅವರ ಪುಸ್ತಕಗಳನ್ನೇ ಅವರೇ ಓದ್ತಿದ್ರಂತೆ. ಅವರೇ ಬರೆದಂತಹ ಪುಸ್ತಕಗಳನ್ನ ಅವರೇ ಓದ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಇದು ನನ್ನ ಮಾತುಗಳಲ್ಲ, ಇದು ಕೃಷ್ಣನ ಮಾತುಗಳು ಅಂತ ಹೇಳ್ತಾ ಇದ್ರು. ಕೃಷ್ಣ ಹೇಳಿದ್ದನ್ನು ನಾನು ಓದಬೇಕು. ಬಹಳ ಅದ್ಭುತ ಅದು. ಈ ಪುಸ್ತಕ ಯಥಾರೂಪ ಯಾರಾದರೂ ಓದಿದ್ರೆ, ಪ್ರಭುಪಾದರ ಈ ಪುಸ್ತಕವನ್ನು, ಭಗವದ್ಗೀತೆಯ ಪುಸ್ತಕವನ್ನು ಯಾರಾದರೂ ಓದಿದರೂ ಕೂಡ ಅವರಲ್ಲಿ ಆ ಒಂದು ಕೃಷ್ಣನ ಚೇತನ ಬರೋಕ್ಕೆ ಸಾಧ್ಯ ಇದೆ, ಕೃಷ್ಣ ಚೈತನ್ಯ ಬರೋಕ್ಕೆ ಸಾಧ್ಯ ಇದೆ, ಕೃಷ್ಣ ಪ್ರಜ್ಞೆ ಬರೋಕ್ಕೆ ಸಾಧ್ಯ ಇದೆ. ಇಷ್ಟು ಉತ್ಸಾಹದಿಂದ ಹೇಳ್ತಾ ಇದ್ರು ಅವರು ಇದನ್ನೆಲ್ಲ. ಇನ್ನೊಂದು, ಪ್ರಭುಪಾದರು ಅವರು ತಾವು ಎಂದಿಗೂ ತಾವು ಮಾಡದೇ ಇರುವ ಕೆಲಸವನ್ನು ಮತ್ತೊಬ್ಬರಿಗೆ ಹೇಳ್ತಾ ಇರಲಿಲ್ಲ. ಅಂದರೆ ಅದು ಮಾಡಿ ಗೊತ್ತಿರಬೇಕು ಆ ಕೆಲಸ, ಅದನ್ನು ಮಾತ್ರ ಮತ್ತೊಬ್ಬರಿಗೆ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ರು, ಸೇವೆಯನ್ನು ಕೊಡ್ತಾ ಇದ್ರು. ಸೊ ಮುಂದೆ ಜನರು ಯಾವ ಥರ ಇದ್ದಾರೆ ಇವತ್ತಿನ ದಿವಸ ಅಂದರೆ, ಎಲ್ಲ ತಗೊಳ್ತಾರೆ, ಆದರೆ ಅವರಲ್ಲಿರ್ತಕ್ಕಂಥ ಪರಿವರ್ತನೆ ಆಗೋದಿಲ್ಲ ಇವತ್ತಿನ ದಿವಸ. ನಾವು ಎಷ್ಟೋ ಸಲ ನೋಡ್ತೀವಿ, ಈ ಜಗನ್ನಾಥ ರಥಯಾತ್ರೆ ಹೋಗ್ತಾ ಇರತ್ತೆ, ಬನ್ನಿ ರಥ ಎಳೀರಿ ಅಂತ ಕರಿತೀವಿ ಜನರನ್ನ, ಬರಲ್ಲ. ಅಲ್ಲೇ ನಿಂತು ಕೈಯಾದರೂ ಮುಗಿರಿ ಅಂದರೆ ಕೈ ಮುಗಿಯಲ್ಲ. ನಮ್ಮ ಭಕ್ತರು ಹೋಗಿ ಪ್ರಸಾದ ಕೊಟ್ಟರೆ ಬೇಡ ಅಂತ ಹೇಳ್ತಾರೆ. ಇಂಥ ಜನ ಅಂದರೆ ಅವರಿಗೆ
ಸುಕೃತಿಯನ್ನು ಕೊಡ್ಲಿಕ್ಕೆ ಹೋದರೂ ಕೂಡ ಆ ಸ್ವೀಕಾರ ಮಾಡುವಂಥ ಬುದ್ಧಿ ಅವರಲ್ಲಿಲ್ಲ. ಸೊ ಅಂದರೆ ಪರಿವರ್ತನೆ ಬಿಡಿ ಆದವರು. ಅದಕ್ಕೆ ಹೇಳ್ತಾರೆ ಇವತ್ತಿನ ಯುಗದಲ್ಲಿ ಇಷ್ಟೊಂದು ನಮಗೆ ಮಾಹಿತಿ ಇದ್ದರೂ ಕೂಡ ಜನರು ಇವತ್ತಿನ ಸಂಪರ್ಕ ಕಳೆದುಕೊಂಡವ್ರ ಜೊತೆ ಇದ್ದಾರೆ. ಸೊ ನೋಡಿ, ಇದು ಇವತ್ತಿನ ಯುಗದ ಪರಿಸ್ಥಿತಿ ಅಂತ ಹೇಳ್ತಾರೆ. ಯಾಕಂದರೆ ಇದು ಕಲಿಯುಗ. ಮಾಯಾದೇವಿ ಎಷ್ಟು ನಮ್ಮನ್ನು ಅಟ್ರಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಳೆ ಅಂದರೆ, ನಾವು ಎಷ್ಟು ಹೆಚ್ಚು ಭಕ್ತಿಯಲ್ಲಿ ಹೋಗ್ತೀವಿ ಅಷ್ಟು ಮಾಯಾದೇವಿ ನಮ್ಮನ್ನು ಸ್ಟ್ರಾಂಗ್ ಆಗಿ ಎಳಲಿಕ್ಕೆ ಶುರು ಮಾಡ್ತಾಳೆ. ಇದನ್ನ ಅನುಭವ ಆಗಿರ್ಬೋದು ನಿಮಗೆಲ್ಲರಿಗೂ ಕೂಡ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಕೃಷ್ಣ ಭಕ್ತಿಗೆ ಬರದವರು ಅಥವಾ ಸ್ವೀಕರಿಸದವರು ಎಷ್ಟು ದೌರ್ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ. ಯಾಕಂದರೆ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣ ಪ್ರತ್ಯಕ್ಷವಾಗಿರುವಂಥ ಯುಗ ಇದು. ನಾವೆಲ್ಲರೂ ಕೂಡ ಅಂಥ ಒಂದು ಯುಗದಲ್ಲಿ ಪ್ರಭುಪಾದರು ಕಟ್ಟಿರ್ತಕ್ಕಂಥ ಈ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ನೋಡಿ, ಎಂಥ ಅದ್ಭುತವಾದಂಥ ಚೈತನ್ಯ ಮಹಾಪ್ರಭು ಬಂದಾಗ ಅವ್ರು ಹೇಳಿದರು, ಫ್ರೀಯಾಗಿ ಹಂಚಿದ್ರು. ನವೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮಿನೇ ಗೌರತ್ವಸೇ ನಮೋ ನಮಃ. ಅಟ್ಲೀಸ್ಟ್ ಕೃಷ್ಣ ಬಂದಾಗ ಅವನು ಕಂಡೀಷನ್ ಹಾಕಿದ. ಕೃಷ್ಣ ಏನು ಹೇಳಿದ? ಅವನು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ. ನೀನು ಸರೆಂಡರ್ ಆದರೆ ಮಾತ್ರ ನಾನು ನಿನ್ನ ಪಾಪ ತಗೊಳ್ತೀನಿ. ಚೈತನ್ಯ ಮಹಾಪ್ರಭುಗಳು ಕಂಡೀಷನ್ನೇ ಇಲ್ಲ, ನೋ ಕಂಡೀಷನ್. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಯಾರು ಬಂದರೂ ಅವರಿಗೆ ಕೃಷ್ಣ ಪ್ರೇಮವನ್ನು ಕೊಡಿ. ಅಂಥ ಒಂದು ಯುಗ ಚೈತನ್ಯ ಮಹಾಪ್ರಭುಗಳು ಈ ಯುಗದಲ್ಲಿ ಬಂದು ಮಾಡಿದರು. ನಮಗೆ ಅಂತೆಲ್ಲ ಉಪಕಾರವನ್ನು ಮಾಡಿದರು. ಈ ಒಂದು ಭಾಗ್ಯ ನಮಗೆ ಶ್ರೀಲ ಪ್ರಭುಪಾದರ ಅನುಗ್ರಹದಿಂದ, ಅವರ ಶಿಷ್ಯರ ಕೃಪೆಯಿಂದ ನಮಗೆ ಇವತ್ತಿನ ದಿವಸ ಅದು ಸಿಕ್ಕಿದೆ. ಆದರೆ ಎಷ್ಟೋ ಜನ ಇವತ್ತಿನ ದಿವಸ ಕೃಷ್ಣ ಕಾನ್ಷಿಯಸ್ನೆಸ್ಸಿಗೆ ಬರ್ತಾರೆ. ಬಂದು ಶ್ರೀ ಜಗನ್ನಾಥ ಬಲದೇವ ಸುಭದ್ರಮಯಿ ಕಿ ಜಯ, ಶ್ರೀ ಗೌರಿತಾಯ ಕಿ ಜಯ, ಶ್ರೀ ರಾಧಾ ವಿನೋದ ಭಗವಾನ್ ಕಿ ಜಯ, ಶಿಲ ಪ್ರಭುಪಾದ ಕಿ ಜಯ. ಇನ್ನೂ ಒಂದು ಕಡೆ ಹೇಳ್ತಾರೆ, ಜನರು ಇನ್ನೂ ಕೆಲವೊಬ್ಬರು ದುರ್ಭಾಗ್ಯಶಾಲಿಗಳಿದ್ದಾರೆ ಅಂತೆ. ಕೃಷ್ಣ ಭಕ್ತಿಯಲ್ಲಿ ಬರ್ತಾರೆ, ಬಂದು ಪ್ರಗತಿ ಮಾಡದೇ ಇಲ್ಲ. ಅಂದರೆ ಇವತ್ತಿನ ದಿವಸ ನಾವು ಹೇಳ್ತೀವಿ, ಬಂದಾಗ ಅಟ್ಲೀಸ್ಟ್ ಹರೇ ಕೃಷ್ಣ ಮಹಾಮಂತ್ರ 1 ರೌಂಡ್ ಆದರೂ ಚಾಂಟಿಂಗ್ ಮಾಡಿ ಅಂತ ಹೇಳ್ತೀವಿ. ಅದೇ 1 ರೌಂಡಲ್ಲಿ 4 ವರ್ಷ ಬಿಟ್ಟು ಬಂದರೂ ನಿಮ್ಗೆ ಏನಿದೆ ಪ್ರಭು, ನೀವು ಏನು ಮಾಡ್ತಾ ಇದ್ದೀರಾ ಇವಾಗ ಅಂದರೆ 1 ರೌಂಡ್ ಚಾಂಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿಂದ ಪ್ರಗತಿನೇ ಇಲ್ಲ ಅವರಲ್ಲಿ. ಕೃಷ್ಣ ಭಕ್ತಿಯಲ್ಲಿ ಪ್ರಗತಿ ಇಲ್ಲ. ಅಂದರೆ ಅವರಲ್ಲಿ ಆ ಒಂದು ಹೀರಾ ಅಂತಿಲ್ಲ, ವಜ್ರವನ್ನು ಕೊಟ್ಟರೂ ಕೂಡ ಅವರು ಉಪಯೋಗಿಸುವಂಥ ಆ ಒಂದು ಅವರಲ್ಲಿ ದೌರ್ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ ಪ್ರಭುಪಾದರು. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಎಂಥ ಈ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಎಂಥ ಒಂದು ಭಾಗ್ಯಶಾಲಿಗಳು. ಕೃಷ್ಣ ಭಕ್ತಿ ಎನ್ನುವಂಥ ರತ್ನ ನಮಗೆ ದೊರೆತಿದೆ. ಆ ಕೃಷ್ಣ ಭಕ್ತಿಯಲ್ಲಿ ನಾವು ಪ್ರಗತಿಯನ್ನು ಮಾಡಬೇಕು. ಒಂದು ದಿವಸ ಜುಹು ಬೀಚ್ನಲ್ಲಿ ಪ್ರಭುಪಾದರು ಹೋಗ್ತಾ ಇದ್ರು. ಜುಹು ಬೀಚ್ನಲ್ಲಿ ಹೋಗ್ತಾ ಇದ್ರು, ವಾಕಿಂಗ್ ಮಾಡ್ತಾ ಇದ್ರು. ಅವ್ರ ಜೊತೆ ದೊಡ್ಡ ದೊಡ್ಡ ಭಕ್ತರು ಇರ್ತಾರೆ. ಅವ್ರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಕೃಷ್ಣ ಭಕ್ತನಾಗ್ಲಿಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಉತ್ತರ ಕೊಡಲ್ಲ ಪ್ರಭುಪಾದರು. ಮುಂದೆ ಅವರು ಸ್ವಲ್ಪ ದೂರ ಹೋದ್ಮೇಲೆ ಕಾರ್ನಲ್ಲಿ ಹತ್ಕೊಳ್ಳೋಕೆ ರೆಡಿ ಆಗ್ತಾರೆ. ಆವಾಗ ಮತ್ತೆ ಕ್ವಶನ್ ಕೇಳ್ತಾರೆ, ಪ್ರಭುಪಾದರೆ ಕೃಷ್ಣ ಭಕ್ತರಾಗ್ಲಿಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಅವ್ರು ಪ್ರಭುಪಾದ ಉತ್ತರ ಕೊಡ್ತಾರೆ. ಎಂಥ ಉತ್ತರ ಅಂದರೆ, ಯಾವ ಮಂತ್ರನೂ ಇಲ್ಲ, ದೀರ್ಘ ತತ್ವನೂ ಇಲ್ಲ, ಒಂದೇ ಒಂದು ಸೂತ್ರ, ನಿಮ್ಮಲ್ಲಿ ಆಸೆ ಇರಬೇಕು ಅಂತ ಹೇಳ್ತಾರೆ. ನಾನು ಕೃಷ್ಣ ಭಕ್ತನಾಗಲಿಕ್ಕೆ ಆಸೆ ಇರಬೇಕು. ಆಸೆ ಎಷ್ಟು ಬಲವಾಗಿರುತ್ತೆ ಅಷ್ಟು ಪ್ರಗತಿ ಚೆನ್ನಾಗಿ ಆಗುತ್ತೆ. ಆಸೆ ಇಲ್ಲದೆ ಏನು ನಡೆಯೋದಿಲ್ಲ. ಕೃಷ್ಣ ಭಕ್ತಿಯಲ್ಲಿಯೂ ಕೂಡ ಅದೇ ಥರ ನಾವು. ಅದಕ್ಕೆ ನಾವು ಕೆಲವೊಂದು ಸಲ ಈ ಆತ್ಮಾವಲೋಕನ ಮಾಡ್ಕೋಬೇಕು. ನನಗೆ ಎಷ್ಟು ಬಲವಾದಂಥ ಆಸೆ ಇದೆ. ಯಾಕಂದರೆ ಶಾಸ್ತ್ರಗಳು ಅನ್ನೋದೇನಿದೆಯಲ್ಲ, ಪ್ರಭುಪಾದರ ಗ್ರಂಥಗಳು ಅನ್ನೋದೇನಿದೆಯಲ್ಲ, ಇದರ ಮಹತ್ವವನ್ನು ತಿಳಿಬೇಕಾದ್ರೆ
ಕುರುಕ್ಷೇತ್ರ ಯುದ್ಧ ಆದಮೇಲೆ, ಯಾದವರೊಡನೆ ಜಗಳ ಆದಮೇಲೆ ಕೃಷ್ಣ ಈ ಲೋಕವನ್ನು ತ್ಯಜಿಸ್ತಾನೆ. ಕೃಷ್ಣ ಭೂಮಿಯಿಂದ ನಿರ್ಗಮನ ಆದಮೇಲೆ ಧರ್ಮವನ್ನು ಸ್ಥಾಪನೆಗೆ ಅಗತ್ಯವಿದ್ದ ಎಲ್ಲ ಕಾರ್ಯಗಳನ್ನು ಅವನು ಪೂರೈಸಿರ್ತಾನೆ. ಈ ಲೋಕವನ್ನು ಬಿಟ್ಟು ಹೋದ ತಕ್ಷಣ ಮಾಯಾಶಕ್ತಿಯ ಒಂದು ಶಕ್ತಿ ಹೆಚ್ಚಾಗ್ಬಿಡುತ್ತೆ. ಆ ಮಾಯಾಶಕ್ತಿಯ ಅಂಧಕಾರವನ್ನು ದೂರ ಮಾಡಲಿಕ್ಕೆ ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣ ಹೊರಟ ನಂತರ ಏನು ಬಂತು ಅಂದರೆ, ಕೃಷ್ಣನೇ ಶ್ರೀಮದ್ ಭಾಗವತದ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಅದನ್ನು ಭಾಗವತದಲ್ಲಿನೂ ಕೂಡ ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ಕೃಷ್ಣೇ ಸ್ವಧಾಮೋಪಾಗತೆ ಧರ್ಮ ಜ್ಞಾನಾಧಿಭಿ ಸಹ ಕಲವು ನಷ್ಟ ದೃಶಂ ಏಷ ಪುರಾಣಾರ್ಕೋ ದುನೋದಿತ. ಅಂದರೆ ಕೃಷ್ಣ ತನ್ನ ಧಾಮಕ್ಕೆ ಗೋಲೋಕ ವೃಂದಾವನಕ್ಕೆ ಹೋದಾಗ ಅವರ ರೂಪವೇ ಶ್ರೀಮದ್ ಭಾಗವತಂ ರೂಪದಲ್ಲಿ ಉದಯ ಆಯಿತು ಅಂತ ಹೇಳುತ್ತೆ. ಈಗ ಸೂರ್ಯ ಇದ್ದಾನೆ, ಸೂರ್ಯ ಏನು ಮಾಡ್ತಾನೆ ಅಂದರೆ ಕಲಿಯುಗದ ಇರ್ತಕ್ಕಂಥ ಈ ಒಂದು ಹೊರಗಿನ ಅಂಧಕಾರವನ್ನು ತೆಗಿತಾನೆ. ಆದರೆ ಈ ಅಜ್ಞಾನ ರೂಪದ ಅಂಧಕಾರವನ್ನು ತೆಗಿಬೇಕು ಅಂತಂದರೆ ಅದು ಶಾಸ್ತ್ರಗಳಿಂದ ಮಾತ್ರ ಸಾಧ್ಯ ಅಂತ ಪ್ರಭುಪಾದರು ಹೇಳ್ತಾರೆ. ವಿಶೇಷವಾಗಿ ಭಗವದ್ಗೀತೆಯ ಯಥಾರೂಪ ಮತ್ತು ಭಾಗವತದ ಮೂಲಕ ಪ್ರಭುಪಾದರು ನಮ್ಮಲ್ಲಿರ್ತಕ್ಕಂಥ ಸೂರ್ಯ ಹೇಗೆ ಬೆಳಕನ್ನು ತರ್ತಾನೆ, ಅದೇ ರೀತಿ ನಮ್ಮ ಹೃದಯದಲ್ಲಿ ಬೆಳಕನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಪ್ರಭುಪಾದರು. ನೋಡಿ, ಸಂಸ್ಕೃತವನ್ನು ನಮಗೆ ಓದಕ್ಕೆ ಬರಲ್ಲ. ನೀವು ಡೈರೆಕ್ಟ್ ಸಂಸ್ಕೃತ ಪುಸ್ತಕವನ್ನು ಕೊಟ್ಟರೆ ಓದಕ್ಕೆ ಬರಲ್ಲ. ಅದೇ ಸಂಸ್ಕೃತವನ್ನು ಅವರು ಎಷ್ಟು ಸಲೀಲಾಗಿ ಓದಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಇಂಗ್ಲೀಷ್ನಲ್ಲಿದೆ, ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ಇವತ್ತಿನ ದಿವಸ ಸಂಸ್ಕೃತವನ್ನು ಈವನ್ ಫಾರಿನ್ ಡಿವೋಟೀಸ್ ಕೂಡ ಅಷ್ಟು ಸುಲಭವಾಗಿ ಸಂಸ್ಕೃತವನ್ನು ಓದಲಿಕ್ಕೆ ಸಾಧ್ಯ ಮಾಡಿಕೊಟ್ಟಂಥವರು ಪ್ರಭುಪಾದರು. ಅದಕ್ಕೆ ಪ್ರಭುಪಾದರು ಎಷ್ಟು ಅರ್ಥಗರ್ಭಿತವಾಗಿ ಶಾಸ್ತ್ರಗಳನ್ನು ಸುಲಭವಾಗಿ ನಮಗೆ ಒದಗಿಸ್ತಾ ಇದ್ದಾರೆ. ಸೊ ಇಲ್ಲದೇ ಇದ್ದರೆ, ಪ್ರಭುಪಾದರು ಇಲ್ಲದೇ ಇದ್ದರೆ, ಮಾಹಿತಿ ಇಲ್ಲದೇ ಇದ್ದರೆ, ಅವ್ರು ಹೇಳ್ತಾರೆ, ಒಂದು ಕಡೆ ಭಕ್ತರು ಹೇಳ್ತಾರೆ, ನಮ್ಮ ತಲೆ ಮೇಲೆ ಭಾರ ಅಂತ. ಸೊ ಕೆಲವೊಂದು ಸಲ ನಾವು ಏನು ಮಾಡ್ತೀವಿ, ಪ್ರಭುಪಾದರು ಸಿಕ್ಕಂಥ ಮಾಹಿತಿಯನ್ನು ಪಡಿತೀವಿ, ಇನ್ನೊಂದು ಕಡೆ ಇನ್ನೊಂದು ಮಾಹಿತಿ ಸಿಗ್ತಾ ಇದ್ದರೆ ಆ ಮಾಹಿತಿಯನ್ನು ಪಡಿತೀವಿ ಅಂತ ಹೇಳ್ತಾರೆ. ಸೊ ಇದೇ ರೀತಿ ಅವರು ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ನಾವು ಸರಿಯಾದ ದಾರಿಯನ್ನು ತೋರಿಸ್ಲಿಕ್ಕೆ ಎರಡು ವಿಧಾನ, ಒಂದು ಶಸ್ತ್ರ, ಇನ್ನೊಂದು ಶಾಸ್ತ್ರ. ಶಸ್ತ್ರವನ್ನು ಯಾಕೆ ಬಳಸ್ತಾರೆ ಅಂದರೆ ಪ್ರಾಣಿಗಳಿಗೆ ಅಥವಾ ಪ್ರಾಣಿಗಳಂತೆ ವರ್ತಿಸುವವರಿಗೆ ಶಸ್ತ್ರಗಳನ್ನ ಬಳಸ್ತಾರೆ. ಶಾಸ್ತ್ರವನ್ನು ಯಾಕೆ ಬಳಸ್ತಾರೆ ಅಂದರೆ ಮನುಷ್ಯರನ್ನು ಪ್ರಾಣಿಗಳ ಆಗದಂತೆ ಮಾಡಲಿಕ್ಕೆ ಶಾಸ್ತ್ರಗಳನ್ನ ಬಳಸ್ತಾರೆ. ಅದಕ್ಕೆ ಶಾಸ್ತ್ರಗಳನ್ನು, ಪ್ರಭುಪಾದರು ಬರೆದಂತಹ ಶಾಸ್ತ್ರಗಳನ್ನು ಬದಿಗಿಟ್ಟರೆ ಜನರು ಕೂಡ ಪ್ರಾಣಿಗಳಂತೆ ವರ್ತನೆ ಮಾಡ್ತಾರೆ, ಅವರ ಮೇಲೆ ಶಸ್ತ್ರ ಬೇಕಾಗತ್ತೆ. ಹಾಗಾಗಿ ಶಾಸ್ತ್ರ ಇಲ್ಲದಿದ್ದರೆ ಶಸ್ತ್ರ ಕೆಲಸ ಮಾಡುತ್ತೆ. ಸೊ ಇಲ್ಲಾಂದರೆ ಶಸ್ತ್ರ ಅಂದರೆ ಏನು? ಶಸ್ತ್ರ ಅಂದರೆ ಈ ಭೌತಿಕ ಜಗತ್ತಿನಲ್ಲಿ ಮೂರು ಶಸ್ತ್ರ. ಆಧ್ಯಾತ್ಮಿಕ, ಯಾಕಂದರೆ ಮಾಯಾದೇವಿ ಇದನ್ನು ದಾಟೇ ಹೋಗ್ಬೇಕು ನಾವು. ಒಂದು ಆಧ್ಯಾತ್ಮಿಕ, ಆದಿ ಭೌತಿಕ ಆ್ಯಂಡ್ ಆದಿ ದೈವಿಕ. ಈ ಕ್ಲೇಶಗಳೇನಿದೆಯಲ್ಲ, ಇದು ಯಾವಾಗಲೂ ನಮ್ಮಲ್ಲಿ ಆಗ್ತಾನೆ ಇರುತ್ತೆ, ಈ ಕ್ಲೇಶಗಳು ನಡೀತಾನೆ ಇರುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ ಒಂದು ಕಡೆ 7ನೇ ಅಧ್ಯಾಯದಲ್ಲಿ, ದೈವಿ ಯಶ ಗುಣಮಯಿ ಮಮ ಮಾಯ ದುರತ್ತೆಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ಅಂದರೆ ಏನರ್ಥ? ಈ ಗುಣಗಳೇನಿದೆಯಲ್ಲ, ಗುಣಗಳನ್ನು ದಾಟೋದು ತುಂಬ ಕಷ್ಟ ಅಂತ ಹೇಳ್ತಾನೆ. ಈ ಗುಣಗಳನ್ನು ದಾಟಿ ಹೋಗೋದು ಯಾವುದು? ಸತ್ವ, ರಜ ಮತ್ತು ತಮ ಗುಣ. ಇವನು ದಾಟೋದು ತುಂಬ ಕಷ್ಟ. ಯಾಕಂದರೆ ಮಾಯಾದೇವಿ ಅದನ್ನು ಬಿಟ್ಬಿಟ್ಟಿರ್ತಾಳೆ ನಮ್ಮನೆ ಹಿಡ್ಕೊಳ್ಳೋಕ್ಕೆ, ಮೂರು ಗುಣಗಳನ್ನು. ಸೊ ಅದಕ್ಕೆ ಈ ಗುಣಗಳನ್ನ ದಾಟೋದು ತುಂಬ ಕಷ್ಟ. ಯಾರು ನನಗೆ ಶರಣಾಗ್ತಾರೆ ಅವರು ಈಸಿಲಿ ಈ ಇದನ್ನು ದಾಟಿ ಬರ್ಬೋದು ಅಂತ ಭಗವಂತ ಹೇಳಿದ್ದು 7ನೇ ಅಧ್ಯಾಯದಲ್ಲಿ. ಅದಕ್ಕೆ
ಶಾಸ್ತ್ರದ ಆಶ್ರಯಗಳನ್ನ ನಾವು ತಗೊಂಡಾಗ ಇವೆಲ್ಲ ಜ್ಞಾನಗಳು ನಮಗೆ ಬರುತ್ತೆ, ದಾರಿದೀಪಗಳಾಗತ್ತೆ. ಸೊ ಇಲ್ಲಿ ಹೇಳ್ತಾರೆ ಅವರು ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಪುಸ್ತಕ ಅಂದರೆ ಪೂರ್ತಿ ಪುಸ್ತಕ ನೀವು ಓದಬೇಕು ಅಂತೂ ಇಲ್ಲ. ಫಾರಿನವ್ರಿಗೆ ಹೇಳ್ತಾ ಇದ್ರು, ಒಂದು ಪುಟ, ಒಂದು ಸಾಲು, ಒಂದು ಕಡೆಗೆ ಒಂದು ಪದ ಓದಿದ್ರೂ ಸಾಕು, ಕೃಷ್ಣ ಪ್ರತಿಯೊಂದು ಪದದಲ್ಲಿಯೂ ಕೂಡ ಇದ್ದಾನೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ರು. ಇದು ಪ್ರಭುಪಾದರು ನಮಗೆ ಕೊಟ್ಟಂಥ ಒಂದು ದಯೆ. ಮುಂದೆ ಅಕಸ್ಮಾತ್ ಯಾರಿಗಾದರೂ ನೀವು ಪುಸ್ತಕವನ್ನು, ಪ್ರಭುಪಾದರ ಒಂದು ಶಾಸ್ತ್ರವನ್ನು, ಬರೆದಂಥ ಶಾಸ್ತ್ರವನ್ನು ಕೊಟ್ಟರೆ ಅವರು ಅಕಸ್ಮಾತ್ ಅದನ್ನು ತೆಗೆದು ನೋಡಿದರೂ ಕೂಡ ಯಶಸ್ಸಿನ ಲಾಭ ಅಂತ ಹೇಳ್ತಾರೆ ಪ್ರಭುಪಾದರು. ಅವರು ತಕ್ಷಣ ಗೋಲೋಕಕ್ಕೆ ಹೋಗದಿದ್ದರೂ ಕೂಡ ಅಟ್ಲೀಸ್ಟ್ ಕೃಷ್ಣ ಪ್ರಜ್ಞೆಯಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರ ಗುರುಗಳು ಹೇಳ್ತಾ ಇದ್ರು, ಪ್ರಚಾರವೇ ನಮ್ಮ ಜೀವನ ಅಂಥೇಳಿ. ಅದಕ್ಕೆ ಪ್ರಚಾರ ಮಾತ್ರ ಅವರು ಮಾಡ್ತಾ ಇದ್ರು. 70 ವರ್ಷ ವಯಸ್ಸಾಗುವವರೆಗೂ ಕೂಡ ಅವ್ರು ಏನು ಮಾಡಲಿಲ್ಲ ನಾನು ಅಂತ ವ್ಯಥೆ ಪಡ್ತಾರೆ ಪ್ರಭುಪಾದರು. ಒಂದು ಕಡೆ ನಾನು ಏನೂ ಮಾಡಲಿಲ್ಲ 70 ವರ್ಷದವರೆಗೆ, ಗುರುದೇವರ ಆಜ್ಞೆಯನ್ನು ಪಾಲಿಸಿ 70 ವರ್ಷ ಆದಮೇಲೆ ನಾನು ಪ್ರಚಾರ ಆರಂಭಿಸಿದೆ ಅಂತ ಹೇಳ್ತಾರೆ. ಆದರೆ ನೀವು ಪ್ರಭುಪಾದ ಲೀಲಾಮೃತ ಓದಿದರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು ಪುಸ್ತಕಗಳನ್ನ ಪ್ರಿಂಟ್ ಮಾಡಲಿಕ್ಕೆ ದುಡ್ಡಿರಲಿಲ್ಲ ಅವ್ರ ಹತ್ರ. ಕಲೆಕ್ಟ್ ಮಾಡಿ ಅಲ್ಲಿ ಅವ್ರ ಹತ್ರ ಇವ್ರ ಹತ್ರ ಸ್ವಲ್ಪ ಕಲೆಕ್ಟ್ ಮಾಡಿ ಪೇಪರ್ಗಳನ್ನ ತಗೊಂಡೋಗಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೊಟ್ಟು ಅಲ್ಲಿ ಕೂತ್ಕೊಂಡು ಎಲ್ಲ ಪ್ರೂಫ್ ಎಲ್ಲ ಚೆಕ್ ಮಾಡಿ ಪುಸ್ತಕಗಳನ್ನ ಬೈಂಡಿಂಗ್ ಮಾಡಿ ಹೋಗಿ ಪುಸ್ತಕಗಳನ್ನ ಮಾರಿ ಇದೆಲ್ಲವನ್ನ ಮಾಡಿದ್ದಾರೆ ಕಷ್ಟಪಟ್ಟು. ಅವ್ರು ಹೇಳ್ತಾ ಇದ್ದಾರೆ, ನಾನು ಏನೂ ಮಾಡಲಿಲ್ಲ 70 ವರ್ಷ ಆಗುವವರೆಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವರು ಪ್ರಚಾರ ಮಾಡೋವರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು. ಒಬ್ರು ಯಾರೋ ವಿಯೆಟ್ನಾಮಿಗೆ ಹೋಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದಾಗ ಪ್ರಭುಪಾದರು ತುಂಬ ಸಂತೋಷ ಪಡ್ತಾರೆ. ಪ್ರಚಾರಕ್ಕಾಗಿ ಯಾರು ಅಪಾಯವನ್ನು ತೆಗೆದುಕೊಳ್ಳಲು ಸಿದ್ಧರಿರ್ತಾರೆ ಅವರಿಗೆ ಎಲ್ಲ ಸೌಲಭ್ಯವನ್ನು ಒದಗಿಸ್ಕೊಡ್ತಾರೆ. ತುಂಬ ಇವನ್ ನಾವು ಆಸ್ಟ್ರೇಲಿಯಾದಲ್ಲಿದ್ದಾಗ ಎಷ್ಟೋ ಜನ ಡಿವೋಟೀಸ್ ಕೂಡ ಜೈಲಲ್ಲಿ ಹಾಕಿದರು, ಹೊಡೆದರು. ಆದರೆ ಪ್ರಭುಪಾದರು ಎಲ್ಲರಿಗೂ ಕೂಡ ಒಂದು ಉತ್ತೇಜನವನ್ನು ಕೊಟ್ಟು, ಏನೂ ಹೆದರ್ಕೋಬೇಡಿ ನೀವು, ನಾನಿದ್ದೀನಿ ಅಂತ ಹೇಳ್ತಾ ಇದ್ರು. ಆಮೇಲೆ ಪ್ರಭುಪಾದರು ಎಂದಿಗೂ ತಪ್ಪುಗಳನ್ನು, ಯಾರು ತಪ್ಪು ಮಾಡಿದರೆ ಆ ತಪ್ಪನ್ನು ಹಿಡ್ಕೊಂಡು ಕೊಡ್ತಾ ಇರಲಿಲ್ಲ, ಮರೆತು ಬಿಡ್ತಾ ಇದ್ರು. ಅವ್ರನ್ನ ತಿದ್ತಾ ಇದ್ರು, ತಪ್ಪನ್ನು ತಿದ್ದುತ್ತಾ ಇದ್ರು. ಮತ್ತೆ ಎಂದಿಗೂ ಕೂಡ ಅವನು ಆ ತಪ್ಪು ಮಾಡಿದ್ದಿಲ್ಲ ಅಂಥೇಳಿ ನೀವು ಅವ್ರಿಗೆ ಹೇಳ್ತಾ ಇರಲಿಲ್ಲ ಪ್ರಭುಪಾದರು. ಅಂದರೆ ಎಂದಿಗೂ ಕೂಡ ಅದನ್ನು ಎತ್ತಾ ಇರಲಿಲ್ಲ, ಆ ವಿಷಯವನ್ನು, ತಪ್ಪು ಮಾಡಿದ್ದನ್ನು. ಆಮೇಲೆ ಅವರು ಆಲ್ವೇಸ್ ಧನಾತ್ಮಕವಾಗಿ ಉತ್ತೇಜನ ಮಾಡ್ತಾ ಇದ್ರು. ಯಾವ ಅಂಶವನ್ನು ಭಕ್ತಿ ಹೆಚ್ಚು ಮಾಡುತ್ತೆ ಅದಕ್ಕೆ ಉತ್ತೇಜನ ಕೊಡ್ತಾ ಇದ್ರು. ಅದಕ್ಕೆ ಒಂದು ಕಡೆ ಒಬ್ಬ ಭಕ್ತ ಹೇಳ್ತಾರೆ, ಪ್ರಭುಜಿ 4 ಭಕ್ತರು ಜಪ ಮಾಡ್ತಾ ಇದ್ರು ಕೂಡ ಕೃಷ್ಣ ಭಕ್ತಿಯನ್ನು ಬಿಟ್ಟುಬಿಟ್ಟಿದ್ದಾರೆ, ಯಾವುದೋ ಬೇರೆ ವಿಷಯವನ್ನು ಕೇಳಿ ಕೃಷ್ಣ ಭಕ್ತಿಯನ್ನು ಬಿಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ರು, ನಿಮಗೆ ಏನೇ ಸಂಶಯಗಳಿದ್ರೂ ಕೂಡ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಆ ಸಂಶಯಗಳನ್ನು ನಿವಾರಿಸಿಕೊಳ್ಳಿ. ಹೊರಗಡೆ ಹೋಗುವಂಥ ವಿಷಯ ಇಲ್ಲ, ಹೊರಗಡೆ ಹೋಗುವಂಥ ಕೇಳುವಂಥ ವಿಷಯ ಇಲ್ಲ ಅಂತ ಹೇಳ್ತಾ ಇದ್ರು ಯಾವಾಗಲೂ ಕೂಡ. ಆಮೇಲೆ ಒಂದು ಸಲ ಒಬ್ಬ ಚಿಕ್ಕದಾದಂಥ ಒಂದು ಸಣ್ಣ ಎಕ್ಸಾಂಪಲನ್ನು ಅವ್ರು ಕೊಟ್ಟರು. ಒಬ್ಬ ಭಿಕ್ಷುಕ ಒಂದು ದೇವಸ್ಥಾನದ ಹೊರಗೆ ಭಿಕ್ಷೆಯನ್ನು ಬೇಡ್ತಾ ಇರ್ತಾನಂತೆ. ಒಬ್ಬ ಅಮೇರಿಕನ್ ಪ್ರವಾಸಿ ಅವನಿಗೆ ಬಂದು $100 ಭಿಕ್ಷೆಯಲ್ಲಿ ಪಾತ್ರೆಯಲ್ಲಿ ಹಾಕ್ತಾನೆ. $100 ಅವನಿಗೆ ಗೊತ್ತಿರಲಿಲ್ಲ, ಇದ್ರ ವ್ಯಾಲ್ಯೂ ಏನಂತ ಗೊತ್ತಿರಲಿಲ್ಲ. ಇವತ್ತಿನ ವ್ಯಾಲ್ಯೂ $100 ಹಾಕಿದರೆ 9,000 ರೂಪಾಯಿ. ಅವನು ಎದುರುಗಡೆ ಅಂಗಡಿಗೆ ಹೋದ, ಯಾರೋ ಬಂದು ನನಗೆ ಈ ನೋಟನ್ನು ಕೊಟ್ಟಿದ್ದಾರೆ, ಈ ನೋಟನ್ನು ತಗೊಂಡು ನನಗೆ 500 ರೂಪಾಯಿ ಕೊಡ್ತೀರಾ ಅಂತ ಕೇಳಿದವನು. ಹಾಗೆ ಇದರಲ್ಲಿ ಲಾಭ ಆಗಿದ್ದ್ಯಾರಿಗೆ? ಅಂಗಡಿಯವನಿಗೆ. ನೋಡಿ, ಅವ್ರು ಹೇಳ್ತಾರೆ, ಕೆಲವೊಮ್ಮೆ ಇಂಥ ಒಂದು ಅಮೂಲ್ಯವಾದಂಥ ಜ್ಞಾನ ಪ್ರಭುಪಾದರ ಒಂದು ಪುಸ್ತಕಗಳಲ್ಲಿ ಅಡಗಿದೆ. ಜನ ಇದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ.
ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಅವರು, ಆ ಭಿಕ್ಷುಕನಂತೆ ಆ ಪುಸ್ತಕಗಳ ಮೌಲ್ಯ ನಮ್ಮ ಜನರಿಗೆ ತಿಳಿದಿಲ್ಲ ಅಂತ ಹೇಳ್ತಾರೆ. ಶಾಸ್ತ್ರದ ಆಶ್ರಯ ಇರಲಿಲ್ಲ ಅಂತಂದರೆ ನಾವು ಕೂಡ ಭಕ್ತಿಯನ್ನು ಅಗ್ಗದ ವಸ್ತುವಿಗೆ ಬದಲಾಯಿಸಿಬಿಡ್ತೀವಿ ಅಂತ ಪ್ರಭುಪಾದರು ಎಷ್ಟು ಕಡೆ ಇವನ್ನೆಲ್ಲ ಹೇಳ್ತಾರೆ. ಆಮೇಲೆ ಶಾಸ್ತ್ರಿಗಳು ಅಂದರೆ ಎಷ್ಟು ಜನ ಉಡುಪಿಗೆ ಹೋಗಿದ್ದೀರಾ? ಉಡುಪಿಗೆ ಹೋಗಿದ್ದೀರಾ? ಉಡುಪಿಯಲ್ಲಿ ನೀವು ಕೃಷ್ಣನನ್ನು ಯಾವ ರೀತಿಯಾಗಿ ನೋಡ್ತೀರಾ? ಕಿಂಡಿ ಮೂಲಕ ಮಾತ್ರ ನೋಡ್ತೀರಾ, ಚಿಕ್ಕ ಕಿಂಡಿ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಶಾಸ್ತ್ರಿಗಳು ದೇವರನ್ನು ಕಿಟಕಿಯ ಮೂಲಕ ನೋಡುವ ಥರ ಅಂತ ಹೇಳ್ತಾರೆ. ಕಿಟಕಿಯಿಂದ ಹೊರಗಡೆ ನೋಡಿದಾಗ, ಈಗ ಹೊರಗಡೆ ನೋಡ್ತೀವಿ ನಾವು, ಹಸಿರು ಕಾಣುತ್ತೆ. ಕೆಲವೊಂದು ಸಲ ಹೇಳ್ತಾರೆ, ಇವನ್ ಕಂಪ್ನಿಗಳಲ್ಲಿ ಹೇಳ್ತಾರೆ, ಅದರ್ ಸೈಡ್ ಆಫ್ ದ ಫೆನ್ಸ್ ಇಸ್ ವೆರಿ ಗ್ರೀನ್ ಅಂತೇಳಿ. ಸೊ ಅಂದರೆ ಹೊರಗಡೆ ಎಲ್ಲ ಹಸಿರು ಕಾಣುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಶಾಸ್ತ್ರಗಳಿಂದ ಆಧ್ಯಾತ್ಮಿಕ ಜಗತ್ತು ನಮಗೆ ತಿಳಿತಾ ಹೋಗುತ್ತೆ. ಎಲ್ಲಿ ಕೃಷ್ಣ, ಲೋಕಗಳೆಷ್ಟು, ಕೃಷ್ಣನ ಲೋಕಗಳಲ್ಲಿ ಏನು ನಡೀತಾ ಇದೆ. ಇವತ್ತಿನ ದಿವಸ ನಾವು ಇಲ್ಲಿ ಕೂತ್ಕೊಂಡು ಒಂದು ಲೀಲೆಗಳನ್ನ ಕೇಳ್ತಾ ಇದ್ದೇವೆ ಅಂತಂದರೆ ಅಕಸ್ಮಾತಾಗಿ ಪೂತನೆ ಬಂದು ಕೃಷ್ಣನಿಗೆ ವಿಷ ಉಣಿಸುವಂಥ ಲೀಲೆಯನ್ನು ನಾವು ಕೇಳ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ಆ ಚಿತ್ರಕ್ಕೆ ನಿಮ್ಮ ಕಣ್ಣು ಬಂದಿದೆ. ಅದೇ ಒಂದು ಲೀಲೆ ಇವತ್ತಿನ ದಿವಸ ಮತ್ತೊಂದು ಬ್ರಹ್ಮಾಂಡದಲ್ಲಿ ನಡೀತಾ ಇರಬಹುದು. ಎಷ್ಟೋ ಬ್ರಹ್ಮಾಂಡಗಳು ಮಹಾವಿಷ್ಣುವಿನ ರೋಮದಿಂದ ಬ್ರಹ್ಮಾಂಡಗಳು ಬರ್ತಾ ಇರುತ್ತೆ. ಹಾಗೆ ಕೃಷ್ಣನ ಲೀಲೆಗಳು ಸದಾ ನಡೀತಾನೇ ಇರುತ್ತೆ, ಯಾವಾಗಲೂ ನಡೀತಾ ಇರುತ್ತೆ. ಅದಕ್ಕೆ ಸೊ ಅವ್ರು ಹೇಳ್ತಾರೆ, 2 ಗುಣ ಅವಶ್ಯ ಅಂತ ಹೇಳ್ತಾರೆ. ಮನುಷ್ಯನಿಗೆ 2 ಗುಣ ಅವಶ್ಯ. ಏನು, ಯಾವ ಗುಣ ಅವು? ಒಂದು ವಿನಯ ಯಾರ ಹತ್ರ ಇರುತ್ತೆ ಅವರಲ್ಲಿ ಜ್ಞಾನ ಪ್ರವೇಶ ಮಾಡುತ್ತೆ. ಅದಕ್ಕೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಅಂತ ಹೇಳ್ತಾರೆ. ಅದಕ್ಕೆ ಶಕ್ತಿ ಏನಿದೆಯಲ್ಲ, ನಮ್ಮಲ್ಲಿ ಕೇಳುವಂಥ ಶಕ್ತಿ ಇರಬೇಕು. ಎರಡನೇದು ವಿನಯ ಇರಬೇಕು. ಆಮೇಲೆ ಮಾರ್ಗದರ್ಶನ ಸ್ವೀಕಾರ ಶಕ್ತಿ ಇರಬೇಕಂದ್ರೆ ಆ ಶಕ್ತಿ. ಆಮೇಲೆ ಪರಿವರ್ತನೆ ಆಗುತ್ತೆ. ನಮ್ಮಲ್ಲಿ ಓದುವುದು, ಕೇಳುವುದು, ಗ್ರಹಿಸುವುದು, ಅನುಸರಿಸುವುದು ಇವೆಲ್ಲವೂ ಕೂಡ ಶಾಸ್ತ್ರಗಳಿಂದ ಬರುತ್ತೆ. ಪ್ರಭುಪಾದರ ಬುಕ್ಸ್ಗಳನ್ನ ಓದಿದಾಗ ಬರುತ್ತೆ. ಅಕಸ್ಮಾತಾಗಿ ನಾವು ಶಾಸ್ತ್ರದ ದಾರಿಯನ್ನು ಬಿಟ್ಟರೆ ಎಷ್ಟೋ ಜನ ತಪ್ಪು ಮಾರ್ಗವನ್ನು ಹಿಡಿತಾರೆ. ಸೊ ಅದಕ್ಕೆ ಭಾಳ ಅದ್ಭುತವಾಗಿ ಅವ್ರು ಹೇಳ್ತಾರೆ ಒಂದು ಕಡೆ, ಶ್ರವಣಂ ಅನ್ನೋದು ಮೊದಲ ಗುಣ ಅಂತ. ಶಾಸ್ತ್ರ ಎನ್ನುವುದನ್ನು ಕೇಳುವುದರಿಂದ ಅದು ಹೃದಯಕ್ಕೆ ಪ್ರವೇಶ ಮಾಡುತ್ತೆ ಆ ಜ್ಞಾನ. ಸೊ ಓದುವುದರಿಂದ ಅಥವಾ ಕೇಳುವುದರಿಂದ ಜ್ಞಾನ ಹೃದಯಕ್ಕೆ ಪ್ರವೇಶ ಮಾಡುತ್ತೆ. ಅಥವಾ ಈ ಶ್ರವಣವನ್ನು ನಾವು ಮರೆತು ಬಿಟ್ಟರೆ ಮನಸ್ಸು ಮತ್ತೆ ನನ್ನ ಹಳೆಯ ಸ್ವಭಾವಕ್ಕೆ ಹೋಗುತ್ತೆ. ಅಜ್ಞಾನ, ಸಂಶಯ, ದೌರ್ಬಲ್ಯ ಇವನ್ನೆಲ್ಲ ಹಿಡಿದಿಟ್ಕೊಳ್ಳುತ್ತೆ. ಪ್ರಭುಪಾದರು ಹೇಳ್ತಾರೆ. ಅದಕ್ಕೆ ಪ್ರತಿ ದಿವಸ ಸ್ವಲ್ಪವಾದರೂ ಕೂಡ ನಿಮಗೆ ಎಷ್ಟು ಟೈಮ್ ಇರುತ್ತೆ, 10 ನಿಮಿಷ ಇದೆಯಾ, 15 ನಿಮಿಷ ಇದೆಯಾ, 20 ನಿಮಿಷ ಇದೆಯಾ, ಶಾಸ್ತ್ರದ ಶ್ರವಣ ಮಾಡಬೇಕು ಅಥವಾ ಪಠಣ ಮಾಡಬೇಕು. ಪಠಣ ಅಂದರೆ ಓದುವುದು, ಶ್ರವಣ ಅಂದರೆ ಕೇಳೋದು. ಸೊ ಭಗವದ್ಗೀತೆ, ಭಾಗವತ, ಪ್ರಭುಪಾದರ ಪುಸ್ತಕಗಳು ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಇವೆಲ್ಲನೂ ಕೂಡ ಶಬ್ದ ರೂಪದ ಅವತಾರಗಳು ಅಂತ ಹೇಳ್ತಾರೆ ಪ್ರಭುಪಾದರು. ಸೊ ವಿನಯ ಇರಲಿಲ್ಲ ಅಂದರೆ ಕಲಿಕೆ ಅಸಾಧ್ಯ ಅಂತ ಹೇಳ್ತಾರೆ. ಜ್ಞಾನ ನಮ್ಮಲ್ಲಿ ಹೃದಯದಲ್ಲಿ ಪ್ರವೇಶ ಮಾಡಬೇಕು ಅಂತಂದರೆ ಮನುಷ್ಯನಲ್ಲಿ ವಿನಯ ಬೇಕು. ಸೊ ನನಗೇನು ಗೊತ್ತಿಲ್ಲ ಅಂಥೇಳಿ ನಾವು ಯಾರ್ದರ ಹತ್ರ ಹೇಳುವಾಗ ಕೂತ್ಕೋಬೇಕು. ನನಗೆ ಗೊತ್ತಿದೆ ಅಂತೇಳಿ ಕೂತ್ಕೊಂಡ್ರೆ ಯಾವುದು ಕಿವಿಯಲ್ಲಿ ಹೇಳಲ್ಲ, ಹೃದಯದಲ್ಲಿ ಹೇಳಲ್ಲ. ಅದಕ್ಕೆ ನನಗೆ ಏನೂ ಗೊತ್ತಿಲ್ಲ. ಇವನ್ ನೀವು 2 ಸಲ ನೀವು ಕೃಷ್ಣನ ಶಬ್ದ ನಿಮಗೆ ಕಿವಿಗೆ ಬಿದ್ದರೆ ಸಾಕು. ಹಾಗೆ ಹೇಳ್ತಾರೆ ಪ್ರಭುಪಾದರು, ನನಗೆಲ್ಲ ಗೊತ್ತಿದೆ ಅನ್ನುವಂಥ ಭಾವ ಬೇಡ, ನನಗೆ ಏನೂ ಗೊತ್ತಿಲ್ಲ ಅಂತ ಭಾವದಿಂದ ನೀವು ಕೇಳ್ರಿ ಅಂತ ಹೇಳ್ತಾರೆ ಪ್ರಭುಪಾದರು. ಇನ್ನೊಂದು ಕಡೆ ಹೇಳ್ತಾರೆ ಪ್ರಭುಪಾದರು, ಶಾಸ್ತ್ರವಿಲ್ಲದ ಭಕ್ತಿ ಬೇರು ಇಲ್ಲದ ಮರ. ಬೇರೆ ಇರಲಿಲ್ಲ ಅಂದರೆ ಮರ ಬಿದ್ದೋಗುತ್ತೆ. ಅದಕ್ಕೆ ಇದೆಲ್ಲನೂ ಕುಸಿದು ಬಿಡುತ್ತೆ. ಶಾಸ್ತ್ರವಿರುವ ಭಕ್ತಿ ಪರ್ವತದಂತೆ ಸ್ಥಿರ ಅಂತ ಹೇಳ್ತಾರೆ. ಅದಕ್ಕೆ 2 ಅಂಶಗಳು ಶಾಸ್ತ್ರಗಳಲ್ಲಿ. ಒಂದು ಇನ್ಫಾರ್ಮೇಷನ್, ಮಾಹಿತಿ. ಎರಡನೇದ್ದು ಟ್ರಾನ್ಸ್ಫಾರ್ಮೇಷನ್, ರೂಪಾಂತರ, ಪರಿವರ್ತನೆ.
ಸೊ ಮಾಹಿತಿ ಮಾತ್ರ ತಲೆ ತುಂಬತ್ತೆ, ರೂಪಾಂತರ ಹೃದಯಕ್ಕೆ ಇಳಿಯತ್ತೆ, ಪರಿವರ್ತನೆ ಹೃದಯಕ್ಕೆ ಇಳಿಯತ್ತೆ, ಮಾಹಿತಿ ತಲೆಯಲ್ಲಿ ತುಂಬತ್ತೆ. ಇವೆರಡನ್ನೂ ಜೋಡಿಸುವ ಸೇತುವೆ ಯಾವುದು ಅಂದರೆ ಅಪ್ಲಿಕೇಶನ್. ನಾವು ಏನು ಕೇಳಿರ್ತೀವಿ, ಏನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂತಿರುತ್ತೆ, ಎರಡು ಜೋಡಣೆ ಆಗಬೇಕು ಅಂತಂದರೆ ಆ ಒಂದು ಕಲ್ತಂಥ ಇದನ್ನು ನಾವು ಅಪ್ಲಿಕೇಶನ್ನಲ್ಲಿ ಹಾಕಬೇಕು. ಇವತ್ತು ನಾವು ಓದ್ತೀವಿ, ಇವತ್ತು ಕೇಳ್ತೀವಿ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು ಅಂತ ಕೇಳ್ತೀವಿ. ಕೇಳಿ ಇಲ್ಲೇ ಹೊರಗಡೆ ಹೋದ ತಕ್ಷಣ ನಾವು ಅದನ್ನು ಇಲ್ಲೇ ಮರೆತು ಬಿಟ್ಟು ನಾವು ಮನೆಗೆ ಹೋಗ್ಬಿಟ್ರೆ ಮತ್ತೆ ನಾವು ಏನು ಮಾಡ್ತಾ ಇದ್ವಿ ಅದನ್ನೇ ಮಾಡ್ತೀವಿ ಮನೆಯಲ್ಲಿ. ಸೊ ಅಪ್ಲಿಕೇಶನ್ ಇರಲಿಲ್ಲ ಅಂದರೆ ತುಂಬ ಕಷ್ಟ. ಓದಿದ್ದನ್ನು ಅನುಸರಿಸಬೇಕು, ಕೃಷ್ಣ ಭಕ್ತಿ ಜೀವಂತವಾಗಿರುತ್ತೆ. ಇದೆಲ್ಲ ನಾನು ಹೇಳಿದ್ದಲ್ಲ, ಎಲ್ಲೋ ಪ್ರಭುಪಾದರು ಹೇಳಿದ್ದನ್ನು ಕಲೆಕ್ಟ್ ಮಾಡಿ ಇವತ್ತಿನ ದಿವಸ ನಿಮ್ಮ ಮುಂದೆ ಹೇಳ್ತಾ ಇದೆ. ಅನುಸರಿಸದಿದ್ದರೆ ಶಾಸ್ತ್ರ ಮನಸ್ಸಿನಲ್ಲಿ ಉಳಿಯೋದಿಲ್ಲ. ಇವಾಗಲೇ 1 hour ಮುಂಚೆ ಓದಿದ್ದು ಈಗ ಗೊತ್ತಾಗಿರಲ್ಲ. ಹಂಗೆ ಮನಸ್ಸಿನ ಶಕ್ತಿ ಹಾಕಿದ್ದಾನೆ. ಯಾಕಂದರೆ ಸರ್ವಸ್ಯ ಚಾಹಮೃತಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ. ಮರು ಹಾಕಿದ್ದಾನೆ ದೇವರು, ನೆನಪು ಕೂಡ ಹಾಕಿದ್ದಾನೆ. ನೆನಪು ಹಾಕಿದ್ದಾನೆ, ಮರು ಹಾಕಿದ್ದಾನೆ. ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ. ಅದಕ್ಕೆ ಆದಷ್ಟು ಅದನ್ನು ಅನುಸರಣೆ ನಾವು ಮಾಡಿದರೆ, ಅಪ್ಲಿಕೇಶನ್ನಲ್ಲಿ ಹಾಕಿದರೆ ನೆನಪಿರುತ್ತೆ. ನಾವು ಏನು ಓದ್ತೀವಿ ಅದನ್ನು ಅಪ್ಲೈ ಮಾಡಬೇಕು. ಅದಕ್ಕೆ ಶಾಸ್ತ್ರ ನಮ್ಮ ಒಳಗಿರತಕ್ಕಂಥ 3 ಕತ್ತಲೆಗಳನ್ನು ಹೊರಗೆ ಹಾಕುತ್ತೆ. ಶಾಸ್ತ್ರನ ಓದಿದರೆ ಒಂದು ಯಾವುದು? ಅಜ್ಞಾನದ ಕತ್ತಲೆ, ಅಹಂಕಾರದ ಕತ್ತಲೆ, ಅಪರಾಧ ಮಾಡುವಂಥ ಪ್ರವೃತ್ತಿಯ ಕತ್ತಲೆ. ಅಪರಾಧವನ್ನು ನಾವು ಮಾಡ್ತಾ ಇರ್ತೀವಿ. ಇದೆಲ್ಲ ಹೋದಾಗ ಭಕ್ತಿ ನೈಸರ್ಗಿಕವಾಗಿ ನಮ್ಮಲ್ಲಿ ಅರಳುತ್ತೆ. ಭಕ್ತಿ ನಮ್ಮಲ್ಲಿ ಅರಳಬೇಕು ಅಂದರೆ ಇವು ಹೋಗಬೇಕು. ಅಜ್ಞಾನ ಹೋಗಬೇಕು, ಅಹಂಕಾರ ಹೋಗಬೇಕು. ನಾನು ಮತ್ತು ನನ್ನದು, ಇದು ಅಹಂಕಾರ ಎರಡೇ. ಯಾಕೆಂದರೆ ಈ ಎರಡು ಇದ್ದಿದ್ದಕ್ಕೇನೆ ನಾವು ಇಲ್ಲಿ ಬಂದದ್ದು. ನಾವು ಅಲ್ಲೇ ಇದ್ದವರು ಮೊದಲಿಗೆ. ಎಲ್ಲಿ? ಭಗವಂತನ ಹತ್ರ ಇದ್ದವರು. ನಾವು ಯಾಕೆ ಇಲ್ಲಿ ಬಂದ್ವಿ? 2 ವಿಷಯಕ್ಕೆ. ಒಂದು ನಾನು, ಇನ್ನೊಂದು ನನ್ನದು. 2 ವಿಷಯಕ್ಕೆ ನಾವು ಇಲ್ಲಿ ಬಂದ್ವಿ. ಅದಕ್ಕೆ ಬಂದ ಮೇಲರೂ ಅಟ್ಲೀಸ್ಟ್ ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಜ್ಞಾನವನ್ನು ಹೊರಗೆ ಹಾಕಬೇಕು, ಅಹಂಕಾರವನ್ನು ಬಿಡಬೇಕು, ಅಪರಾಧದ ಪ್ರವೃತ್ತಿಯನ್ನು ಹೊರಗಡೆ ಹಾಕಬೇಕು. ಇದು ಹೇಗೆ ಬರುತ್ತೆ ಅಂತಂದರೆ ಸತ್ಸಂಗ. ಭಕ್ತರಲ್ಲಿ ನಾವು ಯಾವಾಗಲೂ ಓದಬೇಕು, ಶಾಸ್ತ್ರವನ್ನು ಓದಬೇಕು, ಸಾಧುಗಳ ಮಾತನ್ನು ಕೇಳಬೇಕು. ಶಾಸ್ತ್ರ ಇಲ್ಲದೇನೆ ಅಥವಾ ಸತ್ಸಂಗ ಮಾಡದೇನೆ ಇದನ್ನು ಮಾಡೋಕ್ಕಾಗಲ್ಲ. ಅದೇ ರೀತಿ ಶಾಸ್ತ್ರ ಪಾಠ, ವರ್ತನೆ ಇವೆಲ್ಲನೂ ಕೂಡ ನಮ್ಮಲ್ಲಿ ಬದಲಾವಣೆಗಳನ್ನು ತರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶಾಸ್ತ್ರ ಮನಸ್ಸಿಗೆ ಒಂದು ಔಷಧ. ಪ್ರಭುಪಾದರು ಹೇಳಿದ್ದು ಬುದ್ಧಿಗೆ ಒಂದು ಬೆಳಕು, ಹೃದಯಕ್ಕೆ ಒಂದು ಶಾಂತಿ ಅಂತ ಹೇಳ್ತಾರೆ ಪ್ರಭುಪಾದರು. ಆಮೇಲೆ ಶಾಸ್ತ್ರದಿಂದ ನಮ್ಮ ಜೀವನಕ್ಕೆ 3 ಬೆಳಕು ಬರುತ್ತೆ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಹೇಳಿದ್ದನ್ನು ಕನ್ನಡದಲ್ಲಿ ಆದಷ್ಟು ಪ್ರಯತ್ನ ಮಾಡಿದ್ದೇನೆ ಅಷ್ಟೇ ನಾನು. ಯಾವುದು ಅಂದರೆ ಒಂದು ದಿಶೆ ಅಂತಂದರೆ ಯಾವುದು ಸರಿಯಾದ ಮಾರ್ಗ, ಯಾವುದು ತಪ್ಪು ಮಾರ್ಗ, ಶಾಸ್ತ್ರಗಳಿಂದ ನಮಗೆ ತಿಳಿಯುತ್ತೆ. ಎರಡನೇದ್ದು 3 ಬೆಳಕುಗಳು ಅಂತ ಹೇಳಿದಾಗ ಒಂದು ದಿಶೆ, ಯಾವುದು ಸರಿಯಾದ ಮಾರ್ಗ, ಯಾವುದು ತಪ್ಪು ಮಾರ್ಗ. ಎರಡನೇದ್ದು ಧೈರ್ಯ. ಧೈರ್ಯ ಏನು ಸಿಗುತ್ತೆ ನಮಗೆ ಶಾಸ್ತ್ರಗಳನ್ನು ಓದಿದಾಗ? ಅಂದರೆ ಸಂಕಷ್ಟ ಬಂದೇ ಬರುತ್ತೆ. ಯಾಕಂದರೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖ ನಮಗೆ ಬರುತ್ತೆ ಜೀವನದಲ್ಲಿ. ಯಪ್ಪ ನನಗೆ ಬರೇ ಸುಖನೇ ಇದೆ, ನಾನು 70 ವರ್ಷದವನಿದ್ದೀನಿ, ನಾನು ಬರೇ ಸುಖ ಇದೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಈವನ್ 1 ವರ್ಷದ ಮಗು ಇದ್ರೂ ಕೂಡ ಅದು ಕಷ್ಟನೇ ಪಟ್ಟಿರುತ್ತೆ. ಅದಕ್ಕೆ ಕಷ್ಟ ಸುಖ ಜೀವನದಲ್ಲಿ ಬಂದೇ ಬರುತ್ತೆ. ಸುಖದಿಂದ ಕಷ್ಟ ಇರುತ್ತೆ, ಕಷ್ಟದಿಂದ ಸುಖ ಇರುತ್ತೆ. ಆ ಕಷ್ಟಗಳನ್ನು ಚಿಂತೆ ಮಾಡದೇ ಮುಂದುವರಿಬೇಕಲ್ವ ನಾವು? ಅದನ್ನು ಹುರಿದುಂಬಿಸುತ್ತೆ. ದರ್ ಈಸ್ ಸಮಥಿಂಗ್ ಗುಡ್, ಇನ್ನೊಂದು ಚೆನ್ನಾಗಿ ಇದೆ, ಒಂದು ಕಾಲ ಬರುತ್ತೆ ನಮಗೂ ಕೃಷ್ಣ ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ಮಾತಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಒಂದು ಕಡೆ ನಾನು ಒಂದು ಕತೆ ನೋಡ್ತಾ ಇದ್ದೆ. ಮನೆಯಲ್ಲಿ ಒಂದೇ ಕುರ್ಚಿ ಇರುತ್ತೆ, ಸೋಫಾ, ಸಿಂಗಲ್ ಸೋಫಾ ಅಂತಾರಲ್ವ, ಸಿಂಗಲ್ ಸೋಫಾ. ಒಬ್ಬರು ಗೆಸ್ಟ್ ಬರ್ತಾರೆ. ಒಬ್ಬರು ಗೆಸ್ಟ್ ಬಂದ ತಕ್ಷಣ ಕೂತ್ಕೋ ಅಂತ ಹೇಳ್ತೀರಾ ನೀವು.
ಇನ್ನೊಬ್ರು ಗೆಸ್ಟ್ ಬರ್ತಾರೆ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋ ಅಂತ ಹೇಳ್ತೀರಾ. ಇನ್ನೊಬ್ರು ಗೆಸ್ಟ್ ಬರ್ತಾರೆ, ಅದರಲ್ಲೇ ಕೂತ್ಕೋ ಅಂತ ಹೇಳ್ತೀರಾ. ಸೊ ಹೀಗೆ 5-6 ಜನ ಗೆಸ್ಟ್ ಬಂದರೂ ಕೂಡ ಅದೇ ಚೇರಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಮೊದಲಿಗೆ ಒಬ್ಬ ಕೂತ್ಕೊಂಡವನಿದ್ದಾನೆ ಕೃಷ್ಣ, ಅವನೇನು ಮಾಡ್ತಾನೆ, ಇಲ್ಲಿಂದ ಎದ್ದು ಹೋಗ್ತಾನೆ. ಸೊ ಅದಕ್ಕೆ ಇದು ನಿಮ್ಮ ಮನೆ. ಹೃದಯ ಅನ್ನೋದು ಆ ಸೋಫಾ, ಸಿಂಗಲ್ ಸೋಫಾ ಅದು. ಅಲ್ಲಿ ಕೃಷ್ಣ ಆಲ್ರೆಡಿ ಕೂತಿದ್ದಾನೆ. ಸೊ ನಾವೇನು ಮಾಡ್ತೀವಿ, ಕಾಮ ಬಂದು ಕೂತ್ಕೊಳ್ತು, ಕ್ರೋಧ ಬಂದು ಕೂತ್ಕೊಳ್ತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಬಂದು ಒಳಗಡೆ ಕೂತ್ಕೊಂಡ್ರೆ ಕೃಷ್ಣ ಇರ್ತಾನೆ ಅಲ್ಲಿ. ಕೃಷ್ಣ ಏನು ಮಾಡ್ತಾನೆ, ಅಲ್ಲಿಂದ ಜಾಗ ಖಾಲಿ ಮಾಡೋದು ಬೆಟರ್ ಅಂಥೇಳಿ ಖಾಲಿ ಮಾಡ್ತಾನೆ. ಸೊ ಹಾಗೆ ಶಾಸ್ತ್ರಗಳಿಂದ ನಮಗೆ ದಿಶೆ, ಧೈರ್ಯ ಬರುತ್ತೆ, ಸಂಕಷ್ಟಗಳನ್ನು ಎದುರಿಸುವಂಥ ಧೈರ್ಯ ಬರುತ್ತೆ. ಆಮೇಲೆ ನಮ್ಮಲ್ಲಿ ಆ ದೃಢತೆಯನ್ನು ಕೊಡುತ್ತೆ. ನೋಡಿ, ಧ್ರುವ ಮಹಾರಾಜ, ದೃಢತೆ ಅಂದಾಗ ಧ್ರುವ ಮಹಾರಾಜ ನೆನಪಾಗಬೇಕು, ದೃಢತೆ ಅಂದಾಗ ಪ್ರಹ್ಲಾದ್ ಮಹಾರಾಜ ನೆನಪಾಗಬೇಕು. ನೋಡಿ, 5 ವರ್ಷದ ಬಾಲಕ, 5 ವರ್ಷದವನಿದ್ದ, ತನ್ನ ತಾಯಿ ಮಲತಾಯಿಯಿಂದ ಅವಮಾನ ಆಯಿತು, ತನ್ನ ತಾಯಿ ಹತ್ರ ಹೋದ. ನೋಡಪ್ಪ, ನನಗೆ ಗೊತ್ತಿಲ್ಲ, ನೀನು ಕೃಷ್ಣನನ್ನು ಹೋಗಿ ಕೇಳು. ಹಾಗಾದ್ರೆ ಕೃಷ್ಣ ಎಲ್ಲಿದ್ದಾನೆ? ನಾನು ಗೊತ್ತಿದೆ, ಋಷಿಮುನಿಗಳೆಲ್ಲೋ ಕಾಡಿಗೆ ಹೋಗ್ತಾರೆ, ಕೃಷ್ಣನನ್ನು ಹುಡುಕ್ತಾರೆ, ದೇವರನ್ನು ಹುಡುಕ್ತಾರೆ. ನೀನು ಹೋಗು ಕಾಡಿಗೆ, ಹುಡುಕು, ಕೃಷ್ಣನನ್ನು ಕೇಳು. ಹೋದ, ಗಿಡ ಮರಗಳನ್ನ ಕೇಳ್ತಾ ಇದ್ದಾನೆ, ನೀನು ಕೃಷ್ಣನನ್ನು ನೋಡಿದ್ದೀರಾ, ನೀವು ಕೃಷ್ಣನನ್ನು ನೋಡಿದ್ದೀರಾ ಅಂತೇಳಿ. ಹಾಗೆ ಕೃಷ್ಣನಿಗೆ ಗೊತ್ತಾಯ್ತು, ಯಾವ ಬಾಲಕ ನನ್ನ ಹುಡುಕ್ತಾ ಇದ್ದಾನೆ, ನೀನು ಹೋಗು ಅಂತೇಳಿ ನಾರದ ಮುನಿಗಳನ್ನ ಕಳಿಸ್ತಾ ಇದ್ದಾರೆ ಕೃಷ್ಣ. ನಾರದ ಮುನಿಗಳು ಬಂದರು, ಚಿಕ್ಕ ಬಾಲಕಪ್ಪ ನೀನು, ಹೇಳಿದ ಅವನು, ನನಗೆ ಹಿಂಗೆ ಅವಮಾನ ಆಗಿದೆ, ನನ್ನ ತಾಯಿಯಿಂದ, ಮಲ್ತಾಯಿಯಿಂದ ಅವಮಾನ ಆಗಿದೆ, ಅದಕ್ಕೆ ನನ್ನ ತಂದೆಗಿಂತ ದೊಡ್ಡದಾದಂಥ ರಾಜ್ಯ ಬೇಕು ನನಗೆ, ಕೃಷ್ಣನನ್ನು ಕೇಳಬೇಕು, ಕೃಷ್ಣ ಎಲ್ಲಿದ್ದಾನೆ ಹೇಳ್ತೀಯಾ ನೀನು ಅಂತ ಕೇಳಿದರು ನಾರದ ಮುನಿಗಳು. ನೋಡೋ, ಇದೆಲ್ಲ ಮನೆಯಲ್ಲಿ ನಡೀತಾ ಇರತ್ತೆ, ಯಾರ ಮನೆಯಲ್ಲೇ ನಡೆಯಲ್ಲ ಹೇಳಿ ಇದು ಥರ, ಹೋಗು ಮನೆಗೆ ಅಂತ ಹೇಳಿದರೆ ಹೋಗಲಿಲ್ಲ ಅವನು, ದೃಢ ಮನಸ್ಸಿತ್ತು. ನಿನಗೆ ಹಾಲಿಲ್ಲ ಅಂದರೆ ಬಿಟ್ಬಿಡು ಅಂತ ಹೇಳಿದ ಅಜ್ಜ ಗುರುಗಳಿಗೆ. ಮಂತ್ರ ಕೊಡಲಿಲ್ಲ, ದೇವ್ರು ಎಲ್ಲಿದ್ದಾನೆ ಅಂತೇಳಿ ನೀವು ತೋರಿಸಲಿಲ್ಲ ಅಂದರೆ ಬಿಟ್ಬಿಡು, ನಾನು ಹುಡುಕ್ತೀನಿ ಅಂತ ಹೇಳ್ತಾನೆ. ಕಡೆಗೆ ನಾರದ ಮುನಿಗಳು ಅವನಿಗೆ ಮಂತ್ರವನ್ನು ಕೊಡ್ತಾರೆ. ಓಂ ನಮೋ ಭಗವತೆ ದೇವಾಯ ಅನ್ನುವಂಥ ಮಂತ್ರವನ್ನು ಕೊಡ್ತಾರೆ. 6 ತಿಂಗಳು ಹಾರ್ಡ್ ತಪಸ್ಸು ಮಾಡ್ತಾನೆ, ಕಠಿಣವಾದಂಥ ತಪಸ್ಸನ್ನು ಮಾಡ್ತಾನೆ. ಭಗವಂತ ಪ್ರತ್ಯಕ್ಷ ಆಗ್ತಾನೆ. ದೃಢತೆ ಅಂತ ಬಂದಾಗ ಅವರ ಪ್ರಹ್ಲಾದ ಮತ್ತು ಧ್ರುವನ ಉದಾಹರಣೆಯನ್ನು ಕೊಡ್ತಾರೆ. ಅದಕ್ಕೆ ಶಾಸ್ತ್ರ ಪಾಠ ಇಲ್ಲದವ ವಿಶ್ವಾಸ ಕಳೆದುಕೊಳ್ಳಬಾರ್ದು, ಕಳೆದುಕೊಳ್ಳಬಹುದು, ಗೊಂದಲದಲ್ಲಿರಬಹುದು, ಹಳೆಯ ಸ್ವಭಾವ ಹಿಂತಿರುಗಿ ಬರಬಹುದು. ಅದಕ್ಕೆ ಶಾಸ್ತ್ರ, ಪ್ರಭುಪಾದರ ಪುಸ್ತಕಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ. ಹೀಗಾಗಿ ಇದು ಹೇಳ್ತಾರೆ, ಕೇವಲ ಅಧ್ಯಯನ ಅಲ್ಲ, ಪುಸ್ತಕಗಳನ್ನ ಈ ನೋಡಿ, ನಾವು ಪುಸ್ತಕಗಳನ್ನ ಅಧ್ಯಯನ ಮಾಡ್ತೀವಿ. ಈ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಡೀ ವರ್ಷ ಓದಬೇಕು ಅವರು. ಇಡೀ ವರ್ಷ ಓದಿದಾಗ ಮಾರ್ಚ್ ಏಪ್ರಿಲ್ದಲ್ಲಿ ಅವ್ರ ಎಕ್ಸಾಮ್ ಇರುತ್ತೆ. ಮಾರ್ಚ್ ಏಪ್ರಿಲ್ದಲ್ಲಿ ಎಕ್ಸಾಮಿಗೆ ಏನು ಮಾಡ್ತಾರೆ, ಇವತ್ತಿನ ದಿವಸ ಪೂರ್ತಿ ಓದಲ್ಲ ಜನ. ಫೆಬ್ರವರಿ ಬಂತಂದರೆ ಶುರು ಮಾಡ್ತಾರೆ, ಎಕ್ಸಾಮ್ ಇದೆ ಎಕ್ಸಾಮ್ ಇದೆ ಎಕ್ಸಾಮ್ ಇದೆ ಅಂತ ಶುರು ಮಾಡ್ತಾರೆ. ಎಕ್ಸಾಮ್ ಮುಗಿತಾ ಏನಿದೆ ಅಂತ ಗೊತ್ತಿಲ್ಲ ಅವರಿಗೆ. ಆಮೇಲೆ ಹೆಂಗೋ ಮಾಡಿ ಪಾಸ್ ಆಗ್ತಾರೆ. ಆದರೆ ನಮ್ಮ ಎಕ್ಸಾಮು ಇದೆ, ನಮ್ಮ ಪರೀಕ್ಷೆನೂ ಇದೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಅಂತಂದರೆ ನಾವು ಯಾವಾಗ ನಮಗೆ ಸುಕೃತಿ ಸಿಕ್ಕಿದೆ, ಯಾವಾಗ ಈ ಕಲಿಯುಗದಲ್ಲಿ ನಾಮಸ್ಮರಣೆಯೇ ನಮಗೆ ಏನದು ಕಲೋ ನಾಸ್ತೇವ ಗತಿರನ್ಯಥ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೂ ಇಲ್ಲ ಇದರಲ್ಲಿ ನಾಮಸ್ಮರಣೆನೇ ಅಂತ ಗೊತ್ತಾದಾಗ ಭಗವಂತನ ನಾಮಸ್ಮರಣೆ ನಮ್ಮ ಸ್ಮರಣೆಯಲ್ಲಿ ಬರಬೇಕು. ಯಾವಾಗ? ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾಂತಿ ನಾಸ್ತತ್ರ ಸಂಶಯ. ನೋಡಿ, ಪ್ರಾಮಿಸ್ ಬೈ ಕೃಷ್ಣ, ಸಂಶಯನೇ ಇಲ್ಲ ಅಂತ ಹೇಳ್ತಾನೆ. ಅದು ಸ್ಮರಣೆಯಲ್ಲಿ ಬರಬೇಕು. ಯಾರು? ನನ್ನ ಸ್ಮರಣೆ ನಿನಗೆ ಯಾವಾಗ ಬರುತ್ತೆ, ನಿನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀಯ, ಇಲ್ಲಾಂದ್ರೆ ಪಾಸ್ ಆಗಲ್ಲ. ಆ ಸ್ಮರಣೆ ಬರಬೇಕು ಅಂದರೆ ಏನು ಮಾಡಬೇಕು? ನಾಮಸ್ಮರಣೆಯನ್ನು ಸದಾ ಮಾಡ್ತಾ ಇರಬೇಕು. ಹಾಗಾದರೆ ನಾಮಸ್ಮರಣೆಯನ್ನು ಸದಾ ಯಾಕೆ ಮಾಡಬೇಕು ಅಂತ ಕೇಳಿದಾಗ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು. ಶಾಸ್ತ್ರಗಳ ಅಧ್ಯಯನ ಮಾಡಿದಾಗ ನಮಗೆ ಯಾಕೆ ನಾಮಸ್ಮರಣೆ ಮಾಡಬೇಕು ನಾವು ಈ ಜಗತ್ತಿನಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಎಷ್ಟು ಒಂದಕ್ಕೊಂದು ಕನೆಕ್ಷನ್ ಇದೆ ನೋಡಿ. ಈ ಕನೆಕ್ಷನ್ ನಮಗೆ ಅರ್ಥ ಆಗಲಿಲ್ಲ ಅಂತಂದರೆ
ನಾವು ಶಾಸ್ತ್ರಗಳನ್ನು ಓದಿಲ್ಲ, ಪ್ರಭುಪಾದ ಪುಸ್ತಕಗಳನ್ನು ಓದಲಿಲ್ಲ ಅಂತಂದರೆ ನಮಗೆ ನಾಮಸ್ಮರಣೆ ಯಾಕೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಹೇಳ್ತಾರೆ ಮಾಡಬೇಕು. ಎಲ್ಲಿ ಹೇಳಿದ್ದಾರೆ, ಯಾವಾಗ ಹೇಳಿದ್ದಾರೆ, ಯಾವ ಕಾಲದಲ್ಲಿ ಹೇಳಿದ್ದಾರೆ, ಯಾರ್ಯಾರಿಗೆ ಹೇಳಿದ್ದಾರೆ. ಪರೀಕ್ಷಿತ ಮಹಾರಾಜನ ಕತೆ ಕೇಳಿ. ಪರೀಕ್ಷಿತ ಮಹಾರಾಜ ಆರಾಮಾಗಿರ್ಬೋದಿತ್ತು, 7 ದಿವಸದಲ್ಲಿ ಅವನು ಸಾವಿತ್ತು. ಆದರೆ ನಮಗೆ ಇವತ್ತಿನ ದಿವಸ ಯಾವತ್ತು ಸಾವಿದೆ ಅಂತ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದೆಯೇನ್ರಿ ಇಲ್ಲೇ ಯಾವಾಗ ಸಾವು ಬರುತ್ತೆ ನಮಗೆ ಅಂತೇಳಿ? ಗೊತ್ತಿಲ್ಲ. ವಯಸ್ಸಾದ ಮೇಲೆ ಬರಬೇಕು ಅಂತೇನಿಲ್ಲ, 70-80 ವರ್ಷ ಆದಮೇಲೆ ಬರಬೇಕಂತೇನಿಲ್ಲ. ಇವತ್ತಿನ ದಿವಸ 30 ವರ್ಷಕ್ಕೇ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ಕೇಳೇ ಇರಲಿಲ್ಲ. ಆದರೆ 30 ವರ್ಷಕ್ಕೆ ಹಾರ್ಟ್ ಫೇಲ್ ಆಗೋದು ಕೇಳಿದ್ವಾ ನಾವು? ಇಲ್ಲ. ಆದರೆ ಇವಾಗ ಆಗ್ತಾ ಇದೆ. ಸೊ ಚೇಂಜ್ ಇದೆ. ಅದಕ್ಕೆ ಶಾಸ್ತ್ರದ ಧ್ವನಿ ಬೇಕು. ಮತ್ತೊಂದು ಗುಣ ಅಂದರೆ ಶ್ರದ್ಧೆ. ಸೊ ಶಾಸ್ತ್ರವನ್ನು ಕಲೀಲಿಕ್ಕೆ ಅವಶ್ಯವಾದಂಥ 2 ಗುಣ ಅಂತ ಹೇಳ್ತಾರೆ ಪ್ರಭುಪಾದರು. ಒಂದು ಶ್ರವಣ ಕೇಳುವುದು, ಇನ್ನೊಂದು ಶ್ರದ್ಧೆ. ಸೊ ಶ್ರವಣ ಅನ್ನೋದು ಫಸ್ಟ್ ಸ್ಟೆಪ್. ಅದಕ್ಕೆ ಪ್ರಹ್ಲಾದ ಮಹಾರಾಜರು ಹೇಳಿದರು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ. ಸೊ ಅದರಲ್ಲಿ ಅವರು ಮೊದಲಿಗೆ ಪಾದಸೇವನಂ, ಆಮೇಲೆ ಅದನ್ನು ಹೇಳಿಲ್ಲ. ಕೀರ್ತನಂ ಅಂತ ಶ್ರವಣಂ ಅಂತ ಹೇಳಿಲ್ಲ. ಅದಕ್ಕೆ ಅವ್ರು ಹೇಳಿದರು ಫಸ್ಟ್ ಶ್ರವಣಂ ಕೀರ್ತನಂ. ಕೇಳೋದನ್ನೇ ನಾವು ರೂಢಿ ಮಾಡ್ಕೋಬೇಕು. ಶ್ರವಣದಿಂದ ನಮ್ಮಲ್ಲಿರತಕ್ಕಂಥ ಅಶುದ್ಧತೆಗಳು ಹೊರಗಡೆ ಹೋಗುತ್ತೆ. ಶ್ರವಣದಿಂದ ಜ್ಞಾನ ಬೆಳಗತ್ತೆ. ಅದಕ್ಕೆ ಶ್ರವಣ ಮಾಡಿದರೆ ಮನಸ್ಸು ಎಷ್ಟೇ ಚಂಚಲ ಇದ್ದರೂ ಕೂಡ, ಹೃದಯ ಎಷ್ಟೇ ದುಃಖದಲ್ಲಿದ್ದರೂ ಕೂಡ ಶ್ರವಣ ಮಾಡಿದಾಗ ಪ್ರಗತಿ ಖಚಿತ. ಸೊ ಅದಕ್ಕೆ ಶ್ರವಣವನ್ನೇ ನಾವು ಮಾಡಬೇಕು. ಫಸ್ಟು ಅದನ್ನು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಇದರಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಪ್ರಭುಪಾದರು ಹೇಳ್ತಾರೆ ಇದರಲ್ಲಿ. ಸಾಕ್ಷಾತ್ಕಾರ, ಬ್ರಹ್ಮನ ಸಾಕ್ಷಾತ್ಕಾರ ಯಾರಿಗೆ ಬೇಕಲ್ವಾ, ಅವನು ಯಾವಾಗಲೂ ಕೂಡ ಭಕ್ತಿಯಲ್ಲಿ ಮಗ್ನನಾಗಿರ್ತಾನೆ. ಅವನಲ್ಲಿ ಯಾವ ಶೋಕನೂ ಇಲ್ಲ. ಅವನಿಗೇನು ಕೂಡ ಅವನು ಬಯಸೋದೂ ಇಲ್ಲ. ಅವನು ಎಲ್ಲ ಜೀವಿಗಳನ್ನ ಒಂದೇ ಸಮನಾಗಿ ಕಾಣ್ತಾನೆ. ಅದೇ ಹೇಳಿದ್ನಲ್ಲ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನೀಚೈವ ಸ್ವಪಾಕೇತ ಪಂಡಿತ ಸಮಯದರ್ಶಿನಃ. ಸೊ ಆ ಥರ ಜ್ಞಾನಿಯಾದವನು, ಭಕ್ತನಾದವನು ಕೂಡ ಆ ಥರ ಇರ್ತಾನೆ. ಭಕ್ತಿ ಸೇವೆಯಲ್ಲೇ ಇರ್ತಾನೆ ಯಾವಾಗಲೂ. ಶಾಸ್ತ್ರ ಅನ್ನೋದು, ಪ್ರಭುಪಾದರ ಪುಸ್ತಕಗಳು ನಮ್ಮ ಮನಸ್ಸಿಗೆ ಔಷಧಿಯಂತೆ. ಪ್ರತಿದಿನ ನಾವು ಔಷಧಿಯನ್ನು ತೆಗೆದುಕೊಂಡ್ರೆ, ಪ್ರತಿ ದಿವಸ ಎಷ್ಟೋ 10 ನಿಮಿಷನೋ 15 ನಿಮಿಷನೋ ಆ ಔಷಧಿಯನ್ನು ತೆಗೆದುಕೊಂಡು, ಹೇಗೆ ನಮಗೆ ಇವತ್ತಿನ ದಿವಸ BP ಶುಗರ್ ಅಂತೇಳಿ ಬಂದುಬಿಟ್ಟಿದೆ ಎಲ್ಲರಿಗೂ. BP ಶುಗರ್ ಇರಲಿಲ್ಲ ಅಂದರೆ ಅವ್ನು ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ ಇವತ್ತಿನ ದಿವಸ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಇದೆಯಾ BP ಇದೆಯಾ? ಇದೆ. ಶುಗರ್ ಇದೆಯಾ? ಇದೆ ಸರ್. ಅಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದಕ್ಕೆ ಔಷಧಿ ತಗೊಳ್ಳೇಬೇಕು. ಹಾಗೆ ನಮ್ಮ ಮನಸ್ಸಿಗೆ ಔಷಧಿ ತಗೊಂಡ್ರೆ, ಪ್ರತಿ ದಿವಸ ಔಷಧಿಯನ್ನು ತಗೊಂಡ್ರೆ, ಯಾವ ಔಷಧಿ? ಪ್ರಭುಪಾದರ ಶಾಸ್ತ್ರಜ್ಞಾನ, ಶಾಸ್ತ್ರಗಳನ್ನು ಕೊಟ್ಟಂಥ ಶಾಸ್ತ್ರಗಳನ್ನು ಓದಿದರೆ ಹೃದಯದ ಅಜ್ಞಾನದ ರೋಗ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ನಿತ್ಯಂ ಭಾಗವತ ಸೇವೆಯ ಅಂತ ಹೇಳೋದು. ನಿತ್ಯವಾಗಿ ಭಾಗವತವನ್ನು ಶ್ರವಣ ಮಾಡಬೇಕು, ಪಠಣ ಮಾಡಬೇಕು, ಚಿಂತನೆ ಮಾಡಬೇಕು. ಇವತ್ತಿನ ದಿವಸ ನಾವು ಏನು ಕೇಳಿದ್ದೀವಿ ಭಾಗವತಂ ಕ್ಲಾಸ್ದಲ್ಲಿ, ಆ ಚಿಂತನೆ ನಡೀತಾ ಇರಬೇಕು. ಯಾವುದೋ ಒಂದು ಕ್ಲಾಸ್ ಕೇಳಿದ್ವಿ ಅಂದರೆ ಅದರ ಚಿಂತನೆ ನಡೀತಾ ಇರಬೇಕು. ಅಥವಾ ಯಾವ ಶ್ಲೋಕ ನಾವು ಹೋಗಿ ಓದಬೇಕು, ಅದನ್ನು ಮಾಡಿದರೆ. ಇವತ್ತು ಸ್ಕೂಲಲ್ಲೂ ಅದನ್ನೇ ಹೇಳ್ತಾರೆ ಟೀಚರ್ಸ್, ನಾನು ಯಾವ ಪಾಠ ಮಾಡ್ತೀನಿ ಮನೆಗೆ ಹೋಗಿ ಆ ಪಾಠವನ್ನು ಚೆನ್ನಾಗಿ ಓದ್ಕೊಳ್ಳಿ. ಚೆನ್ನಾಗಿ ಓದಿದಾಗ ನಾನು ಹೇಳಿದ್ದಕ್ಕೆ ನೀವು ಓದಿದ್ದಕ್ಕೆ ಮ್ಯಾಚ್ ಆಗುತ್ತೆ, ಅದು ಪರ್ಮನೆಂಟ್ ಆಗಿ ಉಳಿಯುತ್ತೆ. ಸೊ ಅದಕ್ಕೆ ಇಲ್ಲಿನೂ ಕೂಡ ನೀವು ಏನಾದರೂ ಕೇಳಿದರೆ ಅದನ್ನು ಮನೆಗೆ ಹೋಗಿ ಆ ಶ್ಲೋಕ ಮತ್ತು ಅನುವಾದ ಮತ್ತು ಭಾವಾರ್ಥವನ್ನು ನೀವು ತಿಳ್ಕೊಂಡಾಗ, ಓದಿದಾಗ ಇನ್ನೂ ಹೆಚ್ಚು ಮನದಟ್ಟಾಗತ್ತೆ. ಅದಕ್ಕೆ ಒಮ್ಮೆ ಕೇಳಿದರೆ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ ಪ್ರಭುಪಾದರು. ಒಮ್ಮೆ ಕೇಳಬಾರ್ದು, ಒಮ್ಮೆ ಓದಿದರೆ ಸಾಕಾಗಲ್ಲ. ನೀವು ಭಗವದ್ಗೀತೆಯನ್ನು ಎಷ್ಟೋ ಸಲ ಓದಿದವರು ಇದ್ದಾರೆ. ಭಗವದ್ಗೀತೆ ಎಷ್ಟೋ ಸಲ ಓದಿದ್ದಾರೆ. ಪ್ರತಿಯೊಂದು ಸಲ ಓದಿದಾಗ ಅವರ ಜ್ಞಾನದಲ್ಲಿ ಒಂದು ಡಿಫ್ರೆಂಟ್ ಆಗಿ ಅಂಥ ಒಂದು ಭಾವನೆ ಬರುತ್ತೆ. ಡಿಫ್ರೆಂಟ್ ಆದಂಥ ಕಲಿತೆ ಇವತ್ತು ಭಗವದ್ಗೀತೆಯಿಂದ ಅಂಥೇಳಿ. ನೀವು ಅದೇ ಶ್ಲೋಕವನ್ನು ಮತ್ತೊಬ್ಬರ ಹತ್ರ ಕೇಳಿ, ಒಂದು ಶ್ಲೋಕದ ಒಂದು
ಪ್ರವಚನವನ್ನು ಕೇಳಿರ್ತೀರ, ಮತ್ತೊಬ್ಬರು ಹೇಳ್ತಾರೆ ಅದೇ ಪ್ರವಚನವನ್ನು, ಇನ್ನಷ್ಟು ಮನದಟ್ಟಾಗುತ್ತೆ, ಇನ್ನೊಂದೇನೋ ಬೇರೆ ಕಲಿತೀವಿ ನಾವು. ಅದಕ್ಕೆ ಗಾಂಧೀಜಿಯವ್ರು ಹೇಳಿದಾರಲ್ಲ, ಗಾಂಧೀಜಿಯವರು ಸುಮಾರು ಸಲ ಓದಿರ್ಬೋದು ಭಗವದ್ಗೀತೆಯನ್ನು, ಆದರೆ ನನಗೆ ಯಾವ ಒಂದು ಇದಕ್ಕೆ ನನಗೆ ತೋಚದೇ ಇದ್ದಾಗ, ಏನು ತೋಚ್ತಾನೇ ಇಲ್ಲ ಅಂದಾಗ ನಾ ಭಗವದ್ಗೀತೆಯನ್ನು ಪುಟಗಳನ್ನು ತಿರುಗಿಸಿ ನೋಡಿದಾಗ ನನ್ನ ಮುಖದಲ್ಲಿ ಮುಗುಳ್ನಗೆ ಬಂತು ಅಂತ ಹೇಳ್ತಾರೆ ಅವರು. ಅಂದರೆ ದರ್ ಇಸ್ ಅ ಸ್ಮೈಲ್ ಆನ್ ಮೈ ಫೇಸ್. ಅಂದರೆ ಏನು, ಭಗವದ್ಗೀತೆಯಲ್ಲಿ ಯಾವುದಕ್ಕೆ ಇಲ್ಲ ಹೇಳಿ, ಪ್ರತಿಯೊಂದು ವಿಷಯಕ್ಕೂ ಕೂಡ ಅದರಲ್ಲಿ ಉದಾಹರಣೆಗೆ ಸಹಿತವಾಗಿ ಕೊಟ್ಟಿದ್ದಾರೆ ಪ್ರಭುಪಾದ. ಫಾರ್ ಎಕ್ಸಾಂಪಲ್, ನಾವು ಜನರ ಜೊತೆ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಮಾತಾಡಬೇಕಾದ್ರೆ ಮತ್ತೊಬ್ಬರ ಹತ್ರ ಯಾವ ರೀತಿ ಮಾತಾಡಬೇಕು ನಾವು, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳುತ್ತೆ 17ನೇ ಅಧ್ಯಾಯದಲ್ಲಿ, ಮಾತಾಡಬೇಕಾದ್ರೆ ಈ ಶುಡ್ ಬಿ ಬೆನಿಫಿಷಿಯಲ್. ನಾವು ಮಾತಾಡೋದು ಮತ್ತೊಬ್ಬರಿಗೆ ಉಪಯೋಗ ಆಗಬೇಕು, ಈ ಶುಡ್ ಬಿ ಬೆನಿಫಿಷಿಯಲ್. ಎರಡನೇದ್ದು, ನೀವು ಮಾತಾಡಬೇಕಾದ್ರೆ ಚೆನ್ನಾಗಿ ಮಾತಾಡಬೇಕು, ಇಟ್ ಶುಡ್ ಬಿ ಪ್ಲೀಸಿಂಗ್. ಮತ್ತೊಬ್ಬರ ಹತ್ರ ಮಾತಾಡಬೇಕಾದ್ರೆ ಇಟ್ ಶುಡ್ ಬಿ ಪ್ಲೀಸಿಂಗ್, ಚೆನ್ನಾಗಿ ಅನಿಸ್ಬೇಕು, ನಾನು ಮಾತಾಡ್ತಾ ಇರೋದು ಚೆನ್ನಾಗಿ ಅನಿಸ್ಬೇಕು ಅವರಿಗೆ. ಮೂರನೇದ್ದು, ಅವರ ಮನಸ್ಸನ್ನು ಚಂಚಲ ಮಾಡಬಾರ್ದು ಅಂತ ಹೇಳುತ್ತೆ. ಮನಸ್ಸು ಚಂಚಲ ಆಗಬಾರ್ದು, ಶುಡ್ ನಾಟ್ ಎಜಿಟೇಟ್. ಸೊ ಈ ಎಲ್ಲ ವಿಷಯಗಳನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯಾವ ವಿಷಯನೂ ಕೃಷ್ಣ ಬಿಟ್ಟಿಲ್ಲ, ಎಲ್ಲ ವಿಷಯ ಹೇಳಿದ್ದಾರೆ. ಅದಕ್ಕೆ ನೋಡಿ, ಯಾವಾಗಲೂ ಏನಾದರೂ ಹೇಳ್ಕೋಬೇಕು ಅಂತಂದರೆ, ಮತ್ತೊಬ್ಬರ ಹತ್ರ ಹೇಳ್ಕೋಬೇಕು ಅಂದರೆ, ಕೇಳೋರು ಏನಿರ್ತಾರಲ್ಲ, ಸಲಹೆ ಕೊಡೋರು ಇರ್ತಾರೆ. ನಾವು ಯಾರನ್ನೋ ಒಬ್ಬರನ್ನ ಇಟ್ಕೊಂಡಿರ್ತೀವಿ, ಅವ್ರ ಹತ್ರ ಹೋಗಿ ಹೇಳಿದರೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಪ್ಪ ಅಂಥೇಳಿ. ಜೀವನದಲ್ಲಿ ನಾವು ಎಲ್ಲರೂ ಒಬ್ಬೊಬ್ಬರು ಯಾರನ್ನ ಇಟ್ಕೊಂಡಿರ್ತೀವಿ. ಅವ್ರೇನು ಮಾಡ್ತಾನೆ, ಅವರು ಎಲ್ಲ ಕೇಳಿಬಿಡ್ತಾರೆ ಮೊದಲಿಗೆ, ನಿನ್ನ ಹತ್ರ ಏನಿದೆ ಹೇಳ್ಬಿಡಪ್ಪ ಫುಲ್ ಅಂತೇಳಿ. ಅಂದರೆ ತಿಳ್ಕೊಬೇಕಲ್ವಾ, ಫುಲ್ ಎಲ್ಲ ತಿಳ್ಕೊಬೇಕು. ಕೃಷ್ಣ ಏನು ಮಾಡಿದ, ಮೊದಲೇ ಅಧ್ಯಾಯದಲ್ಲಿ ಇವನು ಪ್ರಾಬ್ಲಮ್ ಶುರು ಮಾಡಿದ, ನಾನು ಯುದ್ಧ ಮಾಡಲ್ಲ, ಯಾಕೆ ಯುದ್ಧ ಮಾಡಲ್ಲ, ಅದು ಇದು ಅಂತೇಳಿ ಎಲ್ಲ ಹಾಕಿಬಿಡಪ್ಪ, ಹೊರಗೆ ಹಾಕಿಬಿಡನಿ ಅಂತ ಹೇಳಿದ ಕೃಷ್ಣ. 2ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದವರೆಗೆ ಏನು ಮಾತಾಡಲಿಲ್ಲ ಅವನು, ಕೃಷ್ಣ ಸುಮ್ಮನೆ ಕೂತಿದ್ದ. ಆಮೇಲೆ ಶುರು ಮಾಡಿದ, ನೋಡಿ ನೀ ಇದನ್ನು ಹೇಳಿದ್ದಿ, ಇದಕ್ಕೆ ಉತ್ತರ ಇದಿದೆ, ಇದನ್ನು ಹೇಳಿದೀಯಾ, ಇದಕ್ಕೆ ಉತ್ತರ ಇಲ್ಲಿದೆ. ಒಂದಕ್ಕೊಂದು ರಿಲೇಷನ್ ಮಾಡ್ತಾ ಹೇಳ್ತಾ ಹೋದಾಗ, ಅದಕ್ಕೆ ಇದೆಲ್ಲನೂ ಕಲ್ತವ್ರು, ಹಿರಿಯರಾದವ್ರು ಕಲ್ತಿರ್ತಾರಲ್ಲ, ಹೇಳ್ಬಿಡಪ್ಪ ನಿಂದೇನಂತ ಹೇಳಿ, ಇದೆಲ್ಲ ಭಗವದ್ಗೀತೆನೇ ಬಂದಿರೋದು. ಭಗವದ್ಗೀತೆಯಲ್ಲಿ ಆ ಥರ ಕೃಷ್ಣ ಹಾಕಿಬಿಡಪ್ಪ, ನಿನ್ನ ಹತ್ರ ಏನಿದೆ ಎಲ್ಲ ಹೊರಗಡೆ ಹಾಕಿಬಿಡು, ನಾನು ಆಮೇಲೆ ಅದಕ್ಕೆ ಸಲಹೆ ಕೊಡ್ತೀನಿ ಅಂತ ಹೇಳೋದು. ಆ ಥರ ಕೃಷ್ಣನು ನಿನ್ನ ಹತ್ರ ಏನಿದೆ ಹೊರಗಡೆ ಹಾಕಿಬಿಡು, ನಾನು ಆಮೇಲೆ ಸಲಹೆ ಕೊಡ್ತೀನಿ ಅಂತೇಳಿ ಆಮೇಲೆ ಉಪದೇಶ ಶುರು ಮಾಡಿದ. 2ನೇ ಅಧ್ಯಾಯದಲ್ಲಿ ಉಪದೇಶ ಶುರು ಮಾಡಿದ್ದಾನೆ, ಮೊದಲೇ ಅಧ್ಯಾಯದಲ್ಲಿ ಏನು ಮಾತಾಡಿಲ್ಲ ಅವನು. ಆ ರೀತಿ ಒಮ್ಮೆ ಕೇಳಿದರೆ ಸಾಕಾಗೋದಲ್ಲ ಅಂತ ಹೇಳ್ತಾರೆ ಪ್ರಭುಪಾದರು. ಉದಾಹರಣೆ ಕೊಡ್ತಾನೆ ಪ್ರಭುಪಾದರು. ಈಗ ಬೀಜವನ್ನು ಹಾಕಿರ್ತೀರಾ, ಬೀಜವನ್ನು ಹಾಕಿದಾಗ ಬೀಜ ಹಾಕಿದ ತಕ್ಷಣ ಸ್ವಲ್ಪ ನೀರು ಹಾಕಿದರೆ ಬೆಳೆಯೋದಿಲ್ಲ. ಬೀಜ ಹಾಕಿದರೆ ಪ್ರತಿ ದಿವಸ ಒಂದು ಚೂರು ನೀರು ಹಾಕ್ತಾ ಹೋಗ್ಬೇಕು. ಆ ರೀತಿಯಾಗಿ ನಮ್ಮ ಜೀವನದಲ್ಲಿನೂ ಕೂಡ ನಿತ್ಯವಾದಂಥ ಅಭ್ಯಾಸ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಕೇಳುತ್ತೆ ಅಂದರೆ, ನಮ್ಮ ಮನಸ್ಸನ್ನು ದೇವರ ಹತ್ರ ಕೊಂಡೊಯ್ಯುವಂಥ ಸೇತುವೆ ಅಂತ ಹೇಳ್ತಾರೆ ಪ್ರಭುಪಾದರು. ಈ ಸೇತುವೆಯನ್ನು ಕಟ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಮಧ್ಯದಲ್ಲಿ ಒಂದು ಸೇತುವೆ ಕಟ್ತಾರೆ. ಈ ಶಾಸ್ತ್ರಗಳು ಅಂದರೆ ಸೇತುವೆ ಇದ್ದಂಗೆ. ಈ ಶಾಸ್ತ್ರ ಮನಸ್ಸು ಏನು ಮಾಡುತ್ತೆ, ಚಿಂತೆ, ಕಾಮ, ಕ್ರೋಧ, ದ್ವೇಷ, ಅಹಂಕಾರ ಇವೊಂದು ಕಡೆ ಓಡ್ತಾ ಇರುತ್ತೆ. ಅದಕ್ಕೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರವೇ ಪ್ರಮಾಣ. ಪ್ರಭುಪಾದರ ಪುಸ್ತಕಗಳೇನಿದೆಯಲ್ಲ ಅದು ಪ್ರಮಾಣ. ಸೊ ಅದಕ್ಕೆ ಈ ಜ್ಞಾನವನ್ನು ಪಡೀಲಿಕ್ಕೆ ಗುಣಗಳನ್ನು ಹೇಳ್ತಾರೆ. ಮೊದಲನೆಯ ಗುಣ ಶ್ರವಣ, ಲಿಸನಿಂಗ್ ಇರಬೇಕು ಮನುಷ್ಯನಿಗೆ. 2ನೇ ಗುಣ ಒಬಿಡಿಯನ್ಸ್ ಇರಬೇಕು, ನಾನು ಕೇಳಬೇಕು ಅನ್ನುವಂಥ ಆಸೆ. ಯಾರಾದರೂ ಹೇಳಿದ್ದನ್ನು, ಶಿಕ್ಷಾ ಗುರು ಅಥವಾ ದೀಕ್ಷೆ ಗುರು ಹೇಳಿದ್ದನ್ನು ಕೇಳಬೇಕು ಅನ್ನುವಂಥ ಆಸೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಮುಂದೆ ಪ್ರಭುಪಾದರು, ಡೈಲಿ ಚಾಂಟ್, ಡೈಲಿ ರೀಡ್, ಡೈಲಿ ಅಪ್ಲೈ. ನೀವೇನು ಕೇಳ್ತೀರಾ, ನೀವು ಏನು ಚಾಂಟ್ ಮಾಡ್ತೀರಾ, ಏನು ಕೇಳ್ತೀರಾ, ಅದನ್ನೆಲ್ಲ ಅಪ್ಲಿಕೇಶನಲ್ಲಿ ತೊಗೊಂಬನ್ನಿ, ಅಳವಡಿಸ್ಕೊಳ್ಳಿ. ಜೀವನದಲ್ಲಿ ತರದೇ ಇದ್ದರೆ
ಬದಲಾವಣೆ ಸಾಧ್ಯ ಇಲ್ಲ. ಜೀವನದಲ್ಲಿ ಬದಲಾವಣೆಗಳು ಮುಖ್ಯ, ಪರಿವರ್ತನೆಗಳು ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ಶ್ರವಣ ಇದರ ಜೊತೆ ಆ ಅನುಸರಣೆ ಸೇರಿದರೆ ಪರಿವರ್ತನೆ ಆಗತ್ತೆ ಅಂತ ಹೇಳ್ತಾರೆ ಪ್ರಭುಪಾದರು. ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ವೈದ್ಯರ ಹತ್ರ ಹೋಗ್ತೀರಾ, ವೈದ್ಯರ ಹತ್ರ ಹೋದಾಗ ಅವ್ರು ಮಾತ್ರೆಗಳನ್ನ ಕೊಟ್ಟು ಪ್ರತಿ ದಿವಸ ರಾತ್ರಿ ಮಲಗುವಾಗ ಈ ಮಾತ್ರೆಯನ್ನು ತಗೊಳ್ಳಿ ಅಂತ ಹೇಳಿರ್ತಾರೆ. ಅಕಸ್ಮಾತಾಗಿ ನೀವು ಮಾತ್ರೆಯನ್ನು ತಗೊಳ್ಳಿಲ್ಲ ಅಂದರೆ ರೋಗ ಗುಣ ಆಗತ್ತಾ? ಆ ರೀತಿ ಈ ಶಾಸ್ತ್ರಗಳನ್ನು ನಾವು ಓದಲಿಲ್ಲ ಅಂತಂದರೆ, ಪ್ರಭುಪಾದರ ಪುಸ್ತಕಗಳನ್ನು ನಾವು ಓದಲಿಲ್ಲ ಅಂತಂದರೆ ನಮ್ಮ ಭಕ್ತಿಯಲ್ಲಿರ್ತಕ್ಕಂಥ ಭಕ್ತಿಯ ಜೀವನ ಸುಧಾರಣೆ ಕಾಣಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದಕ್ಕೆ ಶಾಸ್ತ್ರ ನಮ್ಮನ್ನು ಹೇಗೆ ರೂಪಿಸ್ತದೆ ಅಂತಂದರೆ, ನಮ್ಮ ಯೋಚನೆಗಳನ್ನು ಹೇಗೆ ರೂಪಿಸ್ತದೆ, ನಮ್ಮ ದೃಷ್ಟಿಯನ್ನು ಯಾವ ರೀತಿ ನೋಡುತ್ತೆ, ವರ್ತನೆ, ನಿರ್ಧಾರ, ಸೊ ಇವೆಲ್ಲನೂ ಕೂಡ ಬದಲಾವಣೆಗಳು ಕಾಣುತ್ತೆ ಶಾಸ್ತ್ರ ಓದಿದಾಗ. ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ, ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಕಡೆ ಯಾರೋ ಒಬ್ಬರು ನಾನು ಕೇಳಿದ್ದಿದ್ದು, ಕೃಷ್ಣ ಹುಟ್ಟಿದ 400 ಫಾರ್ಮಲ್ಲಿ ಹುಟ್ಟಿದ ಕೃಷ್ಣ ಜೈಲಲ್ಲಿ ಹುಟ್ಟುತ್ತಾನೆ. ಹುಟ್ಟಿದ ತಕ್ಷಣ ದೇವಕಿ ಮಾತಾ ಮತ್ತು ವಸುದೇವ್ ಅವ್ರನ್ನ ಕೈ ಮುಗಿದು ಕೇಳ್ಕೊತಾರೆ, ಈ ಫಾರ್ಮಲ್ಲಿ ಬೇಡಪ್ಪ ಅಂತ ಹೇಳ್ತಾರೆ. ನನಗೆ ನಾರ್ಮಲ್ 200 ಫಾರ್ಮಲ್ಲಿ ನೀನು ಅಪಿಯರ್ ಆಗು ಅಂತೇಳಿ ನಾರ್ಮಲ್ 200 ಫಾರ್ಮಲ್ಲಿ ಅಪಿಯರ್ ಆಗ್ತಾನೆ. ಕೃಷ್ಣ ಹೇಳ್ತಾನೆ, ನನ್ನನ್ನು ಕರ್ಕೊಂಡೋಗಿ ಗೋಕುಲದಲ್ಲಿ ನಂದ ಮಹಾರಾಜ್ ಮತ್ತು ಯಶೋದಾಗೆ ಒಂದು ಹೆಣ್ಮಗು ಹುಟ್ಟಿದೆ, ಅಲ್ಲಿ ಹಾಕಿ ಹೆಣ್ಮಗುವನ್ನು ತಗೊಂಬ ಅಂತ ಹೇಳ್ತಾನೆ. ತಗೊಂಬ ಅಂತ ಹೇಳಿದಾಗ ಹೇಗೆ ತೊಗೊಂಬರ್ಬೇಕು, ನನಗೆ ಶಾಕಲ್ಸ್ ಹಾಕಿದ್ದಾರೆ, ಕಾಲಿಗೆ ಶಾಕಲ್ಸ್, ಕೈಗೆ ಶಾಕಲ್ಸ್, ಚೇನೆಲ್ಲ ಹಾಕಿದ್ದಾರೆ. 6 ಬಾಗಿಲುಗಳಿದೆ. ಎಂತೆಂಥ ಬಾಗಿಲು ಅಂದರೆ ಕಬ್ಬಿಣದ ಬಾಗಿಲು. 6 ಬಾಗಿಲುಗಳನ್ನು ದಾಟಬೇಕು. ಪ್ರತಿಯೊಂದು ಬಾಗಿಲಿಗೂ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ. 4-5 ಜನ ಸೆಕ್ಯೂರಿಟಿಗಳಿದ್ದಾರೆ. ಅದನ್ನು ದಾಟಿ ಹೋಗ್ಬೇಕು. ಏನು ಮಾಡಬೇಡ, ನೀನು ನನ್ನನ್ನು ನೀನು ತಲೆ ಮೇಲೆ ತಗೋ, ನೋಡು ಏನಾಗತ್ತೆ. ತಲೆ ಮೇಲೆ ತಗೊಂಡ ಎಲ್ಲ ಬಿಚ್ಚು ಹೋಗ್ಬಿಡ್ತು, ಚೈನ್ಗಳು ಬಿಚ್ಚಿತು. ಆಮೇಲೆ ಫಸ್ಟ್ ಬಾಗಿಲು ಓಪನ್ ಆಯಿತು, ಸೆಕ್ಯೂರಿಟಿಗಳು ನಿದ್ರೆ ಮಾಡ್ತಾ ಇದ್ದಾರೆ. 2ನೇ ಬಾಗಿಲು ಓಪನ್ ಆಯಿತು, ಸೆಕ್ಯೂರಿಟಿಗಳು ನಿದ್ರೆ ಮಾಡ್ತಾ ಇದ್ದಾರೆ. 3ನೇ ಬಾಗಿಲು ಓಪನ್ ಆಯಿತು, ಸೆಕ್ಯೂರಿಟಿಗಳು ನಿದ್ರೆ ಮಾಡ್ತಾ ಇದ್ದಾರೆ. 6 ಬಾಗಿಲುಗಳು ಓಪನ್ ಆಯಿತು. ಇದು ಒಂದು ವಿಷಯವನ್ನು ನಮಗೆ ಕಲಿಸುತ್ತಂತೆ. ಯಾವಾಗ ನಾವು ಕೃಷ್ಣನನ್ನು ತಗೊಳ್ತೀವಿ, ನಮ್ಮಲ್ಲಿರ್ತಕ್ಕಂಥ 6 ವಿಷಯಗಳು ಹೊರಗಡೆ ಹೋಗುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು 6 ಬಾಗಿಲುಗಳಿವೆ. 6 ಬಾಗಿಲುಗಳನ್ನು ದಾಟಿ ಹೊರಗಡೆ ಹೋಗ್ತಾನೆ ಅವನು. ಸೊ ಹಾಗೆ ಕೃಷ್ಣನನ್ನು ಯಾರು ಹೃದಯದಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡ್ತಾರೆ, ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ, ಕೃಷ್ಣನನ್ನೇ ನನ್ನ ಜೀವ ಅಂತ ತಗೊಳ್ತಾರಲ್ವ, ಅವರಿಗೆ ಜಾಗನೇ ಇಲ್ಲ. ಎಲ್ಲ ಕಾಮ, ಎಲ್ಲ ಅರಿಷಡ್ ವರ್ಗಗಳು ಅಂತ ಹೇಳ್ತಾರೆ. ಅರಿಷಡ್ ವರ್ಗಗಳು ಎಲ್ಲ ಕೂಡ ಹೊರಗಡೆ ಹೋಗುತ್ತೆ, ಮಾಯವಾಗುತ್ತೆ. ಅದಕ್ಕೆ ಸೂರ್ಯ ಎಲ್ಲಿರ್ತಾನೆ ಅಲ್ಲಿ ಯಾವಾಗಲೂ ಪ್ರಕಾಶ ಇರುತ್ತೆ, ಅಂಧಕಾರಕ್ಕೆ ಜಾಗ ಇರಲ್ಲ. ಹಾಗೆ ಗೀತಾ ಅನ್ನೋದು, ಗೀತಾ ಯಥಾರೋಪ ಗೀತಾ ಅನ್ನೋದು ಕೂಡ ಒಂದು ಸೂರ್ಯ ಇದ್ದ ಹಾಗೆ. ಅದಕ್ಕೆ ಶಾಸ್ತ್ರವಿಲ್ಲದೆ ಒಬ್ಬ ಕೈಯಿಂದ ತನ್ನ ಕಣ್ಣು ಮುಚ್ಚಿಕೊಂಡ ಹಾಗೆ ನಾನು ಬೆಳಕನ್ನು ನೋಡಲಾರೆ ಅಂತ ಹೇಳಿದಾಗೆ, ಶಾಸ್ತ್ರ ನಮ್ಮ ಹೃದಯದ ಮೇಲೆ ಇರುವಂಥ ಅಜ್ಞಾನದ ಕಪ್ಪು ಕಂಬಳಿಯನ್ನು ತೆಗೆದುಹಾಕತ್ತೆ ಅಂತ ಹೇಳ್ತಾರೆ. ಭವೌಷಧಂ ಶ್ರೀಮದ್ ಭಾಗವತಂ. ಭಾಗವತ ಅಂದರೆ ಈ ಭವಸಾಗರವನ್ನು ದಾಟಿಸುವಂಥ ಒಂದು ಔಷಧ. ಭವಸಾಗರ ಅಂದರೆ ಹೇಗಿದೆ? ಗುಹ ಹೇಳ್ತಾನೆ ಇದನ್ನೇ. ಗುಹ, ರಾಮಾಯಣದಲ್ಲಿ ಗುಹ ಒಂದು ಕಥೆಯಲ್ಲಿ ಬರುತ್ತೆ. ಇದು ಅವನ ಗುಹನ ರಾಜ್ಯಕ್ಕೆ ರಾಮ, ಸೀತಾ, ಲಕ್ಷ್ಮಣ ಎಲ್ಲರೂ ಬಂದಿರ್ತಾರೆ. ನಿಮಗೆ ಆ ಕತೆ ಗೊತ್ತಿದೆ. ಒಂದು ದಿವಸ ಅವರ ರಾಜ್ಯದಲ್ಲಿ ತಂಗ್ತಾರವರು. ಚೆನ್ನಾಗಿ ಉಪಚಾರ ಮಾಡ್ತಾನೆ ಗುಹ. ಆಮೇಲೆ ರಾಮ ಹೇಳ್ತಾನೆ, ನಾನು ಗಂಗಾ ನದಿಯನ್ನು ದಾಟಬೇಕಪ್ಪ, ನೀನು ನಾವಿಕ ನಮ್ಮನ್ನು ಆ ಕಡೆ ದಾಟಿಸ್ತೀಯಾ ಅಂತ ಕೇಳ್ತಾನೆ. ಅವನು ಅವರೆಲ್ಲರೂ ಹತ್ತಾರೆ.
ಅವನು ಪಾದ ಪೂಜೆ ಮಾಡ್ತಾನೆ, ರಾಮನ ಪಾದ ಪೂಜೆ ಮಾಡಿ ಒಳಗಡೆ ಕರ್ಕೊಳ್ತಾನೆ ಬೋಟಲ್ಲಿ ಹೋಗುವಾಗ. ಇನ್ನೇನು ಬೋಟ್ ಆ ದಂಡೆಗೆ ಮುಟ್ಟಬೇಕು ಅನ್ನುವಾಗ ಸೀತೆಯ ದೃಷ್ಟಿ, ರಾಮನ ದೃಷ್ಟಿ ಸೀತೆಯ ನೆಕ್ಲೆಸ್ ಮೇಲೆ ಬೀಳುತ್ತೆ. ಸೀತೆಗೆ ಒಂದು ನೆಕ್ಲೆಸ್ ಹಾಕಿರ್ತಾಳೆ, ಆ ನೆಕ್ಲೆಸ್ ಮೇಲೆ ಬೀಳುತ್ತೆ. ನೋಡಿ, ಅವರಲ್ಲಿ ಕಣ್ಣಿನ ಸೊನ್ನೆಗಳೇ ಅಷ್ಟಿರುತ್ತೆ. ಆ ನೆಕ್ಲೆಸನ್ನು ತೆಗೆದು ರಾಮನ ಕೈಯಲ್ಲಿ ಕೊಟ್ಬಿಡ್ತಾಳೆ. ಅಂದರೆ ಕಣ್ಣು ಆ ಸರವನ್ನು ನೋಡ್ತು, ಆ ಸರ ಹೊರಗಡೆ ಬಂದು ಆ ರಾಮನ ಕೈಯಲ್ಲಿ ಹೋಯಿತು. ರಾಮ ಅದನ್ನು ತಗೊಂಡು ಗುಹನಿಗೆ ಕೊಟ್ಟ. ನೋಡಪ್ಪ, ನೀನು ಆ ದಂಡೆಯಿಂದ ಈ ದಂಡೆಗೆ ಮುಟ್ಸಿದೀಯಾ, ಇದು ನಿನ್ನ ಕೂಲಿ, ತಗೊಳಪ್ಪ ಅಂತ ಹೇಳಿದ ಗುಹನಿಗೆ. ಗುಹ ಸಾಕ್ಷಾಂಗ ನಮಸ್ಕಾರ ಮಾಡ್ತಾನೆ. ನೋಡಪ್ಪ, ನೀನು ಒಬ್ಬ ನಾವಿಕ, ನಾನು ಒಬ್ಬ ನಾವಿಕ. ನಾನೇನು ಇದೊಂದು ಜುಜುಬಿ ಅಂತ ಹೇಳ್ತಾನೆ ಅವನು. ಈ ದಂಡೆಯಿಂದ ಆ ದಂಡಿಗೆ ಮಾತ್ರ ತಂದು ಬಿಟ್ಟಿದ್ದೀನಿ ನಿನ್ನ ಬೋಟಲ್ಲಿ. ನೀನು ಈ ಭವಸಾಗರವನ್ನು ದಾಟಿಸುವಂಥ ನಾವಿಕ, ನನಗೆ ಅದೇ ಬೇಕು. ಈ ಭವಸಾಗರವನ್ನು ದಾಟಿಸಪ್ಪ ನನಗೆ ಅಂತ ಕೇಳ್ಕೊಳ್ತಾನೆ. ಗುಹ ದೊಡ್ಡ ಭಕ್ತಿರ್ತಾನೆ. ಆ ರೀತಿ ಈ ಭಾಗವತ ಅನ್ನೋದೇನಿದೆಯಲ್ಲ, ದೊಡ್ಡ ಔಷಧ ಇದು ಹಾಗೆ ಬಂದಿಲ್ಲ. ಭಾಗವತ ನೋಡಿ, ಅವರು 7 ದಿವಸದಲ್ಲಿ ಆ ಒಂದು ಸಾವಿತ್ತು. 7 ದಿವಸ ಅವನು ವೇಸ್ಟ್ ಮಾಡಲಿಲ್ಲ, ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡಲಿಲ್ಲ ಅವನು. ಯಾರು? ಪರೀಕ್ಷಿತ ಮಹಾರಾಜ. ಅದಕ್ಕೆ ಶಾಸ್ತ್ರಗಳಿಂದ ನಮಗೆ ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನನ್ನ ಗುರಿ ಏನು, ನಾನು ಏನು ಮಾಡಬೇಕು, ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಂಪಲ್. ಭಗವದ್ಗೀತೆಯನ್ನು ಓದಿದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ನಮಗೆ. ಸೊ ಆ ರೀತಿ ಹೇಳ್ತಾರೆ. ಇನ್ನೊಂದು, ಅದಕ್ಕೆ ಮನಸ್ಬೇಕಲ್ವಾ, ಕೇಳಬೇಕು ಅಂದರೂ ಕೂಡ ಮನಸ್ಬೇಕು. ಆ ಮನಸ್ಸನ್ನು ಹತೋಟಿಗೆ ತರುವಂಥ ವಿಷಯ ಕೂಡ ಭಗವಂತ ಹೇಳ್ತಾನೆ ಹೇಗೆ ಮಾಡಬೇಕು ಅಂತೇಳಿ. ಉದ್ಧರೇತಾತ್ಮಾತ್ಮನಂ ನಾತ್ಮಾನ್ ನವವಸಾದಯೇತ್ ಆತ್ಮೈವ ಆತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತ ನಾವು ಕೃಷ್ಣ. ಮನುಷ್ಯ ಏನಾದರೂ ಮಾಡಬೇಕಂದ್ರೆ ಮನಸ್ಬೇಕು. ಮನಸ್ಸಿನ ಸಹಾಯದಿಂದನೇ ತನ್ನ ಉದ್ಧಾರ ಮಾಡ್ಕೋಬೇಕು ಅವನು, ಇಲ್ಲಾಂದ್ರೆ ಇಲ್ಲ. ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಬಂದು ಕೂತಿದ್ದೇವೆ, ಟೆಂಪಲ್ಲಿಗೆ ಬಂದಿದ್ದೇವೆ ಅಂತಂದರೆ ನಾವು ಯಾವುದೋ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಾನು ಹೋಗ್ಬೇಕು. ಸಂಡೇ ನಾನು ಎಲ್ಲೂ ಹೋಗಲ್ಲಪ್ಪ, ನೀವು ಯಾರು ಕರೆದ್ರೂ ಬರಲ್ಲ. ನಾನು ಸಂಡೇ ನಾನು ಟೆಂಪಲ್ಗೆ ಹೋಗ್ಬೇಕು. ಅದನ್ನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀರ ನೀವು ನಿಮ್ಮ ಜೀವನದಲ್ಲಿ. ಸಂಡೇ ಅಂದರೆ ಟೆಂಪಲ್. ಆ ರೀತಿ ನಾವು ಎಲ್ಲಿ ಹೋಗೋದಿಲ್ಲ. ಸಂಡೇ ಬಂದ ತಕ್ಷಣ ನಾವು ಟೆಂಪಲ್ಗೆ ಹೋಗಬೇಕು. ಅದು ಮನಸ್ಸಿನಿಂದ ಉದ್ಧಾರ ಮಾಡ್ಕೋಬೇಕು. ಅದಕ್ಕೆ ಮನಸ್ಸು ನಾವು ಕೊಡಲಿಲ್ಲ ಅಂದರೆ ಅದೇ ಒಂದು ಟೈಮ್ನಲ್ಲಿ ಶತ್ರು ಆಗಿಬಿಡುತ್ತೆ ನಮಗೆ. ಅದಕ್ಕೆ ಮನಸ್ಸು ಅನ್ನೋದು ಭಾಳ ಇಂಪಾರ್ಟೆಂಟು ಅಂತ ಹೇಳ್ತಾರೆ ಪ್ರಭುಪಾದರು. ಅದಕ್ಕೆ ಮನಸ್ಸು ಮಾಡಬೇಕು. ಎರಡನೇದು ಬುದ್ಧಿ ಬೇಕು. ಬುದ್ಧಿನೂ ಕೃಷ್ಣ ಕೊಡ್ತೀನಿ ಅಂತ ಹೇಳ್ತಾನೆ. ಯಾವುದರಲ್ಲಿ ಹೇಳ್ತಾನೆ? ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂತಂ ಏನ ಮಾಂ ಉಪಯಂತಿತೆ. ಇದನ್ನೆಲ್ಲ ಮಾಡಿ ನೀವು ಕಾನ್ಸ್ಟೆಂಟ್ಲಿ ನನ್ನನ್ನು ಸರ್ವ್ ಮಾಡಿ, ನನ್ನನ್ನು ಯಾವಾಗಲೂ ನೀವು ಸೇವೆ ಮಾಡಿ. ನಾನು ಸೇವೆ ಮಾಡಿದರೆ ನಿಮಗೆ ಏನು ಮಾಡ್ತೀನಿ? ಜ್ಞಾನವನ್ನು, ಬುದ್ಧಿಯನ್ನು ಕೊಡ್ತೀನಿ. ಆ ಬುದ್ಧಿಯಿಂದ ನೀವು ಉಪಯೋಗ ಮಾಡಿ ನೀವು ನನ್ನ ಹತ್ರ ಬರ್ತೀರಾ. ಹಾದಿಯನ್ನು ತೋರಿಸ್ತಾ ಇದ್ದಾನೆ ಅವನು. ಭಗವಂತ ನಮ್ಮನ್ನು ಹಂಗೆ ಬಿಡಲಿಲ್ಲ ಇಲ್ಲಿ. ಭಗವಂತ ಒಂದೊಂದು ಕ್ಷಣದಲ್ಲಿಯೂ ಕೂಡ ನಮ್ಮ ಹಾದಿಯನ್ನು ತೋರಿಸ್ತಾ ಹೋಗ್ತಾ ಇದ್ದಾನೆ. ಅದಕ್ಕೆ ಪ್ರಭುಪಾದರ ಪುಸ್ತಕಗಳೇನಿದೆಯಲ್ಲ, ಆ ಶಾಸ್ತ್ರಗಳನ್ನು ಓದೋದ್ರಿಂದ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಪ್ರತಿಯೊಂದು ವಿಷಯ ಕೂಡ. ಅದಕ್ಕೆ ಶಾಸ್ತ್ರ ಓದಬೇಕು ಪ್ರತಿ ದಿವಸ. ಎಷ್ಟು 10 ನಿಮಿಷನೋ 15 ನಿಮಿಷನೋ 20 ನಿಮಿಷನೋ ಎಷ್ಟು ನಮಗೆ ಸಿಗತ್ತೆ ಅಷ್ಟು ಶಾಸ್ತ್ರಗಳನ್ನು ಓದ್ತಾ ಹೋಗಬೇಕು. ಅದಕ್ಕೆ ನಮಗೆ ಅವ್ರು ಹೇಳ್ತಾರೆ, ನಮಗೆ ಏನು ಬೇಕು ಅಂತ ಹೇಳ್ತಾರೆ ಅಂದರೆ ಶಾಸ್ತ್ರಗಳ ಆಶ್ರಯವನ್ನು ತಗೊಳ್ಳೋದ್ರಿಂದ. ಹಂಗೆ ಶಾಸ್ತ್ರಗಳನ್ನ ಯಾಕೆ ಓದಬೇಕು? ಪ್ರಭುಪಾದರ ಪುಸ್ತಕಗಳನ್ನ ಯಾಕೆ ಓದಬೇಕು? ಅವ್ರು ಹೇಳ್ತಾರೆ ಶಾಸ್ತ್ರದ ಚಕ್ಷು ಬೇಕು ಅಂತ ಹೇಳ್ತಾರೆ. 3 ರೀತಿಯ ಚಕ್ಷು ಅಂತ ಹೇಳ್ತಾರೆ. ಒಂದು ಕಡೆ ಚರ್ಮ ಚಕ್ಷು ಅಂದರೆ ಈ ದೇಹದ ಕಣ್ಣುಗಳು. ಈ ಕಣ್ಣುಗಳಿಂದ ನಾವು ಏನು ನೋಡ್ತೀವಿ? ಈ ವಸ್ತುಗಳನ್ನ ನೋಡ್ತೀವಿ, ಭೌತಿಕ ವಸ್ತುಗಳನ್ನು ನೋಡ್ತೀವಿ.
ಅಕಸ್ಮಾತಾಗಿ ನಾನು ಗ್ಲಾಸ್ ಹಾಕಿದ್ದೀನಿ, ಇವತ್ತು ನನಗೆ ಕಾಣಲ್ಲ ಅಂದರೂ ಕೂಡ ಗ್ಲಾಸ್ನಿಂದ ನಾವೇನು ಮಾಡ್ತೀವಿ, ಸರಿಯಾದ ವಿಷನ್, ದೃಷ್ಟಿಯನ್ನು ಪಡಿತೀವಿ. ಆದರೆ ಈ ಗ್ಲಾಸ್ನಿಂದ ಆತ್ಮಜ್ಞಾನ ಸಿಗಲ್ಲ. ಈ ಗ್ಲಾಸ್ ಹಾಕಿದ್ರೆ ನಾನು ಕೃಷ್ಣ ಕಾಣ್ತಾನ ಇಲ್ಲ. ಆದರೆ ಇವೆಲ್ಲ ಚರ್ಮಚಕ್ಷು ಅಂತ ಹೇಳ್ತಾರೆ. ಎರಡನೇದು ನಮ್ಮಲ್ಲಿ ಇರಬೇಕಾಗಿದ್ದು ಪ್ರೇಮ ಚಕ್ಷು. ಬ್ರಹ್ಮ ಸಂಹಿತದಲ್ಲಿ ನಾವು ನೋಡ್ತೀವಿ, ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಪ್ರೇಮಾಂಜನ ನಾವು ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ? ಅಮೃತಾಂಜನ ಯೂಸ್ ಮಾಡ್ತೀವಿ. ಅಮೃತಾಂಜನ ಎದಕ್ಕೆ ಯೂಸ್ ಮಾಡ್ತೀವಿ? ತಲೆನೋವು ಬಂತಂದರೆ ಅಮೃತಾಂಜನ ಹಚ್ಕೋತೀವಿ. ಆ ರೀತಿ ಪ್ರೇಮಾಂಜನ, ಅಂಜನ ಅಂದರೆ ಕಣ್ಣು. ಸೊ ಅದಕ್ಕೆ ಅಂಥ ಅಂಜನ ಬೇಕು ನನಗೆ. ಸೊ ದ ಪ್ಯೂರ್ ಡಿವೋಟೀಸ್ ಸಿ ಇನ್ ದೇರ್ ಹಾರ್ಟ್ಸ್ ಆಫ್ ಹಾರ್ಟ್ಸ್ ವಿತ್ ಐ ಆಫ್ ಡಿವೋಷನ್, ಪ್ರೇಮಾಂಜನ. ಸೊ ಅದಕ್ಕೆ ಆ ಒಂದು ಅಂಜನ, ಪ್ರೇಮದ ಅಂಜನ ಹಚ್ಚಿದ ಕಣ್ಣಿಗೆ ಕೃಷ್ಣ ಕಾಣ್ತಾನೆ. ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಹಾಗಾದ್ರೆ ನೀವು ಯಾರೋ ಕೇಳ್ತಾರೆ ಪ್ರಶ್ನೆ, ನೀವು ಕೃಷ್ಣನ್ ನೋಡಿದ್ದೀರಾ ಅಂತ ಕೇಳ್ತಾರೆ. ಹೌದು, ನಾನು ಕೃಷ್ಣನ್ ನೋಡಿದ್ದೀನಿ ಅಂತ ಹೇಳಿದ್ರು ನೀನು ಪ್ರೂವ್ ಮಾಡೋಕ್ಕಾಗಲ್ಲ. ನಿನಗೆ ನಾನು ಕೃಷ್ಣನ್ ನೋಡಿಲ್ಲ ಅಂದರೂ ನೀನು ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಕಡೆ, ಆ ಒಂದು ಅಂಜನ, ಪ್ರೇಮದ ಅಂಜನ ಹಚ್ಚಿದ ಕಣ್ಣಿಗೆ ಕೃಷ್ಣ ಪ್ರತ್ಯಕ್ಷವಾಗಿ ಕಾಣ್ತಾನೆ. ಅದಕ್ಕೆ ಇನ್ನೊಂದು ಮೂರನೆಯದ್ದು ಶಾಸ್ತ್ರಚಕ್ಷು ಅಂತ ಹೇಳ್ತಾರೆ. ಶಾಸ್ತ್ರಚಕ್ಷು ಅಂದರೆ ಇವೆರಡರ ಮಧ್ಯೆ ಈ ಕಣ್ಣು, ಚರ್ಮಚಕ್ಷು, ಚರ್ಮದ ಮೇಲಿರ್ತಕ್ಕಂಥ ಕಣ್ಣು, ಎರಡನೇದು ಪ್ರೇಮಚಕ್ಷು, ಇದರ ಮಧ್ಯ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಯಾವುದು ಗೊತ್ತಾ? ಪ್ರಭುಪಾದ್ ಬುಕ್ಸ್ ಏನಿದೆಯಲ್ಲ, ಶಾಸ್ತ್ರಚಕ್ಷು ಅಂತ ಹೇಳ್ತಾರೆ, ಶಾಸ್ತ್ರಗಳು. ಅದಕ್ಕೆ ಈ ಶಾಸ್ತ್ರ ಚಕ್ಷು ಅಂದರೆ ಏನು? ಶಾಸ್ತ್ರದ ಜ್ಞಾನ. ಅವು ದೂರದ ವಸ್ತುಗಳು ಕೂಡ ಹತ್ತಿರದಂತೆ ಕಾಣುತ್ತೆ. ಈಗ ನಿಮಗೆ ಗೋಲೋಕ ವೃಂದಾವನ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಗೋಲೋಕ ವೃಂದಾವನ ಯಾವ ಥರ ಇರುತ್ತೆ, ಕೃಷ್ಣ ಹೇಳ್ತಾರಲ್ಲ, ಯಾವುದಾದ್ರು ಸೂರ್ಯ ಚಂದ್ರ ಅಲ್ಲಿ ಪ್ರಕಾಶಮಾನ ಇಲ್ಲ, ಸರ್ವಸ್ಯ ಚಾಹಮೃತಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೇಶ ಸರ್ವೈರಹಮೈವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಸೂರ್ಯ ಚಂದ್ರ ಯಾರೂ ಇಲ್ಲ ಅಲ್ಲಿ, ಕೃಷ್ಣನೇ. ಕೆಲವೊಂದು ವಿಷಯ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಹೇಗೆ ಅಂದರೆ, ಪ್ರಭುಪಾದ್ ಬುಕ್ಸ್ ಆರ್ ಲೈಕ್ ಬೈನಾಕ್ಯುಲರ್ಸ್ ಹಾಕಿ ನೋಡಿದಾಗ ನಮಗೇನು ಕಾಣುತ್ತೆ? ದೂರದ ವಸ್ತು ನಮಗೆ ಹತ್ತಿರದಲ್ಲಿ ಕಾಣುತ್ತೆ. ಆ ರೀತಿ ಶಾಸ್ತ್ರ ಚಕ್ಷುವಿನಿಂದ ನಾವು ಕೃಷ್ಣನನ್ನು ಹೇಗೆ ನೋಡ್ಬೋದು? ಈಗ ಒಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ, ರಸೋಹಂ ಅಪ್ಸು ಕೌಂತೆಯ ಪ್ರಭಾಷ್ಮಿ ಶಶಿ ಸೂರ್ಯಯೋಹೋ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಸಿಂಪಲ್ ಒಂದು ಶ್ಲೋಕ. ಕೃಷ್ಣ ಏನು ಹೇಳಿದ್ದಾನೆ? ನೀರು ಕುಡಿಬೇಕಾದ್ರೆ ನೀವು ನೀರಡಿಕೆ ಆದಾಗ ಒಂದು ಗ್ಲಾಸ್ ಜ್ಯೂಸ್ ಕುಡಿ, ಅಥವಾ ಒಂದು ಗ್ಲಾಸ್ ತುಪ್ಪ ತುಂಬ ಕಾಸ್ಟ್ಲಿ, ತುಪ್ಪ ಕುಡಿ ಅಂದರೆ ತುಂಬ ಕಾಸ್ಟ್ಲಿ ಆದಂಥದ್ದು ನಾನು ಕೊಟ್ಟಿದ್ದೀನಿ, ನಿಮಗೆ ತುಪ್ಪ ಕುಡ್ರಿ ಅಂತ ಹೇಳಿದರೆ ಆಗತ್ತಾ? ಆಗಲ್ಲ. ನೀವು ಜ್ಯೂಸ್ ಕೊಟ್ಟರು ಸರಿ ಆಗಲ್ಲ. ನೀರಡಿಕೆ ಆದಾಗ ನೀರು ಕುಡಿದ್ರೆ ಮಾತ್ರ ನಿಮಗೆ ಸಮಾಧಾನ ಆಗುತ್ತೆ. ಆ ನೀರಲ್ಲಿರ್ತಕ್ಕಂಥ ಟೇಸ್ಟ್ ಏನಿದೆಯಲ್ಲ, ಅದು ನಾನು ಅಂತ ಹೇಳ್ತಾನೆ ಕೃಷ್ಣ. ಇದು ವೆರಿ ಸಿಂಪಲ್. ನೀವು ಕೃಷ್ಣನನ್ನು ನೆನೆಸ್ಕೋಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಆ ರುಚಿ ಇದೆಯಲ್ಲ, ಕೃಷ್ಣ ಕೃಷ್ಣ ಅಂಥೇಳಿ ನೀವು ನೀರು ಕುಡಿದ್ಬಿಟ್ರೆ ಆ ರುಚಿ ನಿಮಗೆ ಅದ್ಭುತವಾಗಿ ಆಗುತ್ತೆ. ಕೃಷ್ಣ ಹೇಳಿದ್ದು. ಇನ್ನೊಂದು ಹೇಳ್ತಾನೆ, ಐ ಆಮ್ ದ ಲೈಟ್ ಆಫ್ ದ ಸನ್. ಹೊರಗಡೆ ಸೂರ್ಯನ ನೋಡ್ತೀರಾ? ಇವತ್ತು ಹೊರಗಡೆ ಸೂರ್ಯ ಇದ್ದಾನೆ, ರಾತ್ರಿ ಚಂದ್ರ ಬರ್ತಾನೆ. ಆ ಸೂರ್ಯ ಚಂದ್ರ ನೋಡಿದ ತಕ್ಷಣ ಕೃಷ್ಣ ಸೂರ್ಯನಿಗೆ ಬೆಳಕು ಕೊಟ್ಟಿದ್ದಾನೆ, ಕೃಷ್ಣ ಸೂರ್ಯನಿಗೆ ಚಂದ್ರನಿಗೆ ಬೆಳಕು ಕೊಟ್ಟಿದ್ದಾನೆ. ಚಂದ್ರನ ನೆನೆಸ್ಕೊಳ್ಳೋದು ಅಂದರೆ, ಶಾಸ್ತ್ರ ಓದಿದಾಗ, ಪ್ರಭುಪಾದರ ಬುಕ್ಸ್ ಓದಿದಾಗ, ಪ್ರಭುಪಾದರು ಅದ್ಭುತವಾದಂಥ ಪರ್ಪೋಟ್ಗಳನ್ನ ಬರೆದಿದ್ದಾರೆ. ಭಾವಾರ್ಥದಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ಬರೆದಿದ್ದಾರೆ. ಬೇರೆ ಬೇರೆ ಶಾಸ್ತ್ರಗಳಿಂದ ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ. ಪ್ರಭುಪಾದರ ಯಥಾರೂಪ ಏನಿದೆಯಲ್ಲ ಅದರಲ್ಲಿ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲೋ ಒಂದು ಕಡೆ ಹೋಗಿರ್ತೀರಾ, ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಯಜ್ಞ ನಡೆದಿರುತ್ತೆ, ಅಲ್ಲಿ ಓಂಕಾರಗಳನ್ನ ಹೇಳ್ತಿರ್ತಾರೆ. ಎಲ್ಲ ಒಂದು ಪದಕ್ಕೂ ಓಂ ಅಂತೇಳಿ ಮಾಡ್ತಾರೆ. ಆ ಓಂಕಾರ ನಾನು ಅಂತ ಹೇಳ್ತಾನೆ ಕೃಷ್ಣ.
ನಮ್ಮಲ್ಲಿ ಏನಾದರೂ ಎತ್ತಬೇಕು ಅಂತಂದರೆ ಒಂದು ಶಕ್ತಿ ಇದೆ, ಶಕ್ತಿ ಬೇಕಲ್ವಾ? ಶಕ್ತಿ ನಾನು ಅಂತ ಹೇಳ್ತಾನೆ. ಐ ಎಬಿಲಿಟಿ ಇನ್ ಮ್ಯಾನ್. ಎಷ್ಟೊಂದು ವಿಷಯಗಳನ್ನ ಕೃಷ್ಣನನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಎಷ್ಟೊಂದು ವಿಷಯಗಳನ್ನ ಕೃಷ್ಣ ಹೇಳಿದ್ದಾನೆ. ಕೃಷ್ಣನನ್ನು ನಾವು ನೆನೆಸಿದರೆ ಯಾವುದದು? ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಏನಂದರೆ ಮುಂದೆ ಹಾಡು, ಕುಲಕೋಟಿಗಳು ಉದ್ಧರಿಸುವವು. ಸೊ ಹೀಗೆ ಕಲಿಯುಗದಲ್ಲಿ ಇಂಪಾರ್ಟೆಂಟ್ ಇರೋದು ಕೃಷ್ಣನ ನಾಮ. ಕೃಷ್ಣನ ನಾಮ ಯಾಕೆ ಹೇಳಬೇಕು ಅಂತಂದರೆ ಶಾಸ್ತ್ರಜ್ಞಾನ ಬೇಕು. ಒಂದಕ್ಕೊಂದು ಕನೆಕ್ಷನ್ ಇದೆ. ಶಾಸ್ತ್ರದ ಜ್ಞಾನ ಇರಲಿಲ್ಲ ಅಂತಂದರೆ, ಯಾರೋ ಏನೋ ಹೇಳಿದರು ಕೃಷ್ಣನ ನಾಮಸ್ಮರಣೆ ಮಾಡಿ, ನೀವು ನಾಮಸ್ಮರಣೆ ಮಾಡಿ. ನಾಮಸ್ಮರಣೆ ಯಾಕೆ ಮಾಡಬೇಕು ಅಂತಂದರೆ ಅದಕ್ಕೆ ಜ್ಞಾನ ಬೇಕು. ಸೊ ಹಾಗೆ ಶಾಸ್ತ್ರ ಓದೋದ್ರಿಂದ ಸುಮಾರು ಉದಾಹರಣೆಗಳನ್ನು ನೋಡ್ತೀವಿ. ಎಷ್ಟು ಉದಾಹರಣೆಗಳನ್ನು, ಪ್ರಹ್ಲಾದ ಮಹಾರಾಜರ ಉದಾಹರಣೆ ತಗೊಳ್ಳಿ, ಪರೀಕ್ಷಿತ್ ಮಹಾರಾಜರ ಉದಾಹರಣೆ ತಗೊಳ್ಳಿ. ಪರೀಕ್ಷಿತ್ ಮಹಾರಾಜ ಏನು ಮಾಡಿದ? ಸತತವಾಗಿ 7 ದಿವಸ ರಾಜ್ಯವನ್ನು ಬಿಟ್ಟ. ನೋಡ್ರಿ, ಎಂಥ ದೊಡ್ಡ ರಾಜ. ಶಾಪ ಬಂತು ಅಂಥೇಳಿ ರಾಜ್ಯವನ್ನು ಬಿಟ್ಟ. ಕೌಪೀನಲ್ಲಿ, ಜಸ್ಟ್ ಒಂದು ಕೌಪೀನ ಹಾಕ್ಕೊಂಡು, ಏನೂ ಇಲ್ಲ. ಇವತ್ತಿನ ದಿವಸ ನಾವೇನಾದರೂ ಇಂಥ ದೊಡ್ಡ ಆಸ್ತಿ ಮಾಡಿದಾಗ, ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದಿದ್ದಾಗ, ಮನೆ ದೊಡ್ಡದು ಕಟ್ಟಿಸಿದಾಗ, ನಾನು ಹೇಗೆ ನನ್ನ ಸಾವಿದೆ ನೀನು 7 ದಿವಸದಲ್ಲಿ ಅಂದರೆ ಹೇಗೆ ಏನು ಮಾಡ್ತಾರೋ ಏನೋ, ಮಕ್ಕಳು ಏನು ಮಾಡ್ತಾರೋ ಏನೋ, ಇದನ್ನು ಎಲ್ಲಿಡ್ತಾರೋ ಏನೋ, ಏನು ಮಾಡ್ತಾರೋ ಏನೋ ಅನ್ನುವಂಥ ಭಾವನೆಯಿಂದ ನಾವಿರ್ತೀವಿ. ಇದುವಾಗ ಅಂಥ ದೊಡ್ಡ ಸಾಮ್ರಾಜ್ಯದ ಚಕ್ರವರ್ತಿ ಅವನು. ಎಲ್ಲನೂ ಬಿಟ್ಟುಬಿಟ್ಟ, ಕಂಪ್ಲೀಟಾಗಿ ಬಿಟ್ಟ. ಜನಮೇಜಯನಿಗೆ ಒಪ್ಪಿಸಿದ, ನೀನಪ್ಪ ನೀನು ನೋಡ್ಕೊಂಡು ಹೋಗಿ, ಏನಾದರೂ ಮಾಡ್ಕೊಂಡು, ಗೊತ್ತಿಲ್ಲ ನನಗೆ. ಕೌಪಿನ ಹಾಕ್ಕೊಂಡು ಗಂಗಾ ನದಿ ಹತ್ರ ಹೋದ. ಅಲ್ಲಿ ಕೂತಿದ್ದಾನೆ ಗಂಗಾ ನದಿ ಹತ್ರ. ಎಲ್ಲ ಋಷಿಮುನಿಗಳು ಬರ್ತಾ ಇದ್ದಾರೆ. ವ್ಯಾಸರು ಬಂದರು, ನಾರದ ಮುನಿಗಳು ಬಂದರು, ಅಂಗೀರಸ, ಭಾರದ್ವಾಜ, ವಶಿಷ್ಠ ಎಲ್ಲರೂ ಬಂದರು. ನಾವು ಹಿಂಗೆ ಹೋಗ್ತಾ ಇದ್ವಿ, ಯಾತ್ರಾಗೆ ಹೋಗ್ತಾ ಇದ್ವಿ, ನೀನು ಇಲ್ಲಿ ಕೂತಿದ್ದು ನೋಡಿದ್ವಿ, ಹಾಗೆ ನೀನು ಭೇಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದ್ವಿ ಅಂತ ಹೇಳ್ತಾರೆ ಅವರು. ಆದರೆ ಬಂದದ್ದು ತಪ್ಪು, ಅವರು ಹೇಳಿದ್ದು ಸುಳ್ಳು. ಅವ್ರು ಬಂದಿದ್ದು, ಇವನು ಮಹಾಭಾಗವತ, ಪರೀಕ್ಷಿತ ಮಹಾರಾಜ ಮಹಾಭಾಗವತ, 7 ದಿವಸದಲ್ಲಿ ವೈಕುಂಠ ಪ್ರಯಾಣ ಮಾಡ್ತಾ ಇದ್ದಾನೆ. ಆ ವೈಕುಂಠ ಪ್ರಯಾಣದ ವೀಕ್ಷಣೆಯನ್ನು ನೋಡ್ಲಿಕ್ಕೆ ಅವ್ರು ಬಂದಿದ್ದಾರೆ ಅಲ್ಲಿ. ಅದ್ಭುತವಾದಂಥ ಒಂದು ವಿಷಯ ಇದು. ಅದಕ್ಕೆ ಅವನು 7 ದಿವಸ ಪ್ರಶ್ನೆಗಳನ್ನ ಕೇಳ್ತಾನೆ. ಫಸ್ಟು ಅವನು ಪ್ರಶ್ನೆಗಳನ್ನ ಎಲ್ಲರಿಗೂ ಕೇಳ್ತಾನೆ, ಋಷಿಮುನಿಗಳಿಗೆ ಕೇಳ್ತಾನೆ. ನಾನು ವ್ಯಕ್ತಿ ಸಾಮಾನ್ಯವಾಗಿ ಏನು ಮಾಡಬೇಕು? ಫಸ್ಟ್ ಕ್ವಶನ್ನು. 2ನೇ ಕ್ವಶನ್ನು, ಸಾಯುವ ಸಮಯದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾನೆ. 2 ಕ್ವಶನ್ ಕೇಳ್ತಾನೆ. ಅವರು ಸುಮ್ಮನೆ ಇರ್ತಾರೆ, ಹೇಳೋದಿಲ್ಲ, ಉತ್ತರ ಕೊಡೋದಿಲ್ಲ. ಯಾಕಂದರೆ ಒಬ್ಬ ಮಹಾ ವ್ಯಕ್ತಿ ಅಲ್ಲಿ ಆಗಮನ ಆಗ್ತಾ ಇರುತ್ತೆ. ಸುಖದೇವ ಗೋಸ್ವಾಮಿ ಅವರು ಬರ್ತಾ ಇದ್ದಾರೆ, ಅವರಿಗೆ ಬಿಟ್ಬಿಡ್ತಾರೆ. ಅವ್ರು ಬಂದ ಮೇಲೆ ಸುಖದೇವ ಗೋಸ್ವಾಮಿ ಅವರಿಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ. 2ನೇ ಅಧ್ಯಾಯದಿಂದ ಅವರು ಉತ್ತರ 2ನೇ ಸ್ಕಂದದಿಂದ ಅವರು ಉತ್ತರ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನಮ್ಮಲ್ಲಿನೂ ಕೂಡ ನೋಡಿ, ಇದನ್ನು ಕೇಳೋದ್ರಿಂದ ನಾವು ಸಾಮಾನ್ಯವಾಗಿ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳಿದಾಗ ನಮಗೆ ಅವನ ಅನುಸರಣೆ ಅಲ್ವಾ, ಹಾಗಾದ್ರೆ ಓದಬೇಕು ಅನಿಸುತ್ತೆ. ಸಾಮಾನ್ಯವಾಗಿ ನೀವು ಕೇಳ್ತೀರಾ, ಹಾಗಾದ್ರೆ ಜೀವನದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳಿದಾಗ ಪ್ರಶ್ನೆ ಇದು. ಅದಕ್ಕೆ ಉತ್ತರ ಎಲ್ಲಿ ಸಿಗುತ್ತೆ? ಶಾಸ್ತ್ರಗಳಲ್ಲಿ ಸಿಗುತ್ತೆ. ಪ್ರಭುಪಾದ ಬುಕ್ಸಲ್ಲಿದೆ, ನಾನು ಓದಿ ತಿಳ್ಕೋಬೇಕು ಅನ್ನುವಂಥ ಭಾವನೆ ಬರುತ್ತೆ. ಹಾಗಾದ್ರೆ ಸಾಯುವಾಗ ಮನುಷ್ಯ ಏನು ಮಾಡಬೇಕು ಅಂತಿದೆ, ಅದು ಪ್ರಶ್ನೆನೇ ಅಲ್ವಾ. ಆ ಪ್ರಶ್ನೆಗೆ ಉತ್ತರ ಬೇಕು ಅಂತಂದರೆ ಶಾಸ್ತ್ರಗಳಲ್ಲಿ ಸಿಗತ್ತೆ. ಇದು ಉದಾಹರಣೆ. 2ನೇದು ಎನ್ಕರೇಜ್ಮೆಂಟ್. ಶಾಸ್ತ್ರ ಓದಿದಾಗ ಕೇಳಿರ್ತೀವಿ, ಆಮೇಲೆ ಓದಿ ತಿಳ್ಕೊಳ್ತೀವಿ, ಒಂದು ಉತ್ತೇಜನ ಬರುತ್ತೆ. ಮಾಡಬೇಕಪ್ಪ ಇದನ್ನ, ನನಗೆ ಇದು ಇಂಪಾರ್ಟೆಂಟು, ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದನ್ನು ಮಾಡಲೇಬೇಕು ಅನ್ನುವಂಥ ಒಂದು ಎನ್ಕರೇಜ್ಮೆಂಟು ಶಾಸ್ತ್ರಗಳನ್ನು, ಪ್ರಭುಪಾದ ಪುಸ್ತಕಗಳನ್ನ ಓದೋದ್ರಿಂದ ಸಿಗತ್ತೆ. ಆಮೇಲೆ ಮುಂದೆ ಒಂದು 2-3 ಎಕ್ಸಾಂಪಲ್ಸ್ ಕೊಡ್ತೀನಿ. ನಾನು ಹೇಳಿದ್ದು ಎಷ್ಟೋ ಜನ ಎಷ್ಟೋ ಎಕ್ಸಾಂಪಲ್ಗಳನ್ನ ಕೊಡಬಹುದು. ಭಗವದ್ಗೀತೆಯನ್ನು ಒಬ್ಬರು ಹೇಳ್ತಾರೆ, ಎಂಪವರ್ಮೆಂಟಲ್ಲಿ ಹೇಳ್ತಾರೆ, ನಾನು ಒಬ್ಬ ವ್ಯಕ್ತಿಯನ್ನು ಭೇಟಿಯಾದೆ, ಅವನೇನು ಕೃಷ್ಣ ಕಾನ್ಸಿಯಸ್ನೆಸ್ಸಲ್ಲಿ ಇರಲಿಲ್ಲ, ಆದರೆ ಅವನು ಆ ಭಾಷಣ ಕೇಳಕ್ಕೆ ಬಂದಿದ್ದ. ನಾನು ಒಂದು ಕಾಲೇಜ್ಗೆ ಹೋಗಿದ್ದೆ, ಭಾಷಣ ಕೇಳಕ್ಕೆ ಬಂದಿದ್ದ. ಅವನು
ಪ್ರತಿ ದಿವಸ ಆಹಾರವನ್ನು ತಿನ್ನದೇ ಇರ್ತಿರ್ಲಿಲ್ಲಂತೆ, ಪ್ರತಿ ದಿವಸ ತಿಂತಿದ್ದಂತೆ. ಆಮೇಲೆ ಅವನು ಹೇಳ್ತಾನೆ, ನಾನು ಭಗವದ್ಗೀತೆ ಯಾವುದೋ ಒಂದು ಟೈಮ್ನಲ್ಲಿ ಒಂದು ಭಗವದ್ಗೀತೆಯನ್ನು ತಗೊಂಡಿದ್ದ, ಆ ಭಗವದ್ಗೀತೆಯನ್ನು ಓದಿದ. ಹೇಗೆ ಓದಿದೆ ಅನ್ನೋದು ಗೊತ್ತಿಲ್ಲ ನನಗೆ, ಓದಿದೆ. ಅವತ್ತಿನಿಂದ ಇವತ್ತಿನವರೆಗೆ 20 ವರ್ಷ ಆಯಿತು ನಾನು ಮಾಂಸಾಹಾರವನ್ನು ಮುಟ್ಟಿಲ್ಲ ಅಂತ ಹೇಳ್ತಾನೆ. ಇವೆ ಎಕ್ಸಾಂಪಲ್ಸ್ ಹೇಳ್ತಾರೆ ಕೆಲವು ಜನ. ಸೊ ನೋಡಿ, ಅವನು ಹೇಳ್ತಾನೆ, ನಾನು ಕೃಷ್ಣ ಭಕ್ತನೂ ಅಲ್ಲ, ನಾನು ಇಷ್ಟು ದಿವಸ ಭಗವದ್ಗೀತೆಯನ್ನು ಓದಿಲ್ಲ, ಭಾಗವತವನ್ನು ಓದಿಲ್ಲ. ಆದರೆ ಯಾವಾಗೋ ಒಂದು ತಂದಿಟ್ಟಂಥ ಭಗವದ್ಗೀತೆಯನ್ನು ಓದಿದಾಗ ನಾನು ಆ ಒಂದು ಆಸೆ ಸಂಪೂರ್ಣವಾಗಿ ನನ್ನಲ್ಲಿ ಹೋಯಿತು ಅಂತ ಹೇಳ್ತಾನೆ. ಅದಕ್ಕೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ನಮ್ಮಲ್ಲಿರ್ತಕ್ಕಂಥ ಒಂದು ಹೈಯರ್ ಟೇಸ್ಟ್ ನಮ್ಮಲ್ಲಿ ಡೆವಲಪ್ ಆಯ್ತಂದರೆ, ಹೈಯರ್ ಟೇಸ್ಟ್ ಡೆವಲಪ್ ಆದಾಗ ಲೋವರ್ ಟೇಸ್ಟ್ ವಿಲ್ ಆಲ್ವೇಸ್ ಗೋ ಆಫ್ ಅಂತ. ಸೊ ಅದಕ್ಕೆ ನಾವು ಯಾವಾಗಲೂ ಹೈಯರ್ ಟೇಸ್ಟ್, ಇಲ್ಲಿ ಪ್ರಭುಪಾದರು ಒಂದು ಪುಸ್ತಕ ಬರೆದಿದ್ದಾರೆ ಹೈಯರ್ ಟೇಸ್ಟ್ ಅಂತೇಳಿ. ಎಷ್ಟೋ ಜನ ಜಗತ್ತಿನಲ್ಲಿ ಎಷ್ಟೋ ಜನ ವೆಜಿಟೇರಿಯನ್ಸ್ ಆಗಿದ್ದಾರೆ ಹೈಯರ್ ಟೇಸ್ಟ್ ಓದಿ. ಸೊ ಈ ರೀತಿ ಶಾಸ್ತ್ರದ ಒಂದು ಶಕ್ತಿ ಅದರಲ್ಲಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಸೊ ಅದಕ್ಕೆ ಶಾಸ್ತ್ರಗಳು ನಮ್ಮ ಕಮಿಟ್ಮೆಂಟ್ ಅನ್ನು ವಿಸ್ತಾರ ಮಾಡುತ್ತೆ. ಯಾವುದನ್ನೇ ನಾವು ಸಾಧಿಸಬೇಕಾದ್ರೂ ಅದಕ್ಕೆ ಒಂದು ಬದ್ಧತೆ ಬೇಕು, ಒಂದು ಸಮರ್ಪಣೆ ಬೇಕು. ಆ ಒಂದು ಶಾಸ್ತ್ರಗಳು ಏನು ಮಾಡುತ್ತೆ, ನಮ್ಮ ಬದ್ಧತೆಯನ್ನು ವಿಸ್ತಾರ ಮಾಡುತ್ತೆ. ಅದಕ್ಕೆ ಪ್ರಭುಪಾದರ ಪುಸ್ತಕಗಳು ಆ ರೀತಿಯಾಗಿದೆ. ಎಷ್ಟೋ ಜನ ಪ್ರಭುಪಾದರ ಪುಸ್ತಕಗಳನ್ನ ಓದಿ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ. ಒಂದು ಕಡೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಹೇಳ್ತಾನೆ, ಶಾಸ್ತ್ರಗಳು ನಮ್ಮ ಅಹಂಕಾರದ ಪರಿಶೀಲನೆಯನ್ನು ಮಾಡುತ್ತೆ, ಈಗೋ ಚೆಕ್. ಒಬ್ಬ ವ್ಯಕ್ತಿ ಹೇಳಿದ, ಮುಖ ಬದಲು ವ್ಯಕ್ತಿಯ ಸ್ವಭಾವವನ್ನು ನೋಡುವ ಕನ್ನಡಿ ಅಂತ ಹೇಳ್ತಾರೆ. ತಮಗೆ ತಾವು ಹೇಗೆ ಕಾಣಬೇಕು, ನಾನು ಎಲ್ಲಿದ್ದೇನೆ, ಇದನ್ನು ಶಾಸ್ತ್ರಗಳು ನಮಗೆ ತೋರಿಸ್ಕೊಡುತ್ತೆ. ಎಷ್ಟೋ ಜನ ನಾವು ಸಾಧನೆ ಮಾಡಿದಾಗ ನಮಗೆ ಸ್ವಲ್ಪ ಗರ್ವ ಬರುತ್ತೆ, ನಾನು ಇದು ಸಾಧಿಸಿದೆ ಅನ್ನುವಂಥದ್ದು. ಅದಕ್ಕೆ ಆ ಗರ್ವದಲ್ಲಿ ಕೆಲವೊಂದು ಸಲ ನಾವು ಆ ಶಕ್ತಿಯ ಮೂಲವನ್ನು ಮರೆತು ಬಿಡ್ತೀವಿ. ಅದಕ್ಕೆ ನಾವೇನಾದರೂ ಯಶಸ್ವಿ ಅಂತ ಆಗಿದ್ದರೆ ಅದು ಭಗವಂತನಿಂದ ಮತ್ತು ಆ ಶಾಸ್ತ್ರಗಳನ್ನು ನಾವು ಓದಿ ತಿಳ್ಕೊಂಡಿದ್ದರಿಂದ ಅಂತ ಹೇಳ್ತಾರೆ ಒಂದು ಕಡೆ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ 2-3 ಎಕ್ಸಾಂಪಲ್ಸ್ ಕೊಡ್ತೀನಿ, ಆಮೇಲೆ ನಾನು ಕ್ಲಾಸ್ ಮುಗಿಸ್ತೀನಿ. ಇಬ್ಬರು ಮಿಡಲ್ ಏಜ್ ಪೀಪಲ್, ಅವರಿಗೆ ಒಬ್ಬರು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ಭಗವದ್ಗೀತೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾಗ ಅವ್ರಿಗೆ ಹೋಗಿ ಭಗವದ್ಗೀತೆಯನ್ನು ತೋರಿಸ್ತಾರೆ, ಕಾರ್ ನಿಲ್ಲಿಸ್ಬಿಟ್ಟು ಭಗವದ್ಗೀತೆಯನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾನೆ, ಒಬ್ಬನು ಹೌದು ನನಗೆ ಚೆನ್ನಾಗಿದೆ, ಇದು ನನಗೆ ತುಂಬ ಇಷ್ಟ ಇದು ಭಗವದ್ಗೀತೆಯನ್ನು ಅಂತ ಹೇಳ್ತಾರೆ. ಇನ್ನೊಬ್ಬರ ಕೈಯಲ್ಲೇನೂ ಕೂಡ ಭಗವದ್ಗೀತೆಯನ್ನು ಕೊಡ್ತಾರೆ, ನನಗೆ ಬೇಡ ಅಂತ ಹೇಳ್ತಾರೆ. ಆಮೇಲೆ ಅವರು ಯಾರು ಇಷ್ಟ ಇತ್ತಲ್ವ ಅವರಿಗೆಲ್ಲ ಪುಸ್ತಕಗಳನ್ನು ಪೇಜ್ಗಳನ್ನ ತಿರುಗಿಸಿ ತೋರಿಸ್ತಾ ಇದ್ದಾಗ ಇದನ್ನೆಲ್ಲ ನೋಡಿ ಮತ್ತೊಬ್ಬನಿಗೆ ಆಶ್ಚರ್ಯ ಆಗುತ್ತೆ. ಓಹೋ, ಇದು ತುಂಬ ಆಸಕ್ತಿ ಥರ ಆಗಿದೆ, ನನಗೂ ಕೊಡು ಪುಸ್ತಕ ಅಂತ ಹೇಳ್ತೇವೆ. ಅಂದರೆ ಇದರಲ್ಲಿ ಏನು ಇಂಪಾರ್ಟೆಂಟ್ ವಿಷಯ ಅಂದರೆ, ಫಸ್ಟು ನಾವು ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡಿರಬೇಕು. ಆ ಚಿತ್ರಗಳನ್ನು ತೋರಿಸಿ ಎಕ್ಸ್ಪ್ಲೈನ್ ಮಾಡುವಾಗ ಯಾಕೆ ಈ ಚಿತ್ರಗಳಲ್ಲಿದೆ, ಯಾಕೆ ಇದು ಕೃಷ್ಣ ಈ ಥರ ಹೇಳ್ತಾ ಇದ್ದಾನೆ ಅನ್ನೋದನ್ನು ಹೇಳಿಕೊಟ್ಟಾಗ ಸೊ ಆವಾಗ ಜನ ಇಷ್ಟಪಡ್ತಾರೆ. ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ ಭಗವದ್ಗೀತೆಯನ್ನು ನಾನು ಕೊಟ್ಟೆ, ಇನ್ನೊಬ್ಬರು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಅವರು ತುಂಬ ಒಳ್ಳೆಯ ದಾನವನ್ನು ಮಾಡಿದರು. ಅವರಿಗೆ ಹೈಯರ್ ಟೇಸ್ಟ್ ಅಂತನ್ನುವಂಥ ಪುಸ್ತಕವನ್ನು ಕೂಡ ಕೊಟ್ಟೆ. ಆಮೇಲೆ ಅವರು 2 ಗಂಟೆಯಲ್ಲಿ ಆ ಪುಸ್ತಕ ಓದಿಬಿಟ್ರಂತೆ. ಓದಿ ಮುಗಿಸ್ಬಿಟ್ರು 2 ಗಂಟೆಯಲ್ಲಿ ಅವ್ರ ಪುಸ್ತಕ. ಅವತ್ತಿನಿಂದ ಅವರು ಹಿ ಹ್ಯಾಸ್ ಬಿಕಮ್ ವೆಜಿಟೇರಿಯನ್.
ಹೈಯರ್ ಟೇಸ್ಟ್ ಅನ್ನುವಂಥ ಪುಸ್ತಕವನ್ನು ಓದಿದಾಗ ಕಂಪ್ಲೀಟ್ ವೆಜಿಟೇರಿಯನ್ ಆಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಎಷ್ಟೋ ಜನ ಕ್ರಿಸ್ಮಸ್ ಗಿಫ್ಟಾಗಿ ತಮ್ಮ ತಂದೆ ತಾಯಿಗೆ ಭಗವದ್ಗೀತೆಗಳನ್ನ ಕೊಟ್ಟಿದ್ದಾರೆ. ಕೆಲವು ಜನ ಹೈಯರ್ ಟೇಸ್ಟು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು ರೆಸಿಪಿಗಳು ಕೂಡ ಇದೆ. ಸಸ್ಯಾಹಾರಿ ವೆಜಿಟೇರಿಯನ್ ಕುಕಿಂಗ್ ರೆಸಿಪಿಗಳು ಕೂಡ ಇದೆ. ಸೊ ಹೀಗಾಗಿ ಎಷ್ಟೋ ಜನ ಕ್ರಿಸ್ಮಸ್ ಗಿಫ್ಟಾಗಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಒಬ್ಬ ಮಿಡ್ಲ್ ಏಜ್ ಪರ್ಸನ್ ಸೈಕಲ್ ಮೇಲೆ ಹೋಗ್ತಾ ಇರ್ತಾರೆ. ಅವರ ಶರ್ಟ್ ಮೇಲೆ ಕಂಪ್ಲೀಟಾಗಿ ಏನೋ ಒಂದು ಸಂಸ್ಕೃತದ ಲಿಪಿ ಕಾಣಿಸುತ್ತೆ, ಅವ್ರಿಗೆ ಡಿವೋಟೀಸ್ಗೆ ಕಾಣಿಸುತ್ತೆ. ಅವರು ತಕ್ಷಣ ಅವರಿಗೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಕರೀತಾರೆ ಅವ್ರನ್ನ. ಅವನು ಸೈಕಲ್ಗಳನ್ನ ನಿಲ್ಲಿಸಿ ಏನು ಬೇಕು ಅಂತ ಕೇಳ್ತಾರೆ. ಅವರು ಭಗವದ್ಗೀತೆಯನ್ನು ತೋರಿಸ್ತಾರೆ ಡಿವೋಟೀಸ್ ಅವ್ರಿಗೆ. ನಿಮ್ಮ ಶರ್ಟ್ ಮೇಲೆ ಬರೆದಂಥ ಭಾಷೆ ಈ ಪುಸ್ತಕದಲ್ಲಿದೆ ನೋಡಿ ಅಂತ ಹೇಳ್ತಾರೆ. ಇದು ಆತ್ಮಜ್ಞಾನವನ್ನು ಹೇಳ್ಕೊಡ್ತಕ್ಕಂಥ ಪುಸ್ತಕ. ಅವ್ರು ತುಂಬ ಉತ್ಸುಕರಾಗಿ ಹೇಳ್ತಾರೆ ಅವರಿಗೆ, ನಾನು ಕಳೆದ 20 ವರ್ಷಗಳಿಂದ ನಾನು ಡ್ರಗ್ಸ್ ಎಲ್ಲ ತಗೊಳ್ತಾ ಇದ್ದೀನಿ, ಅದಕ್ಕೆ ನನಗೆ ಈ ಪುಸ್ತಕ ಎಲ್ಲ ಜ್ಞಾನ ಕೊಡುತ್ತಾ ಅಂತ ಅವನು ಕ್ವಶನ್ ಕೇಳ್ತಾರೆ. ಆವಾಗ ಅವರೆಲ್ಲ ಅವ್ರ ಹತ್ರ ಹೇಳಿ ಕೊಟ್ಟು ಆಮೇಲೆ ಭಗವದ್ಗೀತೆಯನ್ನು ಅವ್ರಿಗೆ ಕೊಡ್ತಾರೆ. ಅವ್ರ ಟೆಲಿಫೋನ್ ನಂಬರ್ ಕೊಡ್ತಾರೆ. ಆಮೇಲೆ ಅವ್ರ ಪುಸ್ತಕವನ್ನು ಓದಿ ಎಷ್ಟೋ ಜನ ತಮ್ಮ ಕೆಟ್ಟ ಚಟಗಳನ್ನು ಕೂಡ ಎಲ್ಲ ಬಿಟ್ಟು ಡ್ರಗ್ಗಿಂದ ಹೊರಗಡೆ ಬಂದು ಅಟ್ಲೀಸ್ಟ್ ಉತ್ತಮ ಡಿವೋಟೀಸ್ ಆಗಿರೋದನ್ನು ಎಕ್ಸಾಂಪಲ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಸುಮಾರು ಬುಕ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಎಕ್ಸಾಂಪಲ್ಸ್ಗಳಿದೆ. ಸೊ ಅದಕ್ಕೆ ನಾವು ಪ್ರಭುಪಾದರ ಪುಸ್ತಕಗಳನ್ನು ಎಷ್ಟು ಸಾಧ್ಯ ಆಗತ್ತೆ, ನಮ್ಮ ಜೀವನದಲ್ಲಿ ಎಷ್ಟು ಟೈಮ್ ಇದೆ, ಈ ಭೌತಿಕ ಶರೀರದಲ್ಲಿ ಬಂದ ಮೇಲೆ ಎಷ್ಟೋ ಜನ ಹೇಳ್ತಾರೆ ನನಗೆ ಟೈಮೇ ಇಲ್ಲ ಸರ್, ನಮ್ಮ ಪುಸ್ತಕ ಓದೋಕ್ಕೆ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಥರ ಮಾಡ್ದೇನೆ ನೀವು ಯಾವ ರೀತಿಯಾಗಿ ಇವತ್ತಿನ ದಿವಸ ಟೆಂಪಲಿಗೆ ಬರಬೇಕು ಅಂಥೇಳಿ ಸಂಡೇ ಮೀಸಲಿಟ್ಟಿದ್ದೀರಾ, ಅದೇ ರೀತಿಯಾಗಿ ನಾನು ಅರ್ಧ ಗಂಟೆ ಪ್ರತಿ ದಿವಸ ಪ್ರಭುಪಾದರ ಪುಸ್ತಕಗಳನ್ನ ಓದ್ತೀನಿ ಅಂಥೇಳಿ ಮೀಸಲಿಟ್ಟರೆ ನಮ್ಮ ಜೀವನದಲ್ಲಿನೂ ಕೂಡ ಸುಧಾರಣೆ, ಭಕ್ತಿಯಲ್ಲಿ ಸುಧಾರಣೆ ಕಾಣುತ್ತೆ. ಸೊ ಭಕ್ತಿಯಲ್ಲಿ ನಾವು ಮುಂದುವರಿತೀವಿ. ಯಾಕಂದರೆ ಪ್ರಗತಿ ಭಾಳ ಇಂಪಾರ್ಟೆಂಟ್, ಪ್ರೋಗ್ರೆಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಆ ಪ್ರೋಗ್ರೆಸ್ಸಿಂದ ಏನಾಗುತ್ತೆ, ನಮ್ಮ ಜೀವನ ಅಲ್ಟಿಮೇಟ್ಲಿ ಸಾರ್ಥಕ ಆಗಬೇಕು. ಕೃಷ್ಣ ನಮ್ಮ ಸ್ಮರಣೆಯಲ್ಲಿ ಬರಬೇಕು, ಎಕ್ಸಾಮ್ ಪಾಸ್ ಆಗಬೇಕು. ಅಂತ್ಯಕಾಲೇ ಚಮಾಮೇವ ಸ್ಮರಣ್ ಮುಕ್ತ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾಂತಿ ನಾಸ್ತತ್ರ ಸಂಶಯ ಅಂತೇಳಿ ಕೃಷ್ಣ ಹೇಳಿದಾನಲ್ವ. ಆ ರೀತಿ ಕೃಷ್ಣನ ಸ್ಮರಣೆ ನಮಗೆ ಬಂದರೆ ಫೈನಲ್ ಎಕ್ಸಾಮ್ ಈಸ್ ಪಾಸ್ಟ್. ಕೃಷ್ಣ ಅದನ್ನು ಹೇಳ್ತಾನೆ, ಅಕಸ್ಮಾತ್ ನೀವು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಹೇಳ್ತಾನೆ. ನೀವು ಭಕ್ತರಾಗಿರಿ, ನನ್ನ ನಾಮಸ್ಮರಣೆಯನ್ನು ಮಾಡ್ತೀರಿ, ಅಕಸ್ಮಾತ್ ನೀವು ಪಾಸ್ ಆಗಲಿಲ್ಲ ಅಂತಂದರೆ ಪಾಸ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ಹೇಳ್ತಾನೆ ಕೃಷ್ಣ. ನೇಹಾ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ. ಅಟ್ಲೀಸ್ಟ್ ನಮಗೆ ಮನುಷ್ಯ ಜನ್ಮ ಸಿಗತ್ತೆ ರೀ, ಅಟ್ಲೀಸ್ಟ್ ಹೋಗಲಿ. ನಾವು ಲಾಸ್ಟಿಗೆ ನಾವು ಕೃಷ್ಣನ ಹತ್ರ ಹೋಗ್ಬೇಕು, ನಮ್ಮ ಮನೆಗೆ ಹೋಗ್ಬೇಕು, ಅಲ್ಲಿದೆ ನಮ್ಮ ಮನೆಯಲ್ಲಿರುವುದು, ಸುಮ್ಮನೆ ನಮ್ಮ ಮನೆಗೆ ಪ್ರಯಾಣ ಮಾಡಬೇಕು ಅಂತಂದರೆ ಅಕಸ್ಮಾತ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಕೃಷ್ಣ ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಇನ್ನೊಂದು ಜನ್ಮ ಮನುಷ್ಯ ಜನ್ಮ ಕೊಡ್ತಾನೆ. ಕೊಟ್ಟು ಸಾಧನೆ ಎಲ್ಲಿಗೆ ನಿಲ್ಲಿಸಿರ್ತೀವಿ ಅಲ್ಲಿಂದ ಮುಂದುವರಿಸಿ ನಮ್ಮನ್ನು ಕಾಪಾಡುವಂಥ ಒಂದು ಶಕ್ತಿಯನ್ನು ನಮಗೆ ಕೊಡ್ತಾನೆ. ಸೊ ಅದೇ ಹಾದಿಯಲ್ಲಿ ಹಾಕ್ತಾನೆ. ಸುಕೃತಿ ಈಸ್ ಮೋರ್ ಇಂಪಾರ್ಟೆಂಟ್ ಜೀವನದಲ್ಲಿ. ಇವತ್ತೆಲ್ಲ ನಾವು ಇಲ್ಲಿ ಕೂತಿದ್ದೀವಿ ಅಂತಂದರೆ ಯಾವುದೋ ಒಂದು ಸುಕೃತಿಯಿಂದ ನಾವು ಇಲ್ಲಿ ಕೂತಿದ್ದೇವೆ ಅಷ್ಟೇ. ಸುಕೃತಿ ಇರಲಿಲ್ಲ ಅಂದರೆ ಯಾರೂ ಬರಲ್ಲ. ಎಷ್ಟೋ ಜನ ಓಡಾಡ್ತಾ ಇದ್ದಾರೆ ಹೊರಗಡೆ, ಅವ್ರು ಯಾರೂ ಬಂದು ಕೂತಿಲ್ಲ ಇವತ್ತು. ಈ ಟೆಂಪಲ್ ಹಾಲ್ ಫುಲ್ ಆಗಬೇಕಾಗಿತ್ತಲ್ವಾ. ಸುಕೃತಿ ಇದ್ದವರು ಇಲ್ಲಿದ್ದೇವೆ ನೋಡಿ. ಅಷ್ಟು ಜನರಲ್ಲಿ ಇಲ್ಲಿ ಸ್ವಲ್ಪ ಜನರಿಗೆ ಸುಕೃತಿ ಸಿಕ್ಕಿದೆ. ನಾವು ಇಲ್ಲಿ ಬಂದು ಭಾಗವತ ಭಗವದ್ಗೀತಾ ಕೇಳ್ತಾ ಇದ್ದೀವಿ, ಯಾಕೆ ಜ್ಞಾನವನ್ನು ಪಡಿಬೇಕು ಕೇಳ್ತಾ ಇದ್ದೀವಿ, ಪ್ರಭುಪಾದ ಪುಸ್ತಕವನ್ನು ಯಾಕೆ ಓದಬೇಕು ಅಂತ ಪಡಿತಾ ಇದ್ದೀವಿ. ಸೊ ಹಾಗೆ ಯಾವುದೋ ಒಂದು ಸುಕೃತಿ ನಮಗೂ ಅಟ್ಲೀಸ್ಟ್ ಡೆಫಿನೆಟ್ಲಿ ಸುಕೃತಿ ಕೊಡ್ತಾನೆ ಕೃಷ್ಣ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ. ಆದರೆ ಎಲ್ಲರೂ ನಾವು ಕೇಳೋದು, ಎಲ್ಲರೂ ಪರೀಕ್ಷೆಯಲ್ಲಿ ಪಾಸ್ ಆಗೋಣ,
ನಿರಂತರವಾಗಿ ಕೃಷ್ಣನನ್ನು ನಾವು ನಾಮಸ್ಮರಣೆ ಮಾಡ್ತಾ ಹೋಗೋಣ, ಶಾಸ್ತ್ರಗಳನ್ನ ಓದ್ತಾ ಹೋಗೋಣ, ಕೇಳ್ತಾ ಹೋಗೋಣ. ಯಾಕೆಂದರೆ ಎಷ್ಟೋ ಮಹಾನುಭಾವರು ಅವರ ಎಕ್ಸಾಂಪಲ್ಸ್ಗಳನ್ನ ನಾವು ನೋಡ್ತೀವಿ. ದ್ರೌಪದಿ ಯಾವಾಗ ಆ ಒಂದು ಕ್ರಿಟಿಕಲ್ ಪೊಸಿಷನ್ನಲ್ಲಿ, ವಸ್ತ್ರಾಪಹರಣ ಪೊಸಿಷನ್ನಲ್ಲಿ ಕೃಷ್ಣ ಗೋವಿಂದ ಅಂತ ಕರೆದ್ಲು. ಕೃಷ್ಣ ಬಂದೇ ಬಿಟ್ಟ. ಯಾವಾಗ ಅಕ್ಷಯ ಪಾತ್ರೆ ಖಾಲಿಯಾಗಿತ್ತು, ದುರ್ವಾಸರನ್ನ ಕಳಿಸ್ತಾನೆ ದುರ್ಯೋಧನ. ಕೃಷ್ಣ ರಾತ್ರಿ ಕೃಷ್ಣ ಅಂತ ಕರೆದ್ಲು. ಏನು ಮಾಡಬೇಕು ಗೊತ್ತಿಲ್ಲ, ಇಲ್ಲಾಂದ್ರೆ ದೊಡ್ಡ ಶಾಪ ಬಂದ್ಬಿಡುತ್ತೆ. ದುರ್ವಾಸ ಫೇಮಸ್ ಫಾರ್ ಗಿವಿಂಗ್ ಶಾಪ. ಶಾಪ ಬಂದ್ಬಿಡುತ್ತೆ. ಕೃಷ್ಣ ಅಂತ ಕರೆದ್ಲು. ಕೃಷ್ಣ ಬಂದು ಒಂದು ಅಗಳನ್ನು ಹತ್ತಿದ್ದು, ಒಂದು ಕೆಳಗಡೆ ಅಗಳ ತಿಂದ ಅವ್ರದ್ದೆಲ್ಲ ಹೊಟ್ಟೆ ತುಂಬಿಡ್ತು. ಎಷ್ಟು ಎಕ್ಸಾಂಪಲ್ಸ್ ನಾವು ಓದ್ತೀವಿ. ಅಜಮಿಲ ನಾರಾಯಣ ಅಂತ ಕರೆದ. ನಾರಾಯಣ ದೂತರು ಬಂದರು, ಯಮದೂತರು ಬಂದರು. ಯಾಕಂದರೆ ಪಾಪ ಮಾಡಿದ್ದ ಯಮದೂತರು ಬಂದರು. ನಾರಾಯಣ ಅಂತ ಕರೆದ, ನಾರಾಯಣ ದೂತರು ಬಂದರು. ಸಂಭಾಷಣೆ ನಡೀತಿದ್ದೆ, ನಮ್ಮವನು ಅಂಥೇಳಿ. ಕಡೆಗೆ ನಾರಾಯಣ ಅವರಿಗೆ ಅನುಕೂಲ ಮಾಡಿಕೊಟ್ಟ, ಕೃಷ್ಣ ಅನುಕೂಲ ಮಾಡಿಕೊಟ್ಟ. ಅದೇ ರೀತಿ ಕೃಷ್ಣನನ್ನು ನಾವು ನೆನೆದರೆ ಅದ್ಭುತವಾದಂಥ ಒಂದು ಅನುಭವವನ್ನು ನಾವು ಪಡಿತೀವಿ. ಅನುಭವ ಸಿಗುತ್ತೆ, ನಮ್ಮ ಮನಸ್ಸಿಗೆ ಆನಂದ ಸಿಗುತ್ತೆ. ಕೃಷ್ಣ ಅಂದರೆ ಆನಂದ ಅದು. ಸೊ ಅದನ್ನು ನಾವು ಪಡಿತಾ ಹೋಗ್ತೇವೆ. ಪ್ರಭುಪಾದರು ಇವತ್ತಿನ ದಿವಸ ಪ್ರಭುಪಾದ ಇರಲಿಲ್ಲ ಅಂದರೆ ಏನಾಗ್ತಿತ್ತು ತಿಳ್ಕೊಳ್ಳಿ. ಇವತ್ತಿನ ದಿವಸ ಪ್ರಭುಪಾದರು ಬಂದಿರಲಿಲ್ಲ ಅಂದರೆ ಏನಾಗ್ತಿತ್ತು. ಜಸ್ಟ್ ಇಮ್ಯಾಜಿನ್ ಪ್ರಭುಪಾದ್ ಹ್ಯಾಸ್ ನಾಟ್ ಗಿವನ್ ದಿಸ್ ಮೂಮೆಂಟ್. ವಿ ವುಡ್ ಬಿ ಆಲ್ಸೋ ಜಸ್ಟ್ ಲೈಕ್ ನಾರ್ಮಲ್. ಹೊರಗಡೆ ಯಾವುದೋ ಒಂದು ಟೆಂಪಲ್ಗೆ ಹೋಗ್ತಿದ್ವಿ, ಒಂದು ಕಾಯಿ ಹಣ್ಣು ತಗೊಂಡು ಹೋಗ್ತಿದ್ವಿ, ಕಾಯಿ ಒಡಿಸ್ಕೊಂಡು ಹಣ್ಣು ಹಾಕ್ಕೊಂಡು ಬರ್ತಿದ್ವಿ ಅಲ್ವಾ? ಅದೇ ಮಾಡ್ತಾಯಿದ್ವಿ. ಆದರೆ ಇವತ್ತಿನ ದಿವಸ ಹೊರಗಡೆ ಕಾಯಿ ಹಣ್ಣು ತಗೊಳ್ಳುವಂಥ ಜನನೂ ಇದ್ದಾರೆ, ನಾವು ಇದ್ದೀವಿ. ನಮಗೆ ಅವರಿಗೆ ಇರುವಂಥ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಡು ಯು ಥಿಂಕ್ ಪ್ರಭುಪಾದ್ ಹ್ಯಾಸ್ ಗಿವನ್ ಹೈಯರ್ ನಾಲೆಜ್, ಟ್ರಾನ್ಸೆಂಡೆಂಟಲ್ ನಾಲೆಜ್? ಯಾಕೆಂದರೆ ಯಾಕೆ ಮಾಡಬೇಕು, ನಾಮಸ್ಮರಣೆನೇ ಯಾಕೆ ಮಾಡಬೇಕು ಅಂತ ಪ್ರಭುಪಾದರು ಹೇಳಿದ್ದಾರೆ. ಯಾಕಂದರೆ ಇದು ಮಹಾಮಂತ್ರ. ಕಲೌ ನಾಸ್ತೇವ ಗತಿರನ್ಯತ. ಬೇರೆ ಹಾದಿನೇ ಇಲ್ಲ. ಕಲಿಯುಗಕ್ಕಿದೊಂದು ವರದಾನ, ಶ್ರೇಷ್ಠವಾದಂಥ ವರದಾನ ಇದು ನಾಮಸ್ಮರಣೆ. ವೆರಿ ಈಸಿ ಪ್ರೋಸೆಸ್. ಕೃಷ್ಣ ಹೇಳ್ಕೊಟ್ರು. ಎಲ್ಲೋ ಪದ್ಮಪುರಾಣದಿಂದ ಬಂದಂಥದ್ದು ಭಗವದ್ಗೀತೆಯಲ್ಲಿ ತೊಗೊಂಬಂದ್ರು ಅವರು, ಹೇಳ್ಕೊಟ್ರು ನಮಗೆ. ಇಲ್ಲಾಂದರೆ ಪದ್ಮಪುರಾಣ ಓದೋಕ್ಕಾಗತ್ತಾ ನಮಗೆ? ಎಷ್ಟೋ ಪುರಾಣಗಳಿದೆ, ವಿಷ್ಣು ಪುರಾಣ, ಪದ್ಮಪುರಾಣ, ಗರುಡ ಪುರಾಣ, ವರಾಹ ಪುರಾಣ. ಓದೋಕ್ಕಾಗತ್ತಾ? ಇಲ್ಲ. ಆದರೆ ಅಲ್ಲಿ ಇದ್ದಂಥ ಒಂದು ಅಮೃತವನ್ನು ತಗೊಂಡ್ಬಂದು ಯಥಾರೂಪ ಭಗವದ್ಗೀತೆಯಲ್ಲಿ ಹಾಕಿದರು. ನೋಡಿ, ಇದು ಪದ್ಮಪುರಾಣದಲ್ಲಿ ಹೇಳಿದೆ. ಕಲವು ನಾಸ್ತೇವ ಗತಿರನ್ಯಥ. ಬೇರೆ ಹಾದಿನೇ ಇಲ್ಲ. ಗೊತ್ತಾಗ್ತಾನೆ ಇರಲಿಲ್ಲ, ಜ್ಞಾನ ಸಿಗ್ತಾ ಇರಲಿಲ್ಲ. ಕಾಯಿ ಹಣ್ಣು ತಗೊಂಡು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಟೆಂಪಲಿಗೆ ಹೋಗೋರು ಜ್ಞಾನವನ್ನು ಪಡೀಲಿಕ್ಕೆ ಶಕ್ಕಿಲ್ಲ. ಅದಕ್ಕೆ ಪ್ರಭುಪಾದರನ್ನ ಎಷ್ಟು ಸ್ಮರಿಸಿದರೂ ಕೂಡ ಕಡಿಮೆ. ಇವತ್ತಿನ ದಿವಸ ಜ್ಞಾನ ಈಸಿಲಿ ಅವೈಲೇಬಲ್. 66 ಲ್ಯಾಂಗ್ವೇಜ್ಗಳಲ್ಲಿ ಇವತ್ತಿನ ದಿವಸ ಭಗವದ್ಗೀತೆ ಟ್ರಾನ್ಸ್ಲೇಟ್ ಆಗಿದೆ. ಅದರ ದಿವಸ ನೋಡಿದ್ರಿ ನೀವು, ಪುಟಿನ್ ಬಂದಾಗ ಫೋಟೋ ಹಾಕಿದ್ರಿ ಎಲ್ಲರೂ. ಸೊ ಅವರಿಗೆ ಭಗವದ್ಗೀತೆಯನ್ನು ಕಾಣಿಕೆಯಾಗಿ ಕೊಟ್ಟದ್ದು ಪ್ರಭುಪಾದರ ಭಗವದ್ಗೀತೆಯನ್ನು ಬ್ರಷ್ನಲ್ಲಿ ಅನುವಾದ ಆದಂಥದ್ದು. ಸೊ ಎಲ್ಲ ಭಾಷೆಗಳಲ್ಲಿ ಬಂದಿರತಕ್ಕಂಥದ್ದು ಪ್ರಭುಪಾದರ ಒಂದು ಕರುಣೆಯಿಂದ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿದ್ದೇವೆ. ಅದ್ಭುತವಾದಂಥ ಅನುಭವವನ್ನು ಪಡಿತಾ ಇದ್ದೇವೆ. ನೀವೆಲ್ಲರೂ ಒಪ್ತೀರಾ? ಪ್ರಭುಪಾದರ ಕರುಣೆಯಿಂದ ಅದ್ಭುತವಾದಂಥ ಆನಂದವನ್ನು ಪ್ರತಿಯೊಬ್ಬರಲ್ಲಿನೂ ನಾವು ಕಾಣ್ತಾ ಇದ್ದೇವೆ. ಒಪ್ತೀರಾ ಎಲ್ಲರೂ? ಕೈ ಎತ್ತಿ ನೋಡೋಣ, ಯಾರು ಒತ್ತು? ಸೊ ಅದಕ್ಕೆ ಆ ಆನಂದವನ್ನು ಅನುಭವಿಸ್ತಾ ಹೋಗಿ ಪ್ರಭುಪಾದರ ಪುಸ್ತಕವನ್ನು ಪಠಣ ಮಾಡಿ, ಶ್ರವಣ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂಥೇಳಿ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಾರಿಗಾದರೂ ಏನಾದರೂ ಕಮೆಂಟ್ಸ್ ಇದೆಯಾ ಮಾಡೋಕ್ಕೆ?
ಆ್ಯಡ್ ಮಾಡೋಕ್ಕಿದೆಯಾ? ಪ್ರಭು ಇದ್ದಾರೆ ಇಲ್ಲಿ, ಇಬ್ಬರು ಮಹಾನ್ ವ್ಯಕ್ತಿಗಳು ಕೂತಿದ್ದಾರೆ. ಸುಂದರು ಪ್ರಭು, ಎನಿ ಆಡಿಷನ್? ಹರೇ ಕೃಷ್ಣ. ಎನಿ ಕ್ವಶನ್ಸ್? ಏನಾದರೂ ಪ್ರಶ್ನೆಗಳು? ಒಂದು ಪ್ರಶ್ನೆ. ಈಗ ನೀವು ಹೇಳಿದ್ರಿ ಕೃಷ್ಣ ಹೇಳ್ತಾರೆ ದಟ್ ಶರಣಾಗತಿ ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ಇನ್ನೊಂದು ಪಾಯಿಂಟ್ ಏನಂದರೆ ನಾವೇನೇ ಕಲಿತರು ಶಾಸ್ತ್ರದಿಂದ ಅದನ್ನು ಅಪ್ಲೈ ಮಾಡಬೇಕು ಅಂತ. ಆದರೆ ಅದನ್ನು ಅಪ್ಲೈ ಮಾಡೋಕ್ಕೆ ಕೆಲವೊಂದು ಸತಿ ಮೈಂಡ್ ತುಂಬ ತೊಂದರೆ ಕೊಡುತ್ತೆ. ಓದಿದೆ ಡ್ಯೂ ಟು ಪಾಸ್ಟ್ ಸಂಸ್ಕಾರ ಹೇಗಿದ್ದು ಇದನ್ನು ಅಪ್ಲೈ ಮಾಡಬೇಕಾ, ತುಂಬ ತೊಂದರೆ ಆಗುತ್ತೆ. ಅದನ್ನು ಓವರ್ಕಮ್ ಹೇಗೆ ಮಾಡೋದು, ಅದನ್ನು ಆ್ಯಕ್ಚುಲಾಗಿ ಅಪ್ಲೈ ಮಾಡೋದು? ಇವರು ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ನನಗೆ ಮಾಡಬೇಕಂತ ಆಸೆ ಇದೆ, ಆದರೆ ನನ್ನ ಮನಸ್ಸು ಅದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದು ಎಲ್ಲರ ಒಂದು ಜೀವನದಲ್ಲಿ ಇದು ಒಂದು ಪ್ರಶ್ನೆನೇ. ಇದನ್ನು ಮಾಡಬೇಕಾ ಬೇಡವಾ? ಇದನ್ನು ಮಾಡಬೇಕು ಅಂತಂದರೆ ವಿಘ್ನಗಳು. ಮನಸ್ಸು ಕಟ್ಟಿ ಹಾಕಬೇಕು ಅಂತ ಹೇಳ್ತಾರೆ. ಮನಸ್ಸು ಕಟ್ಟಿ ಹಾಕಬೇಕು ಅಂದರೆ ಹೇಗೆ, ಏನು ಮಾಡಬೇಕು? ಮನಸ್ಸು ಕಟ್ಟಿ ಹಾಕಬೇಕು ಅಂತಂದರೆ ಚಾಂಟಿಂಗ್ ಮಾಡಬೇಕು. ಚಾಂಟಿಂಗ್ ಮಾಡೋಕ್ಕೆ ಮನಸ್ಸೇ ಇಲ್ಲಲ್ಲ ಅಂತ ಚಾಂಟಿಂಗ್ ಮಾಡಬೇಕು. ಮತ್ತು ಅದಕ್ಕೂ ಕೂಡ ಪ್ರಭುಪಾದರು ಹೇಳ್ತಾರೆ, ಜಸ್ಟ್ ಚಾಂಟ್. ಸೊ ಅದನ್ನು ಮಾಡೋದ್ರಿಂದ, ನಾವು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಇನಿಷಿಯಲಿ ಏನಾಗುತ್ತೆ, ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗಿರುತ್ತೆ. ಅದನ್ನು ಕರ್ಕೊಂಬರ್ಬೇಕು ಹೇಳಿದ್ರು. ಈಗ 108 ಸಲ ನಾವು ಮಾಲೆಯಲ್ಲಿ ಮಾಡ್ತೀವಿ. ಮಾಡಬೇಕಾದ್ರೆ 108 ಸಲನೂ ನಮ್ಮ ಲಕ್ಷ್ಯವಿಟ್ಟು ನಾವು ಮಾಡ್ತೀವ ಅಂದರೆ ಶ್ರವಣಂ ಕೀರ್ತನಂ ಎರಡೂ ಆಗಬೇಕಲ್ಲಿ. ನಾವು ಜಪ ಮಾಡುವಾಗ ಶ್ರವಣಂ ಕೀರ್ತನಂ ಎರಡೂ ಆಗಬೇಕು. ಆದರೆ ಮಾಡಬೇಕು, ಶ್ರವಣಂ ಕೀರ್ತನಂ ಎರಡೂ ಮಾಡಬೇಕು ಅಂತ ಶುರು ಮಾಡ್ತೀವಿ, 5, 10 ಆಗಿರುತ್ತೆ, ಅದ್ರ ಮನಸ್ಸೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಇದು ಪ್ರತಿಯೊಬ್ಬರ ಅನುಭವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಏನಾಗುತ್ತೆ, ಅದನ್ನು ಹಿಡ್ಕೊಂಬರ್ಬೇಕು ಮತ್ತೆ. ಆವಾಗ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ನಾನು ಅಟ್ಲೀಸ್ಟ್ ಓಕೆ 10 ಮಾಡಿದ್ದೀನಿ, 20 ಅಟ್ಲೀಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು. ನಾನು ಹೇಳಿದ್ದೇನೆ ನಾನು ಸರಿಯಾಗಿ ಕೇಳಬೇಕು. ಅದನ್ನೇ ಮತ್ತೆ 25, 30 ಈ ಥರ ಮಾಡ್ತಾ 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 ಆ ಮನಸ್ಸನ್ನು ಜಗ್ಗಬೇಕು. ಜಗ್ಗಿ ಹಿಡಿದು ಕಟ್ಟಿ ಹಾಕಿದಾಗ ಮಾತ್ರ ಅದು ಸಾಧ್ಯ ಇದೆ. ಇಲ್ಲಾಂದರೆ ಮನಸ್ಸು ಚಂಚಲ. ಅರ್ಜುನನೇ ಹೇಳ್ತಾನಲ್ಲ, ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಚಂಚಲ ಇದೆ ಮನಸ್ಸು ಅಂತೇಳಿ. ಚಂಚಲ ಹಿ ಮನಃ ಕೃಷ್ಣ. ಅದಕ್ಕೆ ಆ ಮನಸ್ಸನ್ನು ಹಿಡಿದು ತರಬೇಕು, ಅದನ್ನು ವಾಪಸ್ ಮತ್ತೆ ತರಬೇಕು. ತಂದು ಅದನ್ನು ಕಟ್ಟಿ ಹಾಕಬೇಕು. ಇವತ್ತು 30 ನಾ ಕೇಳಿದ್ದೀನಿ, ಸಕ್ಸಸ್. 25ರಿಂದ 30ಕ್ಕೆ ಹೋದೆ, 30ರಿಂದ 40ಕ್ಕೆ ಹೋದೆ, 40ರಿಂದ 50ಕ್ಕೆ ಹೋದೆ. ಹಿಡಿದು ಕಟ್ಟಿ ಹಾಕಿ ನೀವು ಎರಡೂ ಶ್ರವಣಂ ಕೀರ್ತನಂ ಎರಡೂ ಕೇಳ್ತಾ ಹೋದಾಗ ಆವಾಗ ಇಂಪ್ರೂವ್ಮೆಂಟ್ ಕಾಣುತ್ತೆ. ಫುಲ್ ರೌಂಡ್ ಯು ಆರ್ ಹರ್ಡ್. ಹರೇ ಕೃಷ್ಣ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಮದ್ ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ.